hello, namaskara ellargu. Welcome to PW Kannada YouTube channel. Nanu Shalini Somashekar, nimma botany teacher. So in today's session, we will be discussing about the chapter Plant Growth and Development. Idu namma botany syllabus na koneya chapter first PUC nalli. ನಿಮಗೆ ಗೊತ್ತಿರೋ ಹಾಗೆ ಈ ವರ್ಷ ರ್ಯಾಷನಲೈಸ್ ಸಿಲೆಬಸ್ ಆಗಿದೆ. ಹಾಗೆಯೇ NMC ಅಪ್ಡೇಟ್ ಕೂಡ ಬಂದಿದೆ ನೀಟ್ದು ಯಾವ ರೀತಿ ಸಿಲೆಬಸ್ ಇರುತ್ತೆ ಅಂತ. ಸೊ ನಮ್ಮ NCERTಯಲ್ಲಿ 2 ಚಾಪ್ಟರ್ ಡಿಲೀಟ್ ಆಗಿದೆ. ಅದೇ ಸೇಮ್ 2 ಚಾಪ್ಟರ್ಸ್ NMC ಅಪ್ಡೇಟಲ್ಲಿರುವಂಥ ಸಿಲೆಬಸಲ್ಲಿ ಕೂಡ ಡಿಲೀಟ್ ಆಗಿದೆ. ಸೊ ಮಿನರಲ್ ನ್ಯೂಟ್ರಿಷನ್ ಮತ್ತು ಟ್ರಾನ್ಸ್ಪೋರ್ಟ್ ಇನ್ ಪ್ಲಾಂಟ್ಸ್ ಈ 2 ಚಾಪ್ಟರ್ಸ್ ಏನು ಕಳೆದ ವರ್ಷ ಇತ್ತು, ಈ ವರ್ಷದ ಸಿಲೆಬಸಲ್ಲಿ ಅದಿಲ್ಲ. ಅದು KCETಗೂ ಇಲ್ಲ, ಬೋರ್ಡ್ ಎಕ್ಸಾಮ್ಗೂ ಇಲ್ಲ, ನೀಟ್ಗೂ ಇಲ್ಲ. ಹಾಗಾಗಿ ನಾವು ಅಭಿಯಾನ್ ಬ್ಯಾಚಲ್ಲಿ ಆ 2 ಚಾಪ್ಟರ್ಸ್ನ ಕವರ್ ಮಾಡೋದಿಲ್ಲ. So the last chapter that we've left out with is plant growth and development. So ee chapter na onde short alli ivattu finish ಮಾಡ್ತೀವಿ. Plant growth and development chapter ಅಲ್ಲಿ ಏನು ಕಲಿಯಕ್ಕೆ ಸಿಗ್ಬೋದು? Obviously plant growth ಯಾವ ರೀತಿ ಆಗುತ್ತೆ, development ಯಾವ ರೀತಿ ಆಗುತ್ತೆ ಅದ್ರ ಬಗ್ಗೆ ಕಲಿತೀವಿ. ಸೊ ಈ ಚಾಪ್ಟರ್ನಲ್ಲಿ ಪ್ಲಾಂಟ್ ಗ್ರೋತ್ದು ಬೇರೆ ಬೇರೆ ಫೀಚರ್ಸ್ ಏನಿದೆ ಅದನ್ನು ಕಲ್ತ್ಕೊಳ್ಳೋಣ. ಡೆವಲಪ್ಮೆಂಟ್ ಯಾವ ರೀತಿ ಆಗುತ್ತೆ ಅದನ್ನು ಕಲ್ತ್ಕೊಳ್ಳೋಣ. ಹಾಗೆಯೇ ಪ್ಲಾಂಟ್ ಗ್ರೋತ್ ಡೆವಲಪ್ ಆಗೋದಕ್ಕೆ ಕೆಲವೊಂದು ಇಂಟ್ರೆನ್ಸಿಕ್ ಫ್ಯಾಕ್ಟರ್ಸ್ ಹೆಲ್ಪ್ ಮಾಡುತ್ತೆ. ನಮ್ಮಲ್ಲಿ ಹೇಗೆ ಹಾರ್ಮೋನ್ಸ್ ಇರುತ್ತೆ ನಮ್ಮ ಗ್ರೋತ್ನ ರೆಗ್ಯುಲೇಟ್ ಮಾಡೋಕ್ಕೆ, ಅದೇ ರೀತಿ ಪ್ಲಾಂಟ್ಸಲ್ಲೂ ಕೂಡ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಅಥವಾ ಪ್ಲಾಂಟ್ ಹಾರ್ಮೋನ್ಸ್ ಅಂತ ಇರುತ್ತೆ. ಅದು ಪ್ಲಾಂಟ್ನ ಬೇರೆ ಬೇರೆ ಫೇಸಸಲ್ಲಿ ಗ್ರೋ ಆಗೋದಕ್ಕೆ, ಡೆವಲಪ್ ಆಗೋದಕ್ಕೆ ರೆಗ್ಯುಲೇಟ್ ಮಾಡುತ್ತೆ. ಸೊ ಎಕ್ಸಾಕ್ಟ್ಲಿ ಯಾವ್ದು ಹಾರ್ಮೋನ್ಸ್ ಎಲ್ಲ ಹೇಗೆ ಕಂಟ್ರೋಲ್ ಮಾಡುತ್ತೆ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್, ಅದ್ರ ಬಗ್ಗೆ ಈ ಕ್ಲಾಸ್ನಲ್ಲಿ ನಾವು ಕಲಿತೀವಿ. ಸೊ ವಿದೌಟ್ ಎನಿ ಫರ್ದರ್ ಡಿಲೇ ಇವತ್ತಿನ ಸೆಷನ್ನ ಶುರು ಮಾಡೋಣ. ಬೈ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಗ್ರೋತ್, ನೀವು ನಿಮ್ಮ ಫಸ್ಟ್ ಚಾಪ್ಟರ್ ಇನ್ ಫಸ್ಟ್ PUC ದ ಲಿವಿಂಗ್ ವರ್ಲ್ಡಲ್ಲೇ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಕಲ್ತಿದ್ವಿ, ಹೌದಲ್ವಾ? ಗ್ರೋತ್, ರೀಪ್ರೊಡಕ್ಷನ್, ಕಾನ್ಷಿಯಸ್ನೆಸ್, ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ, ಇದೆಲ್ಲ ಕೂಡ ಕಲ್ತಿದ್ದೀವಿ. ದೇರ್ ವಿ ಗಾಟ್ ಟು ನೋ that growth is one of the most fundamental and conspicuous characteristics of living organisms. All living organisms show growth, ಹೌದಲ್ವಾ? ಸೊ ಗ್ರೋತ್ ಅಂತ ಹೇಳಿದ ತಕ್ಷಣ ನಮ್ಮ ತಲೆಯಲ್ಲಿ ಏನು ಬರುತ್ತೆ ಅಂತ ಅಂದರೆ ಸಣ್ಣದಾಗಿರೋದೇನು ದೊಡ್ಡದಾಗಿ ಬೆಳೆಯೋದು ಅಂತ. ಇದನ್ನು ನಾವು ಬಯೋಲಾಜಿಕಲಿ ಡಿಫೈನ್ ಮಾಡಬೇಕಂದ್ರೆ ಯಾವ ರೀತಿ ಮಾಡ್ಬೋದು? ವಿ ಕ್ಯಾನ್ ಡಿಫೈನ್ ಇಟ್ ಆಸ್ ಆ್ಯನ್ ಇರ್ರಿವರ್ಸಿಬಲ್ ಪರ್ಮನೆಂಟ್ ಇನ್ಕ್ರೀಸ್ ಇನ್ ಸೈಜ್. ಇರ್ರಿವರ್ಸಿಬಲ್ ಅಂದರೆ ಏನು? ರಿವರ್ಸ್ ಮಾಡೋಕ್ಕಾಗದೇ ಇರೋದು, ವಾಪಸ್ ಮಾಡೋದಕ್ಕಾಗದೇ ಇರೋದು. ಫಾರ್ ಎಕ್ಸಾಂಪಲ್, ಸಿನ್ಸ್ ದಿಸ್ ಇಸ್ ಅಬೌಟ್ ಪ್ಲಾಂಟ್ಸ್, ಒಂದು ಪ್ಲಾಂಟ್ ಎಕ್ಸಾಂಪಲ್ನ ತೊಗೊಳ್ಳೋಣ. ಮ್ಯಾಂಗೋದು ಸೀಡ್ ಇದೆ. ಈ ಸೀಡ್ನ ನಾವು ಸಾಯಿಲಲ್ಲಿ ಸೋ ಮಾಡ್ತೀವಿ. ಸಾಯಿಲಲ್ಲಿ ಸೋ ಮಾಡಾದ್ಮೇಲೆ ಏನಾಗುತ್ತೆ, ಒಂದು ಸಣ್ಣ ಗಿಡ ಆಗಿ ಬೆಳೆಯುತ್ತೆ. ಆ ಗಿಡ ಬೆಳೆದು ಬೆಳೆದು ಒಂದು ದೊಡ್ಡ ಮರ ಆಗುತ್ತೆ. ಇಲ್ಲಿ ಈ ರೀತಿ ಗ್ರೋತ್ ಆಗ್ತಾ ಇರೋವಾಗ ನಾವು ನೋಡ್ತೀವಿ ಒಂದು ಸಣ್ಣದಾಗಿದ್ದ ಗಿಡ ದೊಡ್ಡದಾಗಿ ಬೆಳೆದಿದೆ ಅಂತ. ಈಗ ಈ ಮರ ವಾಪಸ್ ಏನಾದರೂ ಗಿಡ ಆಗಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಸೊ ಅದು ವಾಪಸ್ ಬರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಇರ್ರಿವರ್ಸಿಬಲ್ ಅಂತ ಕರಿತೀವಿ. ಹ್ಯೂಮನ್ಸಲ್ಲೂ ಕೂಡ ನಾನಿವಾಗ ಮಗು ಆಗಬೇಕು ಅಂದರೆ ಅದು ಸಾಧ್ಯ ಇಲ್ಲ. Fat people losing weight and becoming thin, that is different. That kind of growth is different. But here we are talking about irreversible increase in size. So from a baby to a child to a adult, ನಮ್ಮಲ್ಲಿ ಏನು ಸೈಜ್ ಇನ್ಕ್ರೀಸ್ ಆಗುತ್ತೆ ಅದನ್ನು ನಾವು ರಿವರ್ಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್, ನೀವು ಕನ್ಸಿಡರ್ ಮಾಡ್ಬೋದು, ಕೆಲವೊಮ್ಮೆ ತುಂಬ ಕೋಲ್ಡ್ ಆಗಿದ್ದರೆ ಕಂಡೀಷನ್ಸ್, ರೇನಿ ಸೀಸನ್ ಟೈಮಲ್ಲಿ ಡೋರ್ಸ್ ಜಾಮ್ ಆಗುತ್ತೆ. ಈಸಿಯಾಗಿ ಕ್ಲೋಸ್ ಮಾಡೋಕ್ಕಾಗಲ್ಲ, ಓಪನ್ ಮಾಡೋಕ್ಕಾಗಲ್ಲ. ಅದೇನಕ್ಕಾಗುತ್ತೆ ಅಂತ ಅಂದರೆ ಡೋರ್ಸ್ ಮಾಯ್ಶ್ಚರ್ ಸರೌಂಡಿಂಗಲ್ಲಿ ತುಂಬ ಜಾಸ್ತಿ ಇದ್ದಾಗ ಡೋರ್ ವಿಲ್ ಅಬ್ಸಾರ್ಬ್ ದ್ಯಾಟ್ ಮಾಯ್ಶ್ಚರ್, ಇಟ್ ವಿಲ್ ಇಂಬೈಬ್ ದ್ಯಾಟ್ ಮಾಯ್ಶ್ಚರ್ ಆ್ಯಂಡ್ ಇನ್ಕ್ರೀಸ್ ಇನ್ ಸೈಜ್, ಸ್ವೆಲ್ ಆಗುತ್ತೆ. ಸೊ ಆಗ ಇಟ್ ಹ್ಯಾಸ್ ಇನ್ಕ್ರೀಸ್ಡ್ ಇನ್ ಸೈಜ್, ಬಟ್ ಅದಕ್ಕೆ ನಾವು ಗ್ರೋತ್ ಅಂತ ಕರೆಯಲ್ಲ. ಯಾಕೆ? ಮತ್ತೆ ಸಮ್ಮರ್ ಬಂದಾಗ ಅದು ನೀರೆಲ್ಲ ಕಳ್ಕೊಳ್ಳುತ್ತೆ ಆ್ಯಂಡ್ ಇಟ್ ವಿಲ್ ಸ್ಟಾರ್ಟ್ ಫಂಕ್ಷನಿಂಗ್ ನಾರ್ಮಲಿ. ಇನ್ಕ್ರೀಸ್ ಇನ್ ಸೈಜ್ ಅಂತ ಮಾತ್ರಕ್ಕೆ ಇಟ್ ಇಸ್ ಗ್ರೋತ್ ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ. ಟು ಡಿಫೈನ್ ಇಟ್ ಆಸ್ ಗ್ರೋತ್ ಬಯೋಲಾಜಿಕಲಿ, ದ್ಯಾಟ್ ಇನ್ಕ್ರೀಸ್ ಇನ್ ಸೈಜ್ ಹ್ಯಾಸ್ ಟು ಬಿ ಇರ್ರಿವರ್ಸಿಬಲ್. ಮತ್ತೆ ವಾಪಸ್ ಉಲ್ಟಾ ರಿವರ್ಸ್ ಆಗಿ ರಿಡಕ್ಷನ್ ಇನ್ ಸೈಜ್ ಆಗೋದಕ್ಕೆ ಸಾಧ್ಯ ಇರೋದಿಲ್ಲ. ಸೊ ಇಟ್ ವಿಲ್ ಬಿ ಎನ್ ಪರ್ಮನೆಂಟ್ ಇನ್ಕ್ರೀಸ್ ಇನ್ ಸೈಜ್. ಓಕೆ, ಸೊ ಗ್ರೋತ್ ಇಸ್ ಅನ್ ಇರ್ರಿವರ್ಸಿಬಲ್ ಪರ್ಮನೆಂಟ್ ಇನ್ಕ್ರೀಸ್ ಇನ್ ಅ ಸೈಜ್. Size could be increased in the entire organism. It could be in one particular organ in an organism. ಅಥವಾ ಒಂದು ಆರ್ಗನ್ದು ಒಂದು ಪಾರ್ಟ್ ಆಗಿರ್ಬೋದು, ಅಥವಾ ಒಂದು ಸಿಂಗಲ್ ಸೆಲ್ ಆದರೂ ಆಗಿರ್ಬೋದು. ಇಫ್ ದರ್ ಇಸ್ ಅನ್ ಇರ್ರಿವರ್ಸಿಬಲ್ ಪರ್ಮನೆಂಟ್ ಇನ್ಕ್ರೀಸ್ ಇನ್ ದ ಸೈಜ್, ವಿ ರೆಫರ್ ಟು ಇಟ್ ಇಸ್ ಗ್ರೋತ್. ಈಗ ನಮ್ಮ ಬಾಡಿಯಲ್ಲಿ ಮೆಟಬಾಲಿಕ್ ಪ್ರಾಸೆಸಸ್ ನಡೀತಾನೆ ಇರುತ್ತೆ. ಮೆಟಬಾಲಿಕ್ ಪ್ರಾಸೆಸ್ ಅಂದರೆ ಏನು, ಮೆಟಬಾಲಿಸಮ್ ಅಂದರೆ ಏನು, ಇದು ಕೂಡ ಫಸ್ಟ್ ಚಾಪ್ಟರಲ್ಲಿ ನೀವು ಕಲ್ತಿದ್ದೀರಾ. All the chemical reactions that take place inside of living organisms, they are called metabolic processes. ಈ ಮೆಟಬಾಲಿಕ್ ಪ್ರಾಸೆಸ್ಸಲ್ಲಿ 2 ರೀತಿಯದ್ದಿರುತ್ತೆ. ಒಂದು ಆನಬಾಲಿಸಮ್, ಒಂದು ಕ್ಯಾಟಬಾಲಿಸಮ್. ಆನಬಾಲಿಸಮ್ ಅಂದರೆ ಏನು? ಆನಬಾಲಿಸಮ್ ಅಂದರೆ ಬಿಲ್ಡಿಂಗ್ ಅಪ್ ರಿಯಾಕ್ಷನ್ಸ್. ಸೊ photosynthesis is an anabolic reaction or an anabolic process. Photosynthesis ಅಲ್ಲಿ ಏನಾಗುತ್ತೆ,
6 ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯೂಲ್ಸ್. ಕಾರ್ಬನ್ ಡೈಆಕ್ಸೈಡಲ್ಲಿ ಒಂದೇ ಕಾರ್ಬನ್ ಇದೆ. ಸೊ 6 ಸಣ್ಣ ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯೂಲ್ಸ್ ವಿಲ್ ಕಂಬೈನ್ ಟು ಫಾರ್ಮ್ 1 ಗ್ಲೂಕೋಸ್ ಮಾಲಿಕ್ಯೂಲ್ C6H12O6. ಯಾ, ಸೊ ಇದಕ್ಕೆ 6 ಕಾರ್ಬನ್ ಇರುತ್ತೆ. ಸೊ ಈ 6 ಚಿಕ್ಕ ಚಿಕ್ಕ ಮಾಲಿಕ್ಯೂಲ್ಸ್ ವಿಲ್ ಗ್ರೋ ಆ್ಯಂಡ್ ಬಿಕಮ್ 1 ಬಿಗ್ molecule that contains 6 carbons. Here something small is being joined to build something big. ಅದೇ ರೀತಿ ಕ್ಯಾಟಬಾಲಿಕ್ ಪ್ರಾಸೆಸ್ ಕೂಡ ನಡೆಯುತ್ತೆ. ರೆಸ್ಪಿರೇಷನಲ್ಲಿ ಏನಾಗುತ್ತೆ, ಪ್ರೀವಿಯಸ್ಲಿ ಅಷ್ಟೇ ಆ ಚಾಪ್ಟರ್ನ ಫಿನಿಶ್ ಮಾಡಿದ್ದೀವಿ. ರೆಸ್ಪಿರೇಷನಲ್ಲಿ ಗ್ಲೂಕೋಸ್ ಏನು 6 ಕಾರ್ಬನ್ಸ್ ಇದೆ, that will get broken down into carbon dioxide, 6 molecules of carbon dioxide. ಓಕೆ, ಸೊ ಇದರಲ್ಲಿ 1 ಕಾರ್ಬನ್ ಇರುತ್ತೆ. Something big is broken down to something small. ಅದಕ್ಕೆ ನಾವು ಕ್ಯಾಟಬಾಲಿಕ್ ಪ್ರಾಸೆಸ್ ಅಂತ ಕರಿತೀವಿ. ಈ ರೀತಿಯ ರಿಯಾಕ್ಷನ್ಸ್ ನಮ್ಮ ಬಾಡಿಯಲ್ಲಿ ಕಾನ್ಸ್ಟೆಂಟ್ಲಿ ನಡೀತಾನೆ ಇರುತ್ತೆ. ಪ್ರತಿಯೊಂದು ಸೆಲ್ಲಲ್ಲೂ ಪ್ರತಿ ದಿನಾನೂ ನಡೀತಾನೆ ಇರುತ್ತೆ, ಇವಾಗಲೂ ನಡೀತಾ ಇರುತ್ತೆ. ಓಕೆನಾ? ಸೊ ಯಾವಾಗ ಗ್ರೋತ್ ಆಗುತ್ತೆ ಅಂತ ಅಂದರೆ, ಬಿಲ್ಡಿಂಗ್ ಅಪ್ ರಿಯಾಕ್ಷನ್ ಜಾಸ್ತಿ ಆದಾಗ ಬ್ರೇಕಿಂಗ್ ಡೌನ್ಗಿಂತ ವಿ ಕ್ಯಾನ್ ಸಿ ಗ್ರೋತ್. ಅದರ ಅರ್ಥ ಏನು? ಆನಬಾಲಿಸಮ್ ಜಾಸ್ತಿ ಆಗಬೇಕು ಕ್ಯಾಟಬಾಲಿಸಮ್ಗಿಂತ. ಅಂಥ ಟೈಮಲ್ಲಿ ನಾವೊಂದು ಆರ್ಗ್ಯಾನಿಸಮಲ್ಲಿ ಗ್ರೋತ್ನ ಅಬ್ಸರ್ವ್ ಮಾಡ್ಬೋದು. ಓಕೆ, so that's about growth. One thing about growth in plants, ನಾವು ನೆನಪಲ್ಲಿ ಇಟ್ಕೋಬೇಕು ಅಂತಂದರೆ, one very important unique feature of growth in plants is that ಪ್ಲಾಂಟ್ಸ್ನಲ್ಲಿ ಗ್ರೋತ್ ಇಸ್ indeterminate. ಇಂಡಿಟರ್ಮಿನೇಟ್ಗೆ ಇನ್ನೊಂದು ಟರ್ಮ್ ಏನು ಹೇಳ್ಬೋದು? ಅನ್ಲಿಮಿಟೆಡ್ ಅಂತ ಹೇಳ್ಬೋದು. ಪ್ಲಾಂಟ್ಸ್ನಲ್ಲಿ ನಾವು ಯಾವಾಗಲೂ ಗ್ರೋತ್ ನೋಡ್ತಾನೆ ಇರ್ತೀವಿ. ಲೀವ್ಸ್ ಬೀಳುತ್ತೆ, ಮತ್ತು ಹೊಸ ಲೀವ್ಸ್ ಚಿಗುರುತ್ತೆ, ಒಂದು ಫ್ಲವರ್ ಫಾರ್ಮ್ ಆಗುತ್ತೆ, ಫ್ರೂಟ್ ಆಗುತ್ತೆ, ಮತ್ತೆ ಇನ್ನೊಂದು ಫ್ಲವರ್ ಫಾರ್ಮ್ ಆಗುತ್ತೆ. ಸೊ ಈ ರೀತಿ ನಾವು ಗ್ರೋತ್ನ ಕಂಟಿನ್ಯೂಸ್ ಆಗಿ ನೋಡ್ತಾನೆ ಇರ್ತೀವಿ. ಸೊ ದ್ಯಾಟ್ ಪ್ರಾಪರ್ಟಿ ಆಫ್ ಗ್ರೋತ್ ಇನ್ ಪ್ಲಾಂಟ್ಸ್ ಇಸ್ ಕಾಲ್ಡ್ indeterminate or unlimited growth. ಸೊ ಇಟ್ ಈಸ್ ಯುನೀಕ್ ಕಂಪೇರ್ಡ್ ಟು ಆನಿಮಲ್ಸ್. ಬಿಕಾಸ್ ನನಗೆ ಇವಾಗ ನನ್ನ ಕೈ ಕಟ್ಟಾದರೆ ಮತ್ತೆ ಕೈ ಬರಲ್ಲ, ಆದರೆ ಗಿಡದಲ್ಲಿ ಒಂದು ಲೀಫ್ ಕಟ್ಟಾದರೆ ಇನ್ನೊಂದು ಹೊಸ ಲೀಫ್ ಬರುತ್ತೆ. ನೀವು ಎಷ್ಟೊಂದು ಸತಿ ನೋಡಿರ್ಬೋದು, ಕೆಲವೊಂದು ಜಾಗದಲ್ಲಿ ಮರನ ಕಟ್ ಮಾಡಿಬಿಟ್ಟಿರ್ತಾರೆ. ಮರ ಕಟ್ ಮಾಡಿ ಒಂದು ವಾರಕ್ಕೆ ಹೊಸ ಒಂದು ಲೀವ್ಸ್ ಎಲ್ಲ ಅರೈಸ್ ಆಗಿರುತ್ತೆ. ಒಂದು ವಾರ 2-3 ದಿನದಲ್ಲೇ ನೀವು ನೋಡ್ಬೋದು. ಸೊ ಆ ರೀತಿ ಪ್ಲಾಂಟ್ಸ್ ಹ್ಯಾವ್ ದಿ ಅಬಿಲಿಟಿ to grow throughout their life, which is very unique compared to animals. So unique unlimited growth throughout their life. ಹೆಂಗೆ ಸಾಧ್ಯ ಇದಕ್ಕೆ ಪರ್ಮನೆಂಟ್ ಆಗಿ ಅನ್ಲಿಮಿಟೆಡ್ ಆಗಿ ಗ್ರೋ ಆಗ್ತಾನೆ ಇರೋದಕ್ಕೆ? that is because of a type of cells or tissues that are present in them called meristems. okay, ಸೊ ಈ ಮೆರಿಸ್ಟೆಮ್ಸ್ ಪ್ರೆಸೆಂಟ್ ಇರುತ್ತೆ ಸ್ಪೆಸಿಫಿಕ್ ಲೊಕೇಶನ್ಸಲ್ಲಿ ಪ್ಲಾಂಟಲ್ಲಿ. ಈ ಮೆರಿಸ್ಟೆಮ್ದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಏನು ಅಂತಂದರೆ, ಆ ಮೆರಿಸ್ಟೆಮ್ನಲ್ಲಿರುವಂತಹ ಸೆಲ್ಸ್ ಯಾವಾಗಲೂ ಡಿವೈಡ್ ಆಗ್ತಾನೆ ಇರುತ್ತೆ. 1 ಸೆಲ್ ಇರೋದು 2 ಸೆಲ್ ಆಗುತ್ತೆ, 2 ಸೆಲ್ ಇರೋದು 4 ಸೆಲ್ ಆಗುತ್ತೆ. ಇದೇ ರೀತಿ ಡಿವಿಷನ್ನ ಅಂಡರ್ಗೋ ಮಾಡ್ತಾನೆ ಇರುತ್ತೆ. ಸೆಲ್ ಡಿವಿಷನ್ ಜಾಸ್ತಿ ಆದಷ್ಟು ಏನಾಗುತ್ತೆ? ನಂಬರ್ ಆಫ್ ಸೆಲ್ಸ್ ಜಾಸ್ತಿ ಆಗುತ್ತೆ. ನಂಬರ್ ಆಫ್ ಸೆಲ್ಸ್ ಜಾಸ್ತಿ ಆದಂಗೆ ಗ್ರೋತ್ ಜಾಸ್ತಿ ಆಗುತ್ತೆ. ಸೊ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ದೀಸ್ ಮೆರಿಸ್ಟೆಮ್ಸ್ ಇನ್ ಪ್ಲಾಂಟ್ಸ್ನಲ್ಲಿ ನಾವು ಕಂಟಿನ್ಯೂಸ್ ಆಗಿ ಥ್ರೂ ಔಟ್ ದಿಯರ್ ಲೈಫ್ ಗ್ರೋತ್ನ ನೋಡ್ಬೋದು. ಓಕೆ, ಸೊ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ದೀಸ್ ಮೆರಿಸ್ಟೆಮ್ಸ್ ನಾವು ಇದಕ್ಕೆ ಓಪನ್ ಫಾರ್ಮ್ ಆಫ್ ಗ್ರೋತ್ ಅಂತ ಹೇಳ್ತೀವಿ. ಅಂದರೆ ಕಂಟಿನ್ಯೂಸ್ ಆಗಿ ನಡೀತಾನೆ ಇರುತ್ತೆ, ನಡೆಸ್ತಾನೆ ಇರುತ್ತೆ ಗ್ರೋತ್ನ. ಮೆರಿಸ್ಟೆಮ್ಸಲ್ಲಿ ಡಿಪೆಂಡಿಂಗ್ ಅಪಾನ್ ಮೆರಿಸ್ಟೆಮ್ದು ಲೊಕೇಶನ್ ಏನೋ ನಾವು ಬೇರೆ ಬೇರೆ ರೀತಿಯಾಗಿ ಕ್ಲಾಸಿಫೈ ಮಾಡ್ಬೋದು. ಕೆಲವೊಂದು ಮೆರಿಸ್ಟೆಮ್ಸ್ ವಿಲ್ ಬಿ ಪ್ರೆಸೆಂಟ್ ಅಟ್ ದ ಟಿಪ್ಸ್. ಶೂಟ್ ಟಿಪ್ ಆದರೂ ಆಗಿರ್ಬೋದು, ರೂಟ್ ಟಿಪ್ ಆದರೂ ಆಗಿರ್ಬೋದು. ಶೂಟ್ ಟಿಪ್, ರೂಟ್ ಟಿಪ್ಗೆ ನಾವು ಶೂಟ್ ಏಪೆಕ್ಸ್, ರೂಟ್ ಏಪೆಕ್ಸ್ ಅಂತಲೂ ಕರಿತೀವಿ, ಹೌದಲ್ವಾ? ಸೊ ಶೂಟ್ ಟಿಪ್ಪಲ್ಲಿ ಪ್ರೆಸೆಂಟ್ ಇರುವಂತಹ ಮೆರಿಸ್ಟೆಮ್ಗೆ ಶೂಟ್ ಏಪಿಕಲ್ ಮೆರಿಸ್ಟೆಮ್ ಅಂತ ಕರಿತೀವಿ. ರೂಟ್ ಟಿಪ್ಪಲ್ಲಿ ಪ್ರೆಸೆಂಟ್ ಇರುವಂತಹ ಮೆರಿಸ್ಟೆಮ್ಗೆ ರೂಟ್ ಏಪಿಕಲ್ ಮೆರಿಸ್ಟೆಮ್ ಅಂತ ಕರಿತೀವಿ. ಸೊ ಈ ಶೂಟ್ ಏಪಿಕಲ್ ಮೆರಿಸ್ಟೆಮ್, ರೂಟ್ ಏಪಿಕಲ್ ಮೆರಿಸ್ಟೆಮ್ ಏನು ಪ್ರೆಸೆಂಟ್ ಆಗಿರುತ್ತೆ ಏಪೆಕ್ಸಲ್ಲಿ, ಆ ಮೆರಿಸ್ಟೆಮ್ ಡಿವೈಡ್ ಆಗೋ ಕಾರಣದಿಂದ ವಿ ಕ್ಯಾನ್ ಸಿ ಎನ್ ಇನ್ಕ್ರೀಸ್ ಇನ್ ದ ಲೆಂತ್ ಆಫ್ ದ ಪ್ಲಾಂಟ್. ಇದಕ್ಕೆ ನಾವು ಪ್ರೈಮರಿ ಗ್ರೋತ್ ಅಂತ ಕರಿತೀವಿ. ಸೊ ಏಪಿಕಲ್ ಮೆರಿಸ್ಟೆಮ್ಸ್ ಇರೋ ಕಾರಣದಿಂದ elongation of the plants along their axis happens. increase in length ಅಂದರೆ elongation ಆಗೋದಕ್ಕೆ ನಾವು ಪ್ರೈಮರಿ ಗ್ರೋತ್ ಅಂತ ಕರಿತೀವಿ. ಪ್ಲಾಂಟ್ಸ್ನಲ್ಲಿ ಸ್ಪೆಸಿಫಿಕ್ ಪ್ಲಾಂಟ್ಸ್, ಸ್ಪೆಷಲಿ ಡೈಕಾಟ್ಸಲ್ಲಿ ಸೈಡಲ್ಲಿ ಒಂದು ಮೆರಿಸ್ಟೆಮ್ ಇರುತ್ತೆ, ಒಂದು ರಿಂಗ್ ಆಫ್ ಮೆರಿಸ್ಟೆಮ್ ನೀವು ನೋಡ್ಬೋದು. ಇದಕ್ಕೆ ನಾವು ಲ್ಯಾಟ್ರಲ್ ಮೆರಿಸ್ಟೆಮ್ ಅಂತ ಕರಿತೀವಿ. ಒನ್ ಎಕ್ಸಾಂಪಲ್ ಫಾರ್ ಲ್ಯಾಟ್ರಲ್ ಮೆರಿಸ್ಟೆಮ್ ಇಸ್ ವ್ಯಾಸ್ಕ್ಯುಲರ್ ಕೇಂಬಿಯಂ. ಇಂಥ ಮೆರಿಸ್ಟೆಮ್ಸ್ ಇರೋದ್ರಿಂದ ಪ್ಲಾಂಟ್ಸ್ದು ಸೈಜ್, ಗರ್ತ್ ಇನ್ಕ್ರೀಸ್ ಆಗುತ್ತೆ. ಯೂಶಲಿ ಇದು ಸ್ಟೆಮ್ಮಲ್ಲಿ ಲೊಕೇಟೆಡ್ ಆಗಿರುತ್ತೆ, ಸ್ಟೆಮ್ನ ಸೈಡ್ಸಲ್ಲಿ ಇರುತ್ತೆ. ಸ್ಟೆಮ್ನ ಈ ರೀತಿ, ಇದು ಒಂದು ಸ್ಟೆಮ್ ಅಂತ ಕಟ್ ನೋಡಿ ಕನ್ಸಿಡರ್ ಮಾಡಿ, ಈ ರೀತಿ ಕಟ್ ಮಾಡಿದಾಗ 2 ಸೈಡ್ಸಲ್ಲಿ ನಮ್ಗೆ ಹೀಗೆ ಒಂದು ಮೆರಿಸ್ಟೆಮ್ಸ್ ಕಾಣಿಸುತ್ತೆ. ಅದಕ್ಕೆ ನಾವು ಲ್ಯಾಟ್ರಲ್ ಮೆರಿಸ್ಟೆಮ್ ಅಂತ ಕರಿತೀವಿ. ಅದಕ್ಕೆ ಒಂದು ಎಕ್ಸಾಂಪಲ್ ಕೇಂಬಿಯಂ. ಸೊ ಈ ಕೇಂಬಿಯಂ ಇರೋ ಕಾರಣದಿಂದ, ಲ್ಯಾಟ್ರಲ್ ಮೆರಿಸ್ಟೆಮ್ ಇರೋ ಕಾರಣದಿಂದ ಸ್ಟೆಮ್ಸ್ ವಿಲ್ ಇನ್ಕ್ರೀಸ್ ಇನ್ ಥಿಕ್ನೆಸ್. ಅದಕ್ಕೆ ನಾವು ಸೆಕೆಂಡ್ರಿ ಗ್ರೋತ್ ಅಂತ ಕರಿತೀವಿ.
ಓಕೆ, ಲ್ಯಾಟ್ರಲ್ ಮೆರಿಸ್ಟಮ್ಸ್ ಎಕ್ಸಾಂಪಲ್ ವ್ಯಾಸ್ಕ್ಯುಲರ್ ಕೇಂಬಿಯಂ ಮತ್ತು ಕಾರ್ಕ್ ಕೇಂಬಿಯಂ. ಇದನ್ನು ನಾವು ಡೈಕಾಟ್ ಪ್ಲಾಂಟ್ಸಲ್ಲಿ ಜಿಮ್ನೋಸ್ಪಮ್ಸ್ನಲ್ಲಿ ನೋಡ್ಬೋದು. ದಿಸ್ ವಿಲ್ ಹೆಲ್ಪ್ ಇನ್ ಇನ್ಕ್ರೀಸಿಂಗ್ ದ ಗರ್ತ್ ಅಂದರೆ ಅದರ ಅಗಲ ಇನ್ಕ್ರೀಸ್ ಮಾಡುತ್ತೆ, ಸ್ಟೆಮ್ನ ಡೈಮೀಟರ್ ಇನ್ಕ್ರೀಸ್ ಮಾಡುತ್ತೆ. ಅದಕ್ಕೆ ನಾವು ಸೆಕೆಂಡ್ರಿ ಗ್ರೋತ್ ಅಂತ ಕರಿತೀವಿ. ಸೊ ಈ ಮೆರಿಸ್ಟಮ್ಸ್ ಇರೋ ಕಾರಣದಿಂದ ನಾವು ಅನ್ಲಿಮಿಟೆಡ್ ಗ್ರೋತ್ನ ನೋಡ್ಬೋದು ಪ್ಲಾಂಟ್ಸ್ನಲ್ಲಿ. ಓಕೆ, ನಾ ಲೆಟ್ಸ್ ಟಾಕ್ ಅಬೌಟ್ ಅನದರ್ ಆಸ್ಪೆಕ್ಟ್ ಆಫ್ ಗ್ರೋತ್ನ ನಾವು ಮೆಷರ್ ಮಾಡ್ಬೋದು. ದಿಸ್ ಇಸ್ ವೆರಿ ಸಿಂಪಲ್, ನಿಮಗೆಲ್ಲರಿಗೂ ಕೂಡ ಗೊತ್ತು, ಹೌದಲ್ವಾ? ಇಟ್ ಈಸ್ ಪಾಸಿಬಲ್ ಟು ಮೆಷರ್ ಗ್ರೋತ್. ಇವಾಗ ಸೆಲ್ಯುಲರ್ ಲೆವೆಲಲ್ಲಿ ನಾವು ಗ್ರೋತ್ನ ಕನ್ಸಿಡರ್ ಮಾಡಿದ್ರೆ, ಒಂದು ಸೆಲ್ನ ಕನ್ಸಿಡರ್ ಮಾಡ್ತೀವಿ ಅಂದ್ಕೊಳ್ಳಿ. ಒಂದು ಸೆಲ್ ಈ ಸೈಜ್ ಇತ್ತು, ಇವಾಗ ಅದು ಗ್ರೋ ಆಗಿದೆ ಅಂದರೆ ಅದರಲ್ಲಿರುವಂಥ ಪ್ರೋಟೋಪ್ಲಾಸಮ್ ಇನ್ಕ್ರೀಸ್ ಆಗಿದೆ. ಪ್ರೋಟೋಪ್ಲಾಸಮ್ ಇನ್ಕ್ರೀಸ್ ಆದಾಗ ಈ ಸೆಲ್ ಗ್ರೋ ಆಗಿದೆ ಅಂದ್ಕೊಳ್ಳೋಣ. ಇವಾಗ ಈ ಸೆಲ್ಲಲ್ಲಿ ನಾವು ಎಷ್ಟು ಪ್ರೋಟೋಪ್ಲಾಸಮ್ ಇತ್ತು, ಇದರಲ್ಲಿ ಎಷ್ಟು ಪ್ರೋಟೋಪ್ಲಾಸಮ್ ಇದೆ ಅನ್ನೋದು ಮೆಷರ್ ಮಾಡೋದು ಈಸಿ ಆಗುತ್ತಾ, ಕಷ್ಟ ಆಗುತ್ತಾ? ಸೆಲ್ಯುಲರ್ ಲೆವೆಲಲ್ಲಿ ನಾವು ಅದನ್ನು ಮೆಷರ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ಅದರದ್ದು ವಾಲ್ಯೂಮ್ ತುಂಬ ಕಡಿಮೆ ಇರುತ್ತೆ, ಅದನ್ನು ನಾವು ಆ್ಯಕ್ಯುರೇಟ್ ಆಗಿ ಮೆಷರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಸೆಲ್ಯುಲರ್ ಲೆವೆಲಲ್ಲಿ ಗ್ರೋತ್ ಹೆಂಗಾಗ್ತದೆ ಅಂದರೆ ಇಟ್ ವಿಲ್ ಬಿ ಹ್ಯಾಪನಿಂಗ್ ಬಿಕಾಸ್ ಆಫ್ ದಿ ಇನ್ಕ್ರೀಸ್ ಇನ್ ದಿ ಅಮೌಂಟ್ ಆಫ್ ಪ್ರೋಟೋಪ್ಲಾಸಮ್. ಇದನ್ನು ನಾವು ಮೆಷರ್ ಮಾಡೋದು ಕಷ್ಟ, ಬಟ್ ಅದಕ್ಕೆ ಪ್ರಪೋರ್ಷನೇಟ್ ಆಗಿ ಬೇರೆ ಏನಾದರೂ ಪ್ಯಾರಾಮೀಟರ್ಸ್ನ ನಾವು ಮೆಷರ್ ಮಾಡ್ಬೋದು. ಈಗ ಲೆಟ್ಸ್ ಸೇ ದಿಸ್ ಸೆಲ್ ದಟ್ ಹ್ಯಾಸ್ ಇನ್ಕ್ರೀಸ್ಡ್ ಇನ್ ಸೈಜ್, ಇಟ್ ಇಸ್ ಪ್ರೆಸೆಂಟ್ ಇನ್ ದ ರೂಟ್ ಅಂತ ಅಂದ್ಕೊಳ್ಳೋಣ. ರೂಟಲ್ಲಿರುವಂತಹ ಸೆಲ್ ಅದ್ರ ಸೈಜ್ ಇನ್ಕ್ರೀಸ್ ಮಾಡಿದರೆ ರೂಟ್ದ ಸೈಜ್ ಕೂಡ ಇನ್ಕ್ರೀಸ್ ಆಗಿರಬೇಕಲ್ವಾ? ಲೀಫ್ನಲ್ಲಿರುವಂತಹ ಸೆಲ್ ಅದ್ರ ಸೈಜ್ ಇನ್ಕ್ರೀಸ್ ಮಾಡಿದರೆ ಲೀಫ್ ಕೂಡ ಎಕ್ಸ್ಪ್ಯಾಂಡ್ ಆಗಿರಬೇಕು. ಸೊ ಅದೇ ರೀತಿ ಬಿಕಾಸ್ ಯು ಕ್ಯಾನಾಟ್ ಇಂಡಿವಿಜುವಲಿ ಮೆಷರ್ ಪ್ರತಿ ಒಂದು ಸೆಲ್ಲಲ್ಲಿ ಪ್ರೋಟೋಪ್ಲಾಸಮ್ ಹೇಗೆ ಇನ್ಕ್ರೀಸ್ ಆಗಿದೆ, ನಾವು ಬೇರೆ ಪ್ಯಾರಾಮೀಟರ್ಸ್ನಿಂದ ಗ್ರೋತ್ನ ಮೆಷರ್ ಮಾಡ್ಬೋದು. ಸಮ್ ಎಕ್ಸಾಂಪಲ್ಸ್ ಐ ವಿಲ್ ಗಿವ್ ಯು. ಫ್ರೆಶ್ ವೇಟ್ ಆಫ್ ಎನಿ ಪ್ಲಾಂಟ್ ಆರ್ಗನ್, ಫ್ರೆಶ್ ವೇಟ್ ಅಥವಾ ಡ್ರೈ ವೇಟ್. ಫಾರ್ ಎಕ್ಸಾಂಪಲ್, ನಮ್ಮೊಂದು ಪಾಟೆಡ್ ಪ್ಲಾಂಟ್ ಇದೆ ನಮ್ಮ ಮನೆಯಲ್ಲಿ, ಅದೆಷ್ಟು ಗ್ರೋ ಆಗಿದೆ ಅಂತ ಅದ್ರ ವೇಟ್ನ ನಾವು ಮೆಷರ್ ಮಾಡಬೇಕು ಅಂತ ಅಂದರೆ ಯು ವೇ ದ ಪ್ಲಾಂಟ್. ಪಾಟು ಸಾಯಿಲು ಸುಮಾರು ಅಷ್ಟೇ ಇರುತ್ತೆ, ತುಂಬ ಏನು ಚೇಂಜಸ್ ಆಗಿರೋದಿಲ್ಲ ಅದರ ವೇಟ್ನಲ್ಲಿ. ಸೊ ಯು ಮೆಷರ್ ದ ವೇಟ್ ಆಫ್ ದಿಸ್ ಪ್ಲಾಂಟ್ ವೆನ್ ಇಟ್ ಈಸ್ ಲೈವ್. ಓಕೆ, ಸೊ ಅದಕ್ಕೆ ನಾವು ಫ್ರೆಶ್ ವೇಟ್ ಅಂತ ಹೇಳ್ತೀವಿ, ಅಥವಾ ಇಮಿಡಿಯೇಟ್ಲಿ ಆಫ್ಟರ್ ಪ್ಲಕಿಂಗ್ ಇಟ್ ಔಟ್ ಯು ಕ್ಯಾನ್ ವೇಟ್, ಅದಕ್ಕೆ ನಾವು ಫ್ರೆಶ್ ವೇಟ್ ಅಂತ ಹೇಳ್ತೀವಿ. ಅದಾದಮೇಲೆ ಸ್ವಲ್ಪ ದಿನದ ನಂತರ ನೀವು ಮೆಷರ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಗ್ರೋ ಆಗಿದೆ ಅಂತ. ಆ್ಯಂಡ್ ಡ್ರೈ ವೇಟ್ ಅಂದರೆ ಯು ಹ್ಯಾವ್ ಟು ಡ್ರೈ ದ ಪ್ಲಾಂಟ್ ಎಂಟೈರ್ಲಿ ಆ್ಯಂಡ್ ಟೇಕ್ ಇಟ್ಸ್ ವೇಟ್. ಅನದರ್ ವೇ ಆಫ್ ಮೆಷರಿಂಗ್ ದಿಸ್ ಇಸ್ ಮೆಷರಿಂಗ್ ದ ಲೆಂತ್. ಎಕ್ಸಾಂಪಲ್, ಪೋಲನ್ ಟ್ಯೂಬ್. ಇದನ್ನು ನೀವು ಇನ್ ಡೀಟೇಲ್ ಸೆಕೆಂಡ್ PUCಯಲ್ಲಿ ಕಲಿತೀರಾ, ಬಟ್ ನಾವು ಅಲ್ಲಿ ಜಸ್ಟ್ ಟೆಲ್ ಯು ಬ್ರೀಫ್ಲಿ. ಪೋಲನ್ ಗ್ರೇನ್ಸ್ ಏನಿರುತ್ತೆ, ಆಂಥರ್ ಪ್ರೊಡ್ಯೂಸ್ ಮಾಡೋದು. ಈ ಪೋಲನ್ ಗ್ರೇನ್ಸ್ ಒಳಗಡೆ ಮೇಲ್ ಗ್ಯಾಮೀಟ್ಸ್ ಇರುತ್ತೆ. ಸೊ ಈ ಪೋಲನ್ ಗ್ರೇನ್ ಬಂದು ಒಂದು ಸ್ಟಿಗ್ಮಾ ಮೇಲೆ ಫಾಲ್ ಆದಾಗ ಇಟ್ ವಿಲ್ ಪ್ರೊಡ್ಯೂಸ್ ಅ ಟ್ಯೂಬ್ ದಟ್ ಗೋಸ್ ಥ್ರೂ ದ ಸ್ಟೈಲ್. ಇದರೊಳಗಡೆ ಮೇಲ್ ಗ್ಯಾಮೀಟ್ಸ್ ಹೋಗುತ್ತೆ, ಹಾಗೆ ಫಿಮೇಲ್ ಗ್ಯಾಮೀಟ್ ಜೊತೆ ಫ್ಯೂಸ್ ಆಗೋದಕ್ಕೆ. ಸೊ ಈ ಪೋಲನ್ ಗ್ರೇನ್ ಬಂದಿಲ್ಲಿ ಫಾಲ್ ಆದಮೇಲೆ ಇಟ್ ವಿಲ್ ಸ್ಟಾರ್ಟ್ ಪ್ರೊಡ್ಯೂಸಿಂಗ್ ದ ಪೋಲನ್ ಟ್ಯೂಬ್. ಸೊ ಇಫ್ ಯು ವಾಂಟ್ ಟು ಫೈಂಡ್ ಔಟ್ ಅಬೌಟ್ ದ ಗ್ರೋತ್ ಆಫ್ ದ ಪೋಲನ್ ಗ್ರೇನ್ ಆರ್ ದ ಪೋಲನ್ ಟ್ಯೂಬ್, ಯು ಕ್ಯಾನ್ ಮೆಷರ್ ದ ಲೆಂತ್ ಆಫ್ ದಿಸ್ ಪೋಲನ್ ಟ್ಯೂಬ್. ಲೆಂತ್ನ ಮೆಷರ್ ಮಾಡ್ಬೋದು, ವೇಟ್ನ ಮೆಷರ್ ಮಾಡ್ಬೋದು, ಸರ್ಫೇಸ್ ಏರಿಯಾನ ಮೆಷರ್ ಮಾಡ್ಬೋದು. ಒಂದು ಸಣ್ಣ ಲೀಫ್ ಇತ್ತು, ನಿಮ್ಮ ಮನೆಯಲ್ಲಿ ತುಳಸಿ ಪ್ಲಾಂಟ್ ಅಂತೂ ಇದ್ದೇ ಇರುತ್ತೆ, ನೀವು ನೋಡಿರ್ತೀರ, ಒಂದು ಚಿಕ್ಕ ಲೀಫ್ ಇರುತ್ತೆ, ಒಂದು 2 ದಿನ ಬಿಟ್ಟು ನೋಡಿದ್ರೆ ಅದು ಎಷ್ಟು ಅಗಲ ಆಗಿರುತ್ತೆ. ಇಫ್ ಯು ಆರ್ ಕ್ಯೂರಿಯಸ್ ಪರ್ಸನ್, ನಿಮಗೆ ಆ ಥರ ಬಾಟ್ನಿ ಮೇಲೆ ಇಂಟ್ರೆಸ್ಟ್ ಇದ್ದರೆ, ಪ್ಲಾಂಟ್ಸ್ ಮೇಲೆ ಇಂಟ್ರೆಸ್ಟ್ ಇದ್ದರೆ, ಐ ಸಜೆಸ್ಟ್ ಒಂದು ದಿನ ಹೋಗಿ ನೋಡಿ ಒಂದು ಗಿಡನ. ತುಳಸಿ ಅಂತೂ ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ಸೊ ಒಂದು ಸ್ಮಾಲ್ ಲೀಫ್ನ ನೋಡಿ, ಒಂದು 2-3 ದಿನ ಬಿಟ್ಟು ಆ ಲೀಫ್ನಲ್ಲಿ ಏನಾದರೂ ಮಾರ್ಕ್ ಮಾಡಿಟ್ಟಿರಿ ನಿಮ್ಗೆ ಗೊತ್ತಾಗಲಿ ಅಂತ. ಸೊ ಆ ಲೀಫ್ನ 2-3 ದಿನ ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಎಕ್ಸ್ಪ್ಯಾಂಡ್ ಆಗಿರುತ್ತೆ ಅದು. ಸೊ ಇಂಥ ಲೀಫ್ದು ಗ್ರೋತ್ನ ನಾವು ಮೆಷರ್ ಮಾಡಬೇಕು ಅಂತ ಅಂದರೆ ವಿ ಕ್ಯಾನ್ ಮೆಷರ್ ಇಟ್ ಸರ್ಫೇಸ್ ಏರಿಯಾ. ಓಕೆ, 2 ಎಕ್ಸಾಂಪಲ್ ಕೊಟ್ಟಿದ್ದಾರೆ ನಿಮ್ಮ NCERTಯಲ್ಲಿ, ಅದನ್ನು ನೀವು ನೆನ್ಪಿಟ್ಕೊಳ್ಬೇಕು. ವಾಟರ್ ಮೆಲನ್ದು ಏನು ಸೆಲ್ಸ್ ಇದೆ ಅಲ್ಲ, ವಾಟರ್ ಮೆಲನ್ನಲ್ಲಿರುವಂಥ ಫ್ರೂಟ್ನಲ್ಲಿರುವಂಥ ಸೆಲ್ಸ್ ಅಪ್ಯಾರೆಂಟ್ಲಿ ಕ್ಯಾನ್ ಇನ್ಕ್ರೀಸ್ ಇನ್ ಸೈಜ್. ಅದರ ಸೈಜ್ನ 3,50,000 ಟೈಮ್ಸ್ ಅದು ಇನ್ಕ್ರೀಸ್ ಮಾಡ್ಬೋದು. ಓವರ್ ದೇರ್ ಇಟ್ ಇಸ್ ಇನ್ಕ್ರೀಸಿಂಗ್ ಇಟ್ ಸೆಲ್ ವಾಲ್ಯೂಮ್ ಬೈ 3,50,000 ಟೈಮ್ಸ್. ಓಕೆ, ಆ್ಯಂಡ್ ಸೆಲ್ ನಂಬರ್. ಒಂದು ಮೇಜ್ ಅಂದರೆ ಗೊತ್ತಲ್ವಾ, ಜೋಳ. ಮೇಜ್ನ ರೂಟಲ್ಲಿರುವಂತಹ ಎಪಿಕಲ್ ಮೆರಿಸ್ಟಮ್, ಒಂದು ಸಿಂಗಲ್ ಎಪಿಕಲ್ ಮೆರಿಸ್ಟಮ್ನ ನಾವು ಕನ್ಸಿಡರ್ ಮಾಡಿದ್ರೆ ಎವ್ರಿ ಅವರ್ ಇಟ್ ಈಸ್ ಗೋಯಿಂಗ್ ಟು ಡಿವೈಡ್ ಆ್ಯಂಡ್ ಫಾರ್ಮ್ ಮೋರ್ ದೆನ್ 17,500 ಸೆಲ್ಸ್. ಸೊ ಈ ರೀತಿ ಸೆಲ್ನ ವಾಲ್ಯೂಮ್ ಇನ್ಕ್ರೀಸ್ ಆಗೋದು ಅಥವಾ ಸೆಲ್ನ ನಂಬರ್ ಇನ್ಕ್ರೀಸ್ ಆಗೋದು, ಈ ರೀತಿ ಕೂಡ ನಾವು ಗ್ರೋತ್ನ ಮೆಷರ್ ಮಾಡ್ಬೋದು. ಸೊ ದೀಸ್ ಆರ್ ಸಮ್ ಪ್ಯಾರಾಮೀಟರ್ಸ್. ನಾವು ಲೆಟ್ಸ್ ಟಾಕ್ ಅಬೌಟ್ ದ ಡಿಫ್ರೆಂಟ್ ಫೇಸಸ್ ಆಫ್ ಗ್ರೋತ್. ಓಕೆ, ನಾವು ಒಂದು ಪೀರಿಯಡ್ ಆಫ್ ಗ್ರೋತ್ನಲ್ಲಿ 3 ಫೇಸ್ ಆಗಿ ನೋಡ್ಬೋದು ಪ್ಲಾಂಟ್ಸಲ್ಲಿ. ಮೆರಿಸ್ಟಮ್ಯಾಟಿಕ್ ಫೇಸ್, ಎಲಾಂಗೇಷನ್ ಫೇಸ್, ಮೆಚುರೇಷನ್ ಫೇಸ್. ದಿಸ್ ಇಸ್ ವೆರಿ ಸಿಮಿಲರ್ ಟು ವಾಟ್ you've learned in the regions of fruit in morphology of flowering plants. Morphology of flowering plants ಅನ್ನೋ ಒಂದು ಚಾಪ್ಟರಲ್ಲಿ
you have different regions of the root alva. Meristematic zone, elongation zone, maturation zone, ee riti kaltirtira. So this is very similar to what you've learnt there. So meristematic phase nalli enagutte, tip alli ಏನು cells irutte root alli, there you can find meristematic tissues. Characteristic features ಏನು ಆ ಸೆಲ್ಸ್ದು ಅಂದರೆ, ಇಲ್ಲಿ ಸೆಲ್ಸ್ ಆರ್ ರಿಚ್ ಇನ್ ಪ್ರೋಟೋಪ್ಲಾಸಮ್, ತುಂಬ ಕಾನ್ಸ್ಪಿಕ್ಯೂಸ್ ಆಗಿರುವಂಥ ಒಂದು ಲಾರ್ಜ್ ನ್ಯೂಕ್ಲಿಯಸ್ ಇರುತ್ತೆ. ಸೆಲ್ ವಾಲ್ಸ್ ತುಂಬ ಸಣ್ಣ ಇರುತ್ತೆ, ಥಿಕ್ ಆಗಿರೋದಿಲ್ಲ, ಯಾಕೆಂದರೆ ಈ ಸೆಲ್ಸ್ ತುಂಬ ಜಾಸ್ತಿ ಗ್ರೋ ಆಗೋದಿಲ್ಲ. ತಕ್ಷಣ ಡಿವೈಡ್ ಆಗ್ತಾ ಇರುತ್ತೆ, ಗ್ರೋ ಆಗ್ತಾ ಇರಲ್ಲ, ಹೊಸ ಸೆಲ್ ವಾಲ್ ಮೆಟೀರಿಯಲ್ನ ಅಕ್ಯುಮುಲೇಟ್ ಮಾಡ್ಕೋತಾ ಇರಲ್ಲ. ಹಾಗಾಗಿ ಈ ಸೆಲ್ಸ್ ತುಂಬ ಥಿನ್ ಆಗಿರುತ್ತೆ, ಅದರಲ್ಲಿ ಸೆಲ್ ವಾಲ್ಸ್. ಅಬಂಡೆಂಟ್ ಪ್ಲಾಸ್ಮೋಡೆಸ್ಮ್ಯಾಟಲ್ ಕನೆಕ್ಷನ್ಸ್ ಇರುತ್ತೆ. ಪ್ಲಾಸ್ಮೋಡೆಸ್ಮ್ಯಾಟ ಅಂದರೆ ಇದು ಒಂದು ಸೆಲ್ ಅಂತ ಕನ್ಸಿಡರ್ ಮಾಡಿದ್ರೆ, ಎರಡು ಸೆಲ್ ಮಧ್ಯ, ನೇಬರಿಂಗ್ ಸೆಲ್ಸ್ ಮಧ್ಯ ಸೈಟೋಪ್ಲಾಸ್ಮಿಕ್ ಕನೆಕ್ಷನ್ಸ್ ಇರುತ್ತೆ. ಸೊ ಒಂದು ಟಿಶ್ಯೂ ಒಂದೇ ಫಂಕ್ಷನ್ ಪರ್ಫಾರ್ಮ್ ಮಾಡಬೇಕಂದ್ರೆ ಅಕ್ಕಪಕ್ಕದಲ್ಲಿರುವಂಥ ಸೆಲ್ಸ್ ಎಲ್ಲ ಕಮ್ಯುನಿಕೇಟ್ ಮಾಡಬೇಕು, ಮಾತಾಡಬೇಕಲ್ವಾ. ಸೊ ಇಟ್ ವಿಲ್ ಟಾಕ್ ಇನ್ ಟರ್ಮ್ಸ್ ಆಫ್ ಕೆಮಿಕಲ್ಸ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ಮಾತಾಡುತ್ತೆ. ಆ ಕಮ್ಯುನಿಕೇಷನ್ ಎಲ್ಲ ನಡಿಬೇಕು ಅಂತ ಅಂದರೆ ಒಂದು ಕನೆಕ್ಟಿವಿಟಿ ಇರಬೇಕು ಎರಡು ಸೆಲ್ಸ್ ಮಧ್ಯೆ. ದ್ಯಾಟ್ ಕನೆಕ್ಟಿವಿಟಿ ಇಸ್ ಪ್ರೊವೈಡೆಡ್ ಬೈ ದೀಸ್ ಪ್ಲಾಸ್ಮೋಡೆಸ್ಮ್ಯಾಟ. ಓಕೆ, ಸೊ ಈ ಮೆರಿಸ್ಟಮ್ಯಾಟಿಕ್ ಸೆಲ್ಸಲ್ಲಿ ಆ ಪ್ಲಾಸ್ಮೋಡೆಸ್ಮ್ಯಾಟ ಜಾಸ್ತಿ ಇರುತ್ತೆ. ಎಲ್ಲಿ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಇರುತ್ತೆ ಅಲ್ಲಿ ಗ್ರೋತ್ ಆಫ್ ದಟ್ ಪಾರ್ಟ್ ವಿಲ್ ಹ್ಯಾಪನ್ ಬಿಕಾಸ್ ಆಫ್ ಎನ್ ಇನ್ಕ್ರೀಸ್ ಇನ್ ಸೈಜ್, ಯಾಕೆಂದರೆ ಈ ಸೆಲ್ಸ್ ಯಾವಾಗಲೂ ಡಿವೈಡ್ ಮಾಡ್ತಾನೆ ಇರುತ್ತೆ. ಓಕೆನಾ. ನೆಕ್ಸ್ಟ್ ಇವಾಗ ಎಲಾಂಗೇಷನ್ ಫೇಸ್ ಬಗ್ಗೆ ಮಾತಾಡೋಣ. ಸೊ ಎಲಾಂಗೇಷನಲ್ಲಿ ಏನಾಗುತ್ತೆ ಅಂತಂದರೆ, ಇದು ಮೆರಿಸ್ಟಮ್ಯಾಟಿಕ್ ಝೋನ್ ಅಂದರೆ ಅದರ ಅಬವ್ ಯು ಕ್ಯಾನ್ ಫೈಂಡ್ ದಿ ಎಲಾಂಗೇಷನ್ ಝೋನ್. ಅಲ್ಲಿರುವಂತಹ ಸೆಲ್ಸ್ ಡಿವೈಡ್ ಆಗೋದು ನಿಲ್ಲಿಸ್ಬಿಡುತ್ತೆ, ಸೈಜ್ನಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೈಜ್ ಇನ್ಕ್ರೀಸ್ ಆಗೋದು ಲಾಂಜಿಟ್ಯೂಡ್ನಲ್ ಆ್ಯಕ್ಸಸ್ಸಲ್ಲಿ, ಹಾಗಾಗಿ ಅದು ಉದ್ದ ಆಗ್ತದೆ ಥರ ನಮಗೆ ಕಾಣಿಸುತ್ತೆ. ಸೊ ಆ ಝೋನಲ್ಲಿರುವಂಥ ಸೆಲ್ಸ್ಗೆ ನಾವು ಎಲಾಂಗೇಷನ್ ಝೋನ್ ಅಂತ ಕರಿತೀವಿ. ಆ ರೀಜನ್ಗೆ, ಆ ಫೇಸ್ಗೆ ಎಲಾಂಗೇಷನ್ ಫೇಸ್ ಅಂತ ಕರಿತೀವಿ. ಹಿಯರ್ ಯು ಕ್ಯಾನ್ ಸಿ ಎನ್ ಇನ್ಕ್ರೀಸ್ ಇನ್ ದ ಪ್ರೊಡಕ್ಷನ್ ಆಫ್ ವ್ಯಾಕ್ಯೂಲ್ಸ್. ಸೆಲ್ಸ್ ಕೂಡ ಉದ್ದ ಆಗುತ್ತೆ, ಎನ್ಲಾರ್ಜ್ ಆಗುತ್ತೆ. ಈ ಪಾಯಿಂಟಲ್ಲಿ ಸೆಲ್ ಡಿವೈಡ್ ಆಗೋದು ನಿಲ್ಲಿಸ್ಬಿಡ್ತಲ್ವಾ, ಈ ಪಾಯಿಂಟಲ್ಲಿ ಸೆಲ್ ಎಲಾಂಗೇಟ್ ಆಗ್ತಾಯಿದೆ. ಹಾಗೆಯೇ ಸೆಲ್ ವಾಲ್, ಹೊಸ ಸೆಲ್ ವಾಲ್ ಡೆಪಾಸಿಷನ್ ಕೂಡ ಆಗುತ್ತೆ. ಇವಾಗ ಸೆಲ್ ಉದ್ದ ಆಗ್ತಾ ಇದೆ ಅಂದರೆ ಅಷ್ಟೇ ವಾಲ್ ಇರೋದಕ್ಕಾಗೋದಿಲ್ಲ, ಅದು ಉದ್ದ ಆಗ್ತಾ ಇದ್ರೆ ಅದ್ರ ಜೊತೆಗೆ ಸೆಲ್ ವಾಲ್ ಕೂಡ ಇನ್ಕ್ರೀಸ್ ಆಗಬೇಕು, ಸೆಲ್ ವಾಲ್ ಡೆಪಾಸಿಷನ್ ಕೂಡ ಆಗಬೇಕು. ಸೊ ಅದು ಈ ಫೇಸ್ನಲ್ಲಿ ನಡೆಯುತ್ತೆ. ಫೈನಲಿ ಮೆಚುರೇಷನ್ ಫೇಸ್. ದಿಸ್ ಈಸ್ ಮಚ್ ಅಹೆಡ್, ಫಾರ್ದರ್ ಫ್ರಮ್ ಅಪೆಕ್ಸ್, ಟಿಪ್ನಿಂದ ತುಂಬ ದೂರದಲ್ಲಾಗುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ಸೆಲ್ಸ್ ಎಲಾಂಗೇಟ್ ಆಗಿ ಮ್ಯಾಕ್ಸಿಮಮ್ ಸೈಜ್ ಆಗೋಗ್ಬಿಟ್ಟಿದೆ. ಇಲ್ಲಿ cells will take up permanent functions in the plant and perform those functions. ಇವಾಗ ನಾವು ಹೇಳ್ತೀವಿ cells have become matured, cells have become differentiated ಅಂತ. ಓಕೆನಾ. ಸೊ ಇಲ್ಲಿ ಸೆಲ್ ವಾಲ್ ಇನ್ನೂ ಜಾಸ್ತಿ ಥಿಕ್ ಆಗುತ್ತೆ, ಸೆಕೆಂಡರಿ ವಾಲ್ಸ್ ಎಲ್ಲ ಕೂಡ ಪ್ರೊಡ್ಯೂಸ್ ಆಗುತ್ತೆ. ಇವಾಗ ಈ ಇಲಸ್ಟ್ರೇಷನ್ ನಿಮ್ಗೆ NCERT ಕೊಟ್ಟಿದ್ದಾರೆ. ದಿಸ್ ಇಸ್ ಅ ಯಂಗ್ ಸೀಡ್ಲಿಂಗ್, ದಿಸ್ ಈಸ್ ದ ರೂಟ್ ಶೋಯಿಂಗ್ ಗ್ರೋತ್. ಯು ಕ್ಯಾನ್ ಸಿ ಹಿಯರ್ ABCD ಅಂತ ಎಲ್ಲ ಪಾಯಿಂಟ್ಸ್ ಮಾರ್ಕ್ ಮಾಡಿದ್ದಾರೆ. You can see how A, B ಈ ರೀಜನ್ಸಲ್ಲಿ ಹೆಂಗೆ ಎಲಾಂಗೇಷನ್ ಆಗಿದೆ ಸೆಲ್ಸ್ದು ಅಂತ. ದಿಸ್ ಬೇಸಿಕಲಿ ರೆಪ್ರೆಸೆಂಟ್ಸ್ ದಿ ಎಲಾಂಗೇಷನ್ ಝೋನ್. ದಿಸ್ ಬೇಸಿಕಲಿ ರೆಪ್ರೆಸೆಂಟ್ಸ್ ದ ಮೆರಿಸ್ಟಮ್ಯಾಟಿಕ್ ಝೋನ್. ಆನ್ ಟಾಪ್ ಆಫ್ ದ್ಯಾಟ್ ದಿಸ್ ವಿಲ್ ಬಿ ದ ಮೆಚ್ಯೂರ್ ಝೋನ್ ಆರ್ ದ ಡಿಫರೆನ್ಷಿಯೇಟೆಡ್ ಝೋನ್. ದಿಸ್ ಇಸ್ ಹೌ ದ ಡಿಫರೆಂಟ್ ರೀಜನ್ಸ್ ಆರ್ ಅರೇಂಜ್ಡ್ ಇನ್ ದ ರೂಟ್. ಓಕೆನಾ. ಈಗ ನಾವು ಗ್ರೋತ್ ರೇಟ್ ಬಗ್ಗೆ ಮಾತಾಡೋಣ. ಗ್ರೋತ್ ರೇಟ್ ಅಥವಾ ಯಾವುದೇ ರೇಟ್ನ ತೊಗೊಂಡು ನೀವು ಸೈನ್ಸಲ್ಲಿ, ಇಟ್ ಹ್ಯಾಸ್ ಸಮಥಿಂಗ್ ಟು ಡೂ ವಿತ್ ಟೈಮ್. ಇಲ್ಲ ಗ್ರೋತ್ ರೇಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ಯಾವ ರೇಟಲ್ಲಿ ಗ್ರೋತ್ ಆಗ್ತಾ ಇದೆ ವಿತ್ ರೆಸ್ಪೆಕ್ಟ್ ಟು ಟೈಮ್, ಗ್ರೋತ್ ಹೆಂಗೆ ಆಗ್ತಾ ಇದೆ ಅದಕ್ಕೆ ನಾವು ಗ್ರೋತ್ ರೇಟ್ ಅಂತ ಕರಿತೀವಿ. ಸೊ ಇಟ್ ಈಸ್ ದಿ ಇನ್ಕ್ರೀಸ್ ಗ್ರೋತ್ ಪರ್ ಯೂನಿಟ್ ಟೈಮ್, 1 hour, 1 second, 1 minute ಪರ್ ಯೂನಿಟ್ ಟೈಮಲ್ಲಿ ಎಷ್ಟು ಇನ್ಕ್ರೀಸ್ ಆಗ್ತಾ ಇದೆ ಸೈಜ್ನಲ್ಲಿ, ಅದಕ್ಕೆ ನಾವು ಗ್ರೋತ್ ರೇಟ್ ಅಂತ ಕರಿತೀವಿ. ನಿಮ್ಗೆ ಗೊತ್ತಿರ್ಬೋದು ಫಿಸಿಕ್ಸ್ನಲ್ಲಿ, ಮ್ಯಾಥ್ಸಲ್ಲಿ, ಯಾವ ಸಬ್ಜೆಕ್ಟಲ್ಲಾದರೂ ರೇಟ್ ಬಗ್ಗೆ ನಾವು ಮಾತಾಡ್ತೀವಿ ಅಂದರೆ ಯು ಕ್ಯಾನ್ ಎಕ್ಸ್ಪ್ರೆಸ್ ಇಟ್ ಮ್ಯಾಥಮ್ಯಾಟಿಕಲಿ. ರೇಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಮ್ಯಾಥಮ್ಯಾಟಿಕಲಿ. ಸೊ ಪ್ರತಿ ಆರ್ಗ್ಯಾನಿಸಮ್ನಲ್ಲೂ ಸೆಲ್ ಡಿವೈಡ್ ಆದಾಗ ಗ್ರೋತ್ ಆಗುತ್ತೆ. ಬೇರೆ ಬೇರೆ ರೀತಿಯಲ್ಲಿ ಗ್ರೋತ್ನ ಒಂದು ಆರ್ಗ್ಯಾನಿಸಮ್ನ ತೋರಿಸ್ಬೋದು. ಸೊ ಹಾಗಾಗಿ ದ ಗ್ರೋತ್ ರೇಟ್ ಕೆನ್ ಬಿ ಆಫ್ 2 types. ಇಟ್ ಕೆನ್ ಐದರ್ ಬಿ ಅರಿಥ್ಮೆಟಿಕ್ ಆರ್ ಇಟ್ ಕೆನ್ ಬಿ ಜಿಯೋಮೆಟ್ರಿಕಲ್. ಈ ಎರಡೂ ಗ್ರೋತ್ ರೇಟ್ ಹೆಂಗಾಗುತ್ತೆ ಅಂತ ಎಕ್ಸಾಕ್ಟ್ಲಿ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಅರಿಥ್ಮೆಟಿಕ್ ಗ್ರೋತ್ ರೇಟ್ ಬಗ್ಗೆ ಮಾತಾಡೋಣ. ಅರಿಥ್ಮೆಟಿಕ್ ಗ್ರೋತ್ ರೇಟಲ್ಲಿ ಏನಾಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಒಂದು ಸೆಲ್ನ ಕನ್ಸಿಡರ್ ಮಾಡೋಣ. ಇಲ್ಲಿ ಒಂದು ಸೆಲ್ ಇದೆ. ಓಕೆ, ಲೆಟ್ ಮೀ ಡ್ರಾ ಇಟ್ ಟು ದ ಸೈಡ್. ಇಲ್ಲಿ ಒಂದು ಸೆಲ್ ಇದೆ. ಫಸ್ಟ್ ಈ ಸೆಲ್ ಫಾರ್ಮ್ ಆಗಿದ ತಕ್ಷಣ ಡಿವೈಡ್ ಆಗಲ್ಲ. ಫಸ್ಟ್ ಈ ಸೆಲ್ ಗ್ರೋ ಆಗುತ್ತೆ. ನಾವು ಸೆಲ್ ಸೈಕಲ್ ಆ್ಯಂಡ್ ಸೆಲ್ ಡಿವಿಷನಲ್ಲಿ ಕಲ್ತಿದ್ದೀವಿ. ಈ ಸೆಲ್ ಗ್ರೋ ಆಗುತ್ತೆ, ಸೈಟೋಪ್ಲಾಸಮ್ ಜಾಸ್ತಿ ಮಾಡ್ಕೊಳ್ಳುತ್ತೆ.
ಇವಾಗ ಇದು ಒಂದೇ ನ್ಯೂಕ್ಲಿಯಸ್ಗೆ ಇಷ್ಟೊಂದು ಕೆಲಸ ಕಂಟ್ರೋಲ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಸೊ ದಿಸ್ ಸೆಲ್ ವಿಲ್ ಡಿಸೈಡ್ ದಟ್ ಇಟ್ ಹ್ಯಾಸ್ ಟು ಡಿವೈಡ್. ಇಟ್ ವಿಲ್ ಮೇಕ್ ಎನ್ ಎಕ್ಸ್ಟ್ರಾ ಕಾಪಿ ಆಫ್ ಇಟ್ಸ್ DNA ಆ್ಯಂಡ್ ಇಟ್ ವಿಲ್ ಅಂಡರ್ಗೋ ಸೆಲ್ ಡಿವಿಷನ್. 2 ಸೆಲ್ನ ಫಾರ್ಮ್ ಮಾಡುತ್ತೆ. ಅರಿಥಮೆಟಿಕ್ ಗ್ರೋತಲ್ಲಿ ಏನಾಗುತ್ತೆ ಅಂದರೆ, ಈ 2 ಸೆಲ್ ಏನು ಫಾರ್ಮ್ ಮಾಡಿದೆ, ಒಂದು ಸೆಲ್ಲು ಸೆಲ್ ಡಿವಿಷನ್ನ ಕಂಟಿನ್ಯೂ ಮಾಡುತ್ತೆ, ಇನ್ನೊಂದು ಸೆಲ್ಲು ಡಿಫರೆನ್ಷಿಯೇಟ್ ಆಗಿಬಿಡುತ್ತೆ. ಮತ್ತು ಈ 2 ಸೆಲ್ಲಲ್ಲಿ ಈ ಸೆಲ್ಲು ಡಿವೈಡ್ ಆಗೋದು ಕಂಟಿನ್ಯೂ ಮಾಡುತ್ತೆ, ಈ ಸೆಲ್ಲು ಡಿಫ್ರೆನ್ಷಿಯೇಟ್ ಆಗಿಬಿಡುತ್ತೆ. ಡಿಫ್ರೆನ್ಷಿಯೇಟ್ ಆಗಿಬಿಟ್ಮೇಲೆ ಮತ್ತೆ ಡಿವೈಡ್ ಮಾಡೋದಕ್ಕೆ ಆಗೋದಿಲ್ಲ. ಒಂದು ಸೆಲ್ ಡಿಫ್ರೆನ್ಷಿಯೇಟ್ ಆಯಿತು ಅಂತ ಅಂದರೆ ಇಟ್ ವಿಲ್ ಲೂಸ್ ದಿ ಅಬಿಲಿಟಿ ಟು ಡಿವೈಡ್. ಸೊ ಇಟ್ ಕ್ಯಾನ್ ನೋ ಲಾಂಗರ್ ಡಿವೈಡ್. ಸೊ ಏನು ಸೆಲ್ಸ್ ಪ್ರೊಡ್ಯೂಸ್ ಆಗ್ತಾ ಇದೆ ಪ್ರತಿ ಸಲ, ಅದರಲ್ಲಿ ಒಂದು ಸೆಲ್ ವಿಲ್ ಕಂಟಿನ್ಯೂ ಟು ಡಿವೈಡ್, ದಿ ಅದರ್ ಸೆಲ್ ವಿಲ್ ಡಿಫರೆನ್ಷಿಯೇಟ್. ಓಕೆ, ಸೊ ಹಿಂಗಾಗುತ್ತೆ ಅರಿಥಮೆಟಿಕ್ ಗ್ರೋತಲ್ಲಿ. ಹಿಯರ್ ಇನ್ ಅರಿಥಮೆಟಿಕ್ ಗ್ರೋತ್ ಫಾಲೋಯಿಂಗ್ ಮೈಟೋಟಿಕ್ ಸೆಲ್ ಡಿವಿಷನ್, ಮೈಟೋಸಿಸ್ ಆದಮೇಲೆ ಪ್ರತಿ ಒಂದು ಪೇರೆಂಟ್ ಸೆಲ್ ಅಥವಾ ಮದರ್ ಸೆಲ್ಲಿಂದ 2 ಡಾಟರ್ ಸೆಲ್ಸ್ ಬರುತ್ತೆ. ಈ 2 ಡಾಟರ್ ಸೆಲ್ಸಲ್ಲಿ ಒಂದು ಡಾಟರ್ ಸೆಲ್ ವಿಲ್ ಕಂಟಿನ್ಯೂ ಟು ಡಿವೈಡ್ ಆ್ಯಂಡ್ ದಿ ಅದರ್ ಡಾಟರ್ ಸೆಲ್ ವಿಲ್ ಕೀಪ್ ಗೆಟಿಂಗ್ ಡಿಫರೆನ್ಷಿಯೇಟೆಡ್ ಆರ್ ಬಿಕಮ್ಸ್ ಮೆಚೂರ್. ಇದಕ್ಕೆ ಎಕ್ಸಾಂಪಲ್ ನಾವು ರೂಟ್ನಲ್ಲಿ ನೋಡ್ಬೋದು. ರೂಟ್ ಹೆಂಗೆ ಕಾನ್ಸ್ಟೆಂಟ್ ರೇಟಲ್ಲಿ ಎಲಾಂಗೇಟ್ ಆಗುತ್ತೆ, ದಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಅರಿಥಮೆಟಿಕ್ ಗ್ರೋತ್ ರೇಟ್. ನಿಮ್ಮ NCERTಯಲ್ಲಿ ಈ ಇಲಸ್ಟ್ರೇಷನ್ ಕೊಟ್ಟಿದ್ದಾರೆ. ಸೊ ದೆರ್ ಆರ್ 2 cells ಹಿಯರ್. ಒನ್ ಆಫ್ ದೀಸ್ 2 cells ಡಿಫರೆನ್ಷಿಯೇಟೆಡ್. ಈ ಸೆಲ್ ಡಿವೈಡ್ ಆಯಿತು, ಮತ್ತೆ 1 cell 2 cell ಕೊಡ್ತು. ದಿಸ್ ಸೆಲ್ ಅಗೇನ್ ಡಿಫರೆನ್ಷಿಯೇಟೆಡ್. ಈ 1 cell ಡಿವೈಡ್ ಆಗುತ್ತೆ, ಮತ್ತೆ 2 cell ಕೊಡುತ್ತೆ. ಇದು ಡಿಫ್ರೆನ್ಷಿಯೇಟ್ ಆಗುತ್ತೆ, ಈ ಸೆಲ್ ಮತ್ತೆ ಡಿವೈಡ್ ಆಗಿ 2 ಸೆಲ್ ಕೊಡುತ್ತೆ, ಇದು ಮತ್ತೆ ಡಿಫ್ರೆನ್ಷಿಯೇಟ್ ಆಗುತ್ತೆ. ಸೊ ಈ ರೀತಿ ದಿಸ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಐವ್ ಎಕ್ಸ್ಪ್ಲೇನ್ಡ್ ಹಿಯರ್. ಇದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅಂತ ನಾನು ಈ ರೀತಿ ಡ್ರಾ ಮಾಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಐ ಹೋಪ್ ಇಟ್ ಇಸ್ ಕ್ಲಿಯರ್. ನಾವು ಅರಿಥಮೆಟಿಕ್ ಗ್ರೋತ್ ರೇಟ್ನ ನಾವು ಗ್ರಾಫ್ನಲ್ಲಿ ಪ್ಲಾಟ್ ಮಾಡಿದ್ರೆ ಯಾವ ರೀತಿ ಬರುತ್ತೆ. ಸೊ ಈ ಗ್ರಾಫ್ನಲ್ಲಿ ನಾವು ಗ್ರೋತ್ ರೇಟ್ ಅಂತ ಹೇಳಾದ್ಮೇಲೆ ಟೈಮ್ನ ಕನ್ಸಿಡರ್ ಮಾಡಲೇಬೇಕು. ನಮ್ಮ ಎಕ್ಸ್ ಆಕ್ಸಿಸ್ನಲ್ಲಿ ಟೈಮ್ ಇರುತ್ತೆ, ನಮ್ಮ ವೈ ಆಕ್ಸಿಸ್ನಲ್ಲಿ ಹೈಟ್ ಅಥವಾ ಲೆಂತ್ ಆಫ್ ದ ಪ್ಲಾಂಟ್ ಇರುತ್ತೆ. ಓಕೆ, ದಿಸ್ ಇಸ್ ಎಕ್ಸ್ಪ್ರೆಸ್ಡ್ ಆಸ್ ದಿ ಇಕ್ವೇಶನ್ L subscript T is equal to L naught plus RT. Over here L naught ಅಂದ್ರೆ ಏನು ಗೊತ್ತಾ? L naught is length at time 0. ಇದು ನಮ್ಮ ಟೈಮ್ 0 ಅಂತ ತಗೊಂಡಾಗ ಪ್ಲಾಂಟ್ದು ಒಂದು ಲೆಂತ್ ಇರುತ್ತಲ್ವಾ, ಬಿಫೋರ್ ಯು ಸ್ಟಾರ್ಟ್ ಮೆಷರಿಂಗ್ ದ ರೇಟ್, ಅಟ್ ಟೈಮ್ 0 ಏನು ಲೆಂತ್ ಇರುತ್ತೆ ಪ್ಲಾಂಟ್ದು, ದಟ್ ಲೆಂತ್ ಈಸ್ L naught. Now you can measure the growth rate at any point you want. You can measure it here after time t1, let's say 1 hour, 1 year, whatever unit you want to. So 2, 3 ಇದೇ ಥರ ಬೇರೆ ಬೇರೆ ಯೂನಿಟ್ಸ್ ಇರುತ್ತೆ. If you're measuring time here, if you're measuring the length here, this will be the time. So here T represents time. Okay, so T represents time. ನಾವು L naught ಆದಮೇಲೆ ಯಾವಾಗ ನೋಡಿದ್ರು ಕೂಡ ಗ್ರೋತ್ ಆಗಿದ್ರೆ ಪ್ಲಾಂಟು, ದೆರ್ ಶುಡ್ ಬಿ ಅನ್ ಇನ್ಕ್ರೀಸ್ ಇನ್ ಲೆಂತ್. ಸೊ ಲೀಸ್ಟ್ ಲೆಂತ್ ಇರೋದು ನೀವು ಮೆಷರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ, ಅದಾಗ ಸ್ವಲ್ಪ ದಿನ ಆದಮೇಲೆ ಆಬ್ವಿಯಸ್ಲಿ ಲೆಂತ್ ಜಾಸ್ತಿ ಆಗಿರಬೇಕು. ಸೊ ನಾವು LT ಏನು ನೋಡ್ತೀವಿ, ಫರ್ದರ್ ಯಾವ ಟೈಮಲ್ಲಿ ನಾವು ಲೆಂತ್ ಮೆಷರ್ ಮಾಡ್ತೀವಿ, ಐಡಿಯಲಿ L ನಾಟ್ಗಿಂತ ಜಾಸ್ತಿ ಇರಬೇಕು. L ನಾಟ್ಗಿಂತ ಎಷ್ಟು ಜಾಸ್ತಿ ಇರುತ್ತೆ, ದಟ್ ವಿಲ್ ಡಿಪೆಂಡ್ ಆನ್ LT ಇಸ್ ದ ಫೈನಲ್ ಲೆಂತ್. ಇಟ್ ವಿಲ್ ಬಿ L naught plus something. Plus what? Plus RT. ಇಲ್ಲಿ R ಅಂದ್ರೇನು, T ಅಂದ್ರೇನು? T ಅಂದರೆ ಟೈಮ್ ಆಲ್ರೆಡಿ ಹೇಳಿದ್ದೀನಿ. R ಅಂದ್ರೆ ಏನು? Rಗೆ ನಾವು ಗ್ರೋತ್ ರೇಟ್ ಅಥವಾ ಎಲಾಂಗೇಷನ್ ಪರ್ ಯೂನಿಟ್ ಟೈಮ್ ಅಂತ ಕರಿತೀವಿ. ಡಿಪೆಂಡಿಂಗ್ ಅಪಾನ್ ದ ಗ್ರೋತ್ ರೇಟ್ ದಿಸ್ ವಿಲ್ ಇನ್ಕ್ರೀಸ್. L naught ಅಲ್ಲಿ ಲೀಸ್ಟ್ ಇದೆ. ವಿತ್ ಟೈಮ್ ದೆರ್ ಇಸ್ ಅ ಸ್ಟಡಿ ಇನ್ಕ್ರೀಸ್ ಇನ್ ದ ಲೆಂತ್ ಆಫ್ ದ ಪ್ಲಾಂಟ್ ಆರ್ ದ ಹೈಟ್ ಆಫ್ ದ ಪ್ಲಾಂಟ್. So L naught is the initial height, LT will be the final height, this T is this time. How much increase will be there? That will depend on R. R is the growth rate. ಎಷ್ಟು growth rate ಜಾಸ್ತಿ ಇದ್ರೆ ಅಷ್ಟು height ಜಾಸ್ತಿ increase ಆಗುತ್ತೆ. growth rate ಕಡಿಮೆ ಇದ್ರೆ ಕಡಿಮೆ increase ನ ತೋರಿಸುತ್ತೆ. So this is the graphical representation for arithmetic growth. Now let's talk about geometric growth. ಜೊಮೆಟ್ರಿಕ್ ಗ್ರೋತಲ್ಲಿ ಏನಾಗುತ್ತೆ ಅಂತಂದರೆ, ಒಂದು ಸೆಲ್ ಇದೆ, ಈ ಸೆಲ್ ಡಿವೈಡ್ ಆಗುತ್ತೆ, ಎರಡೂ ಸೆಲ್ಸ್ ಡಿವಿಷನ್ ಕೆಪಬಿಲಿಟಿ ರಿಟೇನ್ ಮಾಡಿಕೊಳ್ಳುತ್ತೆ. ದಿಸ್ ವಿಲ್ ಡಿವೈಡ್ ಅಗೇನ್, ದಿಸ್ ವಿಲ್ ಅಗೇನ್ ಇನ್ಕ್ರೀಸ್ ಇನ್ ಸೈಜ್ ಆ್ಯಂಡ್ ಡಿವೈಡ್. ಈ ರೀತಿ ಏನು 2 ಸೆಲ್ಸ್ ಫಾರ್ಮ್ ಮಾಡುತ್ತೆ ಮೈಟೋಸಿಸ್ ಆದಮೇಲೆ,
ಅದರಲ್ಲಿ 2 ಸೆಲ್ ಡಿಫ್ರೆನ್ಷಿಯೇಟ್ ಆಗಲ್ಲ, 2 ಸೆಲ್ ಫರ್ದರ್ ಡಿವೈಡ್ ಆಗುತ್ತೆ ಆ್ಯಂಡ್ ಇನ್ಕ್ರೀಸ್ ಇನ್ ನಂಬರ್. ಈ ರೀತಿ ಆದಾಗ ಯು ಕ್ಯಾನ್ ಸಿ ಹೌ ದರ್ ಇಸ್ ಅನ್ ಎಕ್ಸ್ಪೋನೆನ್ಷಿಯಲ್ ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ಸೆಲ್ಸ್. ಒಂದಿದ್ದು 2 ಆಯಿತು, 2 ಇದ್ದಿದ್ದು 4 ಆಯಿತು, 4 ಇದ್ದಿದ್ದು 8 ಆಯಿತು. ಸೊ ಇಟ್ ಈಸ್ ಇನ್ಕ್ರೀಸಿಂಗ್ 2 power n times. So there is an exponential increase in the number of cells here. This is called geometric growth. So ಈ geometric growth ಏನಿದೆ ಎಲ್ಲ ಆರ್ಗ್ಯಾನಿಸಮ್ಸ್ ಅಲ್ಲಿ ಆಲ್ ದ ಟೈಮ್ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಒಂದು ಆರ್ಗ್ಯಾನಿಸಮ್ದು ಗ್ರೋತ್ನ ನಾವು ನೋಡಿದ್ರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ದೆರ್ ಇಸ್ ಅ ಫೇಸ್ ಡ್ಯೂರಿಂಗ್ ವಿಚ್ ಗ್ರೋತ್ ವಿಲ್ ಬಿ ಎಕ್ಸ್ಪೊನೆನ್ಷಿಯಲ್. ಓಕೆ, ಸೊ ಎಕ್ಸಾಕ್ಟ್ಲಿ ಯಾವಾಗಿರುತ್ತೆ ನಾನು ನಿಮಗೆ ಹೇಳ್ತೀನಿ ಈ ಗ್ರಾಫ್ನ ಎಕ್ಸ್ಪ್ಲೇನ್ ಮಾಡಿಕೊಂಡು. ನೀವೆಲ್ಲಿ ನೋಡ್ತಾ ಇರ್ಬೋದು ಒಂದು ಗ್ರಾಫ್ನಲ್ಲಿ ಅಗೇನ್ on the x-axis we have time, on the y-axis here we have size or weight of an organ or an organism. ನೀವಿಲ್ಲಿ ನೋಡ್ತಾ ಇರೋ ಹಾಗೆ this graph is S-shaped. Previously ನಾವು linear graphನ ನೋಡಿದ್ವಿ arithmetic growth rate ಅಲ್ಲಿ. Here it is S-shaped. ಇದಕ್ಕೆ ನಾವು sigmoid curve ಅಂತ ಕರಿತೀವಿ. ಈ sigmoid curve ಅಲ್ಲಿ ನಾವು 3 specific phases ನೋಡ್ಬೋದು. ಪ್ರತಿ organism will show this kind of a sigmoid curve. Natural ಆಗಿ environment ಅಲ್ಲಿ ಬೆಳೀತಾ ಇರುವಾಗ ದಿಸ್ ಕೈಂಡ್ ಆಫ್ ಗ್ರೋತ್ ಇಸ್ ವಾಟ್ ಇಸ್ ಅಬ್ಸರ್ವ್ಡ್. ಇದರಲ್ಲಿ ನಾವು 3 ಡಿಸ್ಟಿಂಕ್ಟ್ ಫೇಸಸ್ನ ನೋಡ್ಬೋದು. ಆ 3 ಫೇಸ್ ಯಾವುದು ಅಂತ ಅಂದರೆ ಲೆಟ್ಸ್ ಸೇ ಹಿಯರ್ ಈ ಫಸ್ಟ್ ಫೇಸ್ಗೆ ನಾವು ಲ್ಯಾಗ್ ಫೇಸ್ ಅಂತ ಕರಿತೀವಿ. ಓಕೆನಾ? ಮತ್ತೆ ಇಲ್ಲಿಂದ ಇಲ್ಲಿಗೆ ಎಕ್ಸ್ಪೊನೆನ್ಷಿಯಲ್ ಫೇಸ್ ಅಂತ ಕರಿತೀವಿ. ಫೈನಲಿ ಇದಕ್ಕೆ ಸ್ಟೇಷನರಿ ಫೇಸ್ ಅಥವಾ ಸ್ಟಡಿ ಫೇಸ್ ಅಂತ ಕರಿತೀವಿ. ಫಸ್ಟ್ ಫೇಸ್ ಇಸ್ ಲ್ಯಾಗ್ ಫೇಸ್, ಸೆಕೆಂಡ್ ಫೇಸ್ ಇಸ್ ಎಕ್ಸ್ಪೊನೆನ್ಷಿಯಲ್ ಅಥವಾ ಲಾಗ್ ಫೇಸ್ ಅಂತ ಕೂಡ ಕರಿತೀವಿ, ಥರ್ಡ್ ಫೇಸ್ ಇಸ್ ಸ್ಟೇಷನರಿ ಅಥವಾ ಸ್ಟಡಿ ಫೇಸ್ ಅಂತ ಕೂಡ ಕರಿತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂತ ಅಂದರೆ ಯಾವುದೇ ಆರ್ಗ್ಯಾನಿಸಮ್ನ ತೊಗೊಂಡ್ರೂ ಕೂಡ ಫಸ್ಟ್ ಗ್ರೋ ಆಗ್ತಾ ಇರುವಾಗ ಒಂದು ನ್ಯಾಚುರಲ್ ಎನ್ವೈರ್ನ್ಮೆಂಟಲ್ಲಿ ವೇರ್ ನ್ಯೂಟ್ರಿಯನ್ಸ್ ಆರ್ ಲಿಮಿಟೆಡ್, ರಿಸೋರ್ಸಸ್ ಆರ್ ಲಿಮಿಟೆಡ್ ಅಂಥ ಎನ್ವೈರ್ನ್ಮೆಂಟಲ್ಲಿ ಗ್ರೋ ಆಗ್ತಿರುವಾಗ ಸ್ಟಾರ್ಟಿಂಗ್ ಗ್ರೋ ಆಗೋವಾಗ ಸರೌಂಡಿಂಗ್ ಎನ್ವೈರ್ನ್ಮೆಂಟ್ಗೆ ಅಡ್ಯಾಪ್ಟ್ ಆಗಿ ಗ್ರೋ ಆಗಬೇಕು. ಹಾಗಾಗಿ ಇನಿಷಿಯಲ್ ಗ್ರೋತ್ ವಿಲ್ ಬಿ ವೆರಿ ಸ್ಲೋ. ಲ್ಯಾಗ್ ಫೇಸ್, ಲ್ಯಾಗ್ ಅಂದರೆ ಏನು, ಸ್ಲೋ ಆಗಿ ಆಗ್ತಾ ಇದೆ, ಲ್ಯಾಗಿಂಗ್ ಆಗಿದೆ ಅಂತ. ಇಲ್ಲಿ ಗ್ರೋತ್ ಆಗ್ತಾ ಇದೆಯಾ ಆಗ್ತಾ ಇಲ್ವಾ? ಗ್ರೋತ್ ಆಗ್ತಾ ಇದೆ. ಸೊ ಸ್ಟಾರ್ಟಿಂಗ್ ಇಷ್ಟಿತ್ತು, ಇವಾಗ ಇಷ್ಟು ಇನ್ಕ್ರೀಸ್ ಆಗಿದೆ. ಸೊ ದೆರ್ ಇಸ್ ಗ್ರೋತ್, ಬಟ್ ಇಷ್ಟು ಟೈಮ್ ಪೀರಿಯಡಲ್ಲಿ ಎಷ್ಟು ಗ್ರೋತ್ ಆಗಿದೆ. ಓಕೆನಾ? ಸೊ ಹಿಯರ್ we can say that there is growth but it is happening at a very slow rate. ಇದಕ್ಕೆ ನಾವು ಲ್ಯಾಗ್ ಫೇಸ್ ಅಂತ ಕರಿತೀವಿ. ಅದೇ ನಾವಿವಾಗ ನೆಕ್ಸ್ಟ್ ಫೇಸ್ನ ನೋಡೋಣ, ಎಕ್ಸ್ಪೊನೆನ್ಷಿಯಲ್ ಫೇಸ್. ಯು ಕ್ಯಾನ್ ಸಿ ಹೌ ಇನ್ ದಿಸ್ ಫೇಸ್ there is an exponential increase in the size of the organ. ನಾವು ಅದೇ ಟೈಮ್ಗೆ ಕನ್ಸಿಡರ್ ಮಾಡಿದ್ರೆ ಲೆಟ್ಸ್ ಸೇ ವಿ ಆರ್ ಟೇಕಿಂಗ್ ದ ಸೇಮ್ ಟೈಮ್ ಇಲ್ಲಿ. ಓಕೆನಾ? ಸೊ ಇಲ್ಲಿಂದ ಅಷ್ಟೇ ಟೈಮ್ ನಾನು ಕನ್ಸಿಡರ್ ಮಾಡ್ತೀನಿ. ಸೊ ಹಿಯರ್ ದ ಸೈಜ್ ಇಸ್ ದಿಸ್ ಮಚ್ ಆ್ಯಂಡ್ ಹಿಯರ್ ದ ಸೈಜ್ ಇಸ್ ದಿಸ್ ಮಚ್. ಸೇಮ್ ಟೈಮ್ ಪೀರಿಯಡಲ್ಲಿ ಲ್ಯಾಗ್ ಫೇಸಲ್ಲಿ ಇಷ್ಟು ಗ್ರೋತ್ ಆಗಿತ್ತು, ಅಷ್ಟೇ ಟೈಮ್ ಪೀರಿಯಡಲ್ಲಿ ಲಾಗ್ ಫೇಸಲ್ಲಿ ಇಷ್ಟು ಗ್ರೋತ್ನ ನಾವು ನೋಡ್ಬೋದು. ಇಟ್ ಈಸ್ ಆಲ್ಮೋಸ್ಟ್ ಮೋರ್ ದೆನ್ ಡಬಲ್. ಈ ರೀತಿ ಲಾಗ್ ಫೇಸಲ್ಲಿ ಎಕ್ಸ್ಪೊನೆನ್ಷಿಯಲ್ ಫೇಸಲ್ಲಿ ಜೊಮೆಟ್ರಿಕಲ್ ಗ್ರೋತ್ ರೇಟಲ್ಲಿ ಗ್ರೋತ್ ಆಗ್ತಾ ಇರೋದನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಓಕೆನಾ? ಸೊ ಇದಾದ್ಮೇಲೆ ಏನಾಗುತ್ತೆ, ಐ ಸೆಡ್ ಈ ಆರ್ಗ್ಯಾನಿಸಮ್ಸ್ ಎಲ್ಲ ಬೆಳೀತಾ ಇರೋದು ಒಂದು ನ್ಯಾಚುರಲ್ ಎನ್ವೈರ್ನ್ಮೆಂಟಲ್ಲಿ ವೇರ್ ಒನ್ ಆರ್ ದಿ ಅದರ್ ಥಿಂಗ್ ವಿಲ್ ಬಿಕಮ್ ಲಿಮಿಟಿಂಗ್ ಇವೆಂಚುಲಿ. ಮೇ ಬಿ ಬೆಳೀತಾ ಬೆಳೀತಾ ನ್ಯೂಟ್ರಿಯೆಂಟ್ ಸಾಕಾಗದೇ ಇರ್ಬೋದು, ಸನ್ಲೈಟ್ ಸಾಕಾಗದೇ ಇರ್ಬೋದು, ಅಥವಾ ತುಂಬ ಕಾಂಪಿಟೇಷನ್ ಆಗೋಗ್ಬಿಡ್ಬೋದು, ಅಥವಾ ಯಾವುದಾದ್ರು ಪ್ರೆಡಿಟರ್ ಬಂದುಬಿಡ್ಬೋದು, ಹರ್ಬಿವೋರಸ್ ಆನಿಮಲ್ಸ್ ಜಾಸ್ತಿ ಗ್ರೇಸ್ ಮಾಡೋಕ್ಕೆ ಶುರು ಮಾಡ್ಬೋದು. ಸೊ ಒನ್ ಆರ್ ದಿ ಅದರ್ ಸ್ಟ್ರೆಸ್ ವಿಲ್ ಕಮ್ ಅಪ್ ಇನ್ ನ್ಯಾಚುರಲ್ ಎನ್ವೈರ್ನ್ಮೆಂಟ್ಸ್. ಸೊ ಹಾಗಾದಾಗ ಏನಾಗುತ್ತೆ, it will stop growing exponentially further. Exponential growth forever ಆಗಕ್ಕೆ ಸಾಧ್ಯನೇ ಇಲ್ಲ. One or the other factor will start becoming limiting. So ಅವಾಗ ಏನಾಗುತ್ತೆ, it will stop increasing further and it will become stationary. ಇಲ್ಲಿ ನಾವು ಜಾಸ್ತಿ ಗ್ರೋತ್ ನೋಡಲ್ಲ, ಅದೇ ರೇಂಜಲ್ಲೇ ಪ್ರಿಟಿ ಮಚ್ ಮೇಂಟೈನ್ ಆಗುತ್ತೆ. ಅದಕ್ಕೆ ನಾವು ಸ್ಟಡಿ ಫೇಸ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಅನ್ ಓವರ್ ಆಲ್ ಗ್ರೋತ್ ದಟ್ ವಿ ಆರ್ ಟಾಕಿಂಗ್ ಅಬೌಟ್. ಈ ಗ್ರೋತಲ್ಲಿ ಒಂದು ಫೇಸಲ್ಲಿ ಯು ಕ್ಯಾನ್ ಸಿ ಜಿಯೋಮೆಟ್ರಿಕ್ ಗ್ರೋತ್. ಓಕೆನಾ? ಲ್ಯಾಗ್ ಫೇಸ್ ಇಸ್ ದಿ ಇನಿಷಿಯಲ್ ಫೇಸ್ ವೇರ್ ದ ಗ್ರೋತ್ ಇಸ್ ಸ್ಲೋ.
ಲಾಗ್ ಅಥವಾ ಎಕ್ಸ್ಪೊನೆನ್ಷಿಯಲ್ ಫೇಸ್, ಎಕ್ಸ್ಪೊನೆನ್ಷಿಯಲ್ ರೇಟಲ್ಲಿ ಗ್ರೋತ್ನ ನಾವು ನೋಡ್ತೀವಿ. ಡಿವೈಡ್ ಆಗ್ತಾ ಇರೋ ಎರಡೂ ಸೆಲ್ಸ್ ಕೂಡ ಫರ್ದರ್ ಡಿವೈಡ್ ಆಗ್ತಾ ಹೋಗುತ್ತೆ. ದೇ ವಿಲ್ ರಿಟೈನ್ ದಿ ಅಬಿಲಿಟಿ ಟು ಡಿವೈಡ್. ಕೊನೆಯದಾಗಿ ಸ್ಟೇಷನರಿ ಫೇಸಲ್ಲಿ ಗ್ರೋತ್ ಸ್ಲೋ ಆಗಿಬಿಡುತ್ತೆ ಡ್ಯೂ ಟು ಲಿಮಿಟೆಡ್ ನ್ಯೂಟ್ರಿಯೆಂಟ್ ಸಪ್ಲೈ. ದಿಸ್ ಕುಡ್ ಬಿ ಒನ್ ಆಫ್ ದಿ ರೀಸನ್ಸ್ ವೈ ಇಟ್ ವಿಲ್ ನಾಟ್ ಗ್ರೋ ಎಕ್ಸ್ಪೊನೆನ್ಷಿಯಲಿ ಫಾರ್ ಎವರ್. ನಾವು ಇದನ್ನೇ ನಾವು ಪ್ಲಾಟ್ ಮಾಡಿದ್ರೆ ಗ್ರಾಫಲ್ಲಿ ದಿಸ್ ಇಸ್ ವಾಟ್ ವಿ ಗೆಟ್. ಓಕೆ, ಎಕ್ಸ್ಪೊನೆನ್ಷಿಯಲ್ ಫೇಸಲ್ಲಿ ಏನಿದೆ ದ್ಯಾಟ್ ಕ್ಯಾನ್ ಬಿ ಬರೀ ಎಕ್ಸ್ಪೊನೆನ್ಷಿಯಲ್ ಫೇಸಲ್ಲಿ ಏನಿದೆ ಇದನ್ನು ವಿ ಕ್ಯಾನ್ ರೆಪ್ರೆಸೆಂಟ್ ಆಸ್ W1 equals W0 e to the power of RT. Similar to what we saw previously, W1 represents the final size. It could be over here, it is the size or the weight. It could be any parameter. It could be weight, it could be height, it could be number, it could be anything. Okay, so yavadadru parameter agirbodu. W0 is the initial size. R again is the growth rate. Specifically, it is the geometric growth rate. Geometric growth rate ಗೆ ನಾವು ಇನ್ನೊಂದು ಟರ್ಮ್ ಇಂದ ಕೂಡ ರೆಪ್ರೆಸೆಂಟ್ ಮಾಡ್ತೀವಿ. ಅದಕ್ಕೆ ನಾವು ಇಲ್ಲಿ ಬರೆದಿದೆ, ಐ ಡೋಂಟ್ ಥಿಂಕ್ ಯು ಕ್ಯಾನ್ ಸಿ ಇಟ್ ಕ್ಲಿಯರ್ಲಿ, ಎಫಿಷಿಯನ್ಸಿ ಇಂಡೆಕ್ಸ್ ಅಂತ ಕೂಡ ಕರಿತೀವಿ. ಎಫಿಷಿಯನ್ಸಿ ಇಂಡೆಕ್ಸ್, ಯಾ. ಸೊ ಎಫಿಷಿಯನ್ಸಿ ಇಂಡೆಕ್ಸ್ ಅಂತ ಕೂಡ ಕರಿತೀವಿ. ಸೊ ಬೇಸಿಕಲಿ ವಾಟ್ ಇಟ್ ಈಸ್ ಇಟ್ ಈಸ್ ದ ರಿಲೇಟಿವ್ ಗ್ರೋತ್ ರೇಟ್. ಇನಿಷಿಯಲ್ಗೆ ಫೈನಲ್ಗೆ ಹೆಂಗೆ ಗ್ರೋತ್ ರೇಟ್ ವೇರಿ ಆಯಿತು ಅದನ್ನು ನಾವು ಇದರಿಂದ ತಿಳ್ಕೊಳ್ಬೋದು. ಆ್ಯಂಡ್ this indicates or it measures how much ability the plant or that plant organ that we are considering has to grow. Okay, so it is a measure of the ability of the plant to grow and produce new material. Time, T again represents time. E is the base of natural logarithms. Understood? T is the time of growth, E is the base of natural logarithms. So ಈ ಒಂದು ಈಕ್ವೇಶನ್ ನೆನ್ಪಿಟ್ಕೋಬೇಕು. ಯಾವ್ಯಾವ ಟರ್ಮ್ ಏನೇನು ರೆಪ್ರೆಸೆಂಟ್ ಮಾಡುತ್ತೆ ಅದನ್ನು ಕೂಡ ನೀವು ನೆನ್ಪಿಟ್ಕೋಬೇಕು. ಎಕ್ಸ್ಪೊನೆನ್ಷಿಯಲ್ ಗ್ರೋತ್ ಲಾಗ್ ಫೇಸಲ್ಲಿ ನಡೀತಾ ಇದೆ ಅಂದರೆ ನ್ಯಾಚುರಲ್ ಲಾಗರಿಥಮ್ಸ್ದು ಬೇಸ್ ಇ ಏನಿದೆ ಅದು ಈಕ್ವೇಷನಲ್ಲಿ ಬಂದೇ ಬರಬೇಕು, ಹೌದಲ್ವಾ? ಸೊ ದ್ಯಾಟ್ ಈಸ್ ವಾಟ್ ಈಸ್ ಇ ಹಿಯರ್. ಸೊ ದಿಸ್ ಇಸ್ ಅಬೌಟ್ ದ ಜೊಮೆಟ್ರಿಕ್ ಗ್ರೋತ್ ರೇಟ್. ಈಗ ನಾವು ಎರಡು ಪ್ಲಾಂಟ್ಸ್ನಲ್ಲಿ ಗ್ರೋತ್ ಯಾವ ರೀತಿ ಆಗಿದೆ ಅಂತ ಕಂಪೇರ್ ಮಾಡಬೇಕು ಅಂದರೆ we can compare the growth rates. ಈ growth rate ನ ಕಂಪೇರ್ ಮಾಡೋದಕ್ಕೆ there are two ways. One way is by absolute growth rate. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ NCERT ಅಲ್ಲಿ. ಎರಡು ಲೀಫ್ ಇದೆ, ಲೀಫ್ ಹೆಂಗೆ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ವಿತ್ ಟೈಮ್ ಅದನ್ನು ಕಂಪೇರ್ ಮಾಡ್ತಾ ಇದ್ದೀವಿ. ಸೊ ದೆರ್ ಇಸ್ ಲೀಫ್ ಎ ಆ್ಯಂಡ್ ದೆರ್ ಇಸ್ ಲೀಫ್ ಬಿ. ಲೀಫ್ ಎದು ಇನಿಷಿಯಲ್ ಸರ್ಫೇಸ್ ಏರಿಯಾ ಏನಿತ್ತು ಇಟ್ ಈಸ್ 5 ಸೆಂಟಿಮೀಟರ್ ಸ್ಕ್ವೇರ್. ಲೀಫ್ ಬಿದು ಇನಿಷಿಯಲ್ ಸರ್ಫೇಸ್ ಏರಿಯಾ ಏನಿದೆ ದಟ್ ಇಸ್ 50 ಸೆಂಟಿಮೀಟರ್ ಸ್ಕ್ವೇರ್. ಸೊ ಓವರ್ ಅ ಗಿವನ್ ಪೀರಿಯಡ್ ಆಫ್ ಟೈಮ್ ಎರಡೂ ಕೂಡ ಲೆಟ್ಸ್ ಸೇ ಆಫ್ಟರ್ 1 week's time this has increased to 10 centimeter square, this has increased to 55 centimeter square. Now if you have to measure how much increase has happened over the course of 1 week, ಎರಡರಲ್ಲೂ ಕೂಡ ನಿಮಗೆ 10 - 5 ಸೆಂಟಿಮೀಟರ್ ಸ್ಕ್ವೇರ್ ಸಿಗುತ್ತೆ. ಇಲ್ಲೂ ಕೂಡ 55 - 5 ಸೆಂಟಿಮೀಟರ್ ಸ್ಕ್ವೇರ್ ಸಿಗುತ್ತೆ. ದಿಸ್ ಇಸ್ ಕಾಲ್ಡ್ ಆಬ್ಸಲ್ಯೂಟ್ ಗ್ರೋತ್ ರೇಟ್ ವೇರ್ ಯುರ್ ಮೆಷರಿಂಗ್ ಟೋಟಲ್ ಆಗಿ ಎಷ್ಟು ಇನ್ಕ್ರೀಸ್ ಆಯಿತು ಎರಡರಲ್ಲೂ. ಸೊ ಈ ರೀತಿ ನಾವು ಆಬ್ಸಲ್ಯೂಟ್ ಗ್ರೋತ್ ರೇಟ್ ಮೆಷರ್ ಮಾಡಿದಾಗ ಇದು ಎರಡರಲ್ಲೂ ಗ್ರೋತ್ ರೇಟ್ ಸೇಮೇ ಇರುತ್ತೆ. ರಿಲೇಟಿವ್ ಗ್ರೋತ್ ರೇಟಲ್ಲಿ ಏನಾಗುತ್ತೆ ಅಂದರೆ ವಿ ಕಂಪೇರ್ ದ ಫೈನಲ್ ಸರ್ಫೇಸ್ ಏರಿಯಾ ಆರ್ ದ ಫೈನಲ್ ಸೈಜ್ ವಿತ್ ದಿ ಇನಿಷಿಯಲ್ ಸೈಜ್. ಇವಾಗ ನಾವು ಲೀಫ್ ಎಲ್ ತೊಗೊಂಡಾಗ 5 ಇದ್ದಿದ್ದು 10 ಆಯಿತು, ಡಬಲ್ ಆಯಿತು. ಲೀಫ್ ಬಿನ ತೊಗೊಂಡಿದ್ದಾಗ 50 ಇದ್ದಿದ್ದು 55 ಆಯಿತು. ಸೊ ಇಲ್ಲಿ ಅಂಥ ಡ್ರಾಸ್ಟಿಕ್ ಇನ್ಕ್ರೀಸ್ ಇನ್ ಸೈಜ್ ಏನೂ ಆಗಿರಲಿಲ್ಲ. ಇದು ಎರಡರಲ್ಲೂ ರಿಲೇಟಿವ್ ಗ್ರೋತ್ ರೇಟ್ ಸೇಮ್ ಇರಬೇಕು ಅಂದರೆ ಇದು 50 ಇದ್ದಿದ್ದು 100 ಆಗಬೇಕಿತ್ತು. ಆ ರೀತಿ ಇಲ್ಲಾಗಿಲ್ಲ. ಸೊ ರಿಲೇಟಿವ್ ಗ್ರೋತ್ ರೇಟಲ್ಲಿ ವಿ ಮೆಷರ್ ದ ಗ್ರೋತ್ ಆಫ್ ಅ ಗಿವನ್ ಸಿಸ್ಟಮ್ ಪರ್ ಯೂನಿಟ್ ಟೈಮ್ expressed on a common parameter. Over here the parameter that we are considering is the initial size. So ಇದು ಎರಡರದ್ದು ನಾವು ಕಂಪೇರ್ ಮಾಡ್ತೀವಿ ಗ್ರೋತ್ ಅಂತ ಹೇಳಿದಾಗ ಆಬ್ಸಲ್ಯೂಟ್ ಗ್ರೋತ್ ರೇಟ್ ನೋಡಿದ್ರೆ ಎರಡು ಈಕ್ವಲ್ ಆಗಿ ಗ್ರೋ ಆಗಿದೆ. ರಿಲೇಟಿವ್ ಗ್ರೋತ್ ರೇಟ್ನ ನೋಡಿದಾಗ ಇದು ಜಾಸ್ತಿ ಗ್ರೋ ಆಗಿದೆ. ಯಾಕೆ ಜಾಸ್ತಿ ಗ್ರೋ ಆಗಿದೆ? ಡಬಲ್ ಮಾಡ್ಕೊಂಡಿದೆ ಅದರ ಸೈಜ್ನ. ಇಲ್ಲಿ ಆ ರೀತಿ ಡಬಲ್ ಆಗಿಲ್ಲ. 50 ಇದ್ದಿದ್ದು 55 ಆಗಿದೆ. ಐ ಥಿಂಕ್ ದಟ್ಸ್ ಲೈಕ್ ಅ 10% increase that you're looking at there. Here it is a 100% increase.
Okay, so yeah, that's about absolute and relative growth rates. ಈಗ ಗ್ರೋ ಆಗಬೇಕಂದ್ರೆ ಒಂದು ಪ್ಲಾಂಟ್ ಚೆನ್ನಾಗಿ ಏನೆಲ್ಲ ಕಂಡೀಷನ್ಸ್ ಕೊಡಬೇಕು ನಾವು ಪ್ಲಾಂಟ್ಗೆ? ಮೊದಲನೇದಾಗಿ ನೀರು. ವಾಟರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಪ್ಲಾಂಟ್ಸ್. ನಿಮ್ಗೆ ಗೊತ್ತಿದೆ ಫೋಟೋಸಿಂಥಸಿಸ್ಗೆ ಒಂದು ಇಂಪಾರ್ಟೆಂಟ್ ರಾ ಮೆಟೀರಿಯಲೇ ವಾಟರ್, ಹೌದಲ್ವಾ? ಸೊ ವಾಟರ್ ಇಸ್ ರಿಕ್ವೈರ್ಡ್ ಫಾರ್ ಫೋಟೋಸಿಂಥಸಿಸ್. ಅದಷ್ಟೇ ಅಲ್ಲದೆ ವಾಟರ್ ಇಸ್ ಪ್ರೆಸೆಂಟ್ ಇನ್ ಎವ್ರಿ ಒನ್ ಆಫ್ ಅವರ್ ಲಿವಿಂಗ್ ಸೆಲ್ಸ್. ಪ್ಲಾಸಮ್ನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ವಾಟರ್ ಇರುತ್ತೆ. ಸೊ ಈ ವಾಟರಲ್ಲೇ ಎಲ್ಲ ಕೆಮಿಕಲ್ ರಿಯಾಕ್ಷನ್ಸ್ ಕೂಡ ನಡೆಯೋದು, ಹೌದಲ್ವಾ? ಸೊ ವಾಟರ್ ಪ್ರೊವೈಡ್ಸ್ ದ ಮೀಡಿಯಮ್ ಫಾರ್ ಎಂಜೈಮ್ಯಾಟಿಕ್ ಆಕ್ಟಿವಿಟೀಸ್ ನೀಡೆಡ್ ಫಾರ್ ಗ್ರೋತ್. ಒಂದು ಪ್ಲಾಂಟ್ ಸೆಲ್ ಗ್ರೋ ಆಗಬೇಕು ಅಂದರೆ ಅದು ವಾಟರ್ನ ಫಿಲ್ ಮಾಡಿಕೊಂಡು ಟರ್ಜಿಡ್ ಆಗಿ ಹಾಗೇ ಎಲಾಂಗೇಟ್ ಆಗುತ್ತೆ, ಎಕ್ಸ್ಪೆಂಡ್ ಆಗುತ್ತೆ. ಸೊ ಅದಕ್ಕೂ ಕೂಡ ವಾಟರ್ ಬೇಕು. ಸೆಲ್ ಎನ್ಲಾರ್ಜ್ಮೆಂಟ್ ಆಗೋಕ್ಕೂ ಕೂಡ ವಾಟರ್ ಬೇಕು, ಹೌದಲ್ವಾ? ಸೊ ಎಲ್ಲ ಕಾರಣದಿಂದ ಗ್ರೋತ್ಗೆ ವಾಟರ್ ತುಂಬ ಮುಖ್ಯ. ಆಕ್ಸಿಜನ್ ಯಾಕೆ ಮುಖ್ಯ? ಏನಾದರೂ ಬಿಲ್ಡ್ ಆಗಬೇಕಂದ್ರೆ ಎನರ್ಜಿ ಬೇಕು, ಗ್ರೋ ಆಗಬೇಕಂದ್ರೆ ಎನರ್ಜಿ ಬೇಕು. ಆ ಎನರ್ಜಿ ಎಲ್ಲಿಂದ ಬರುತ್ತೆ? ಸೆಲ್ನಲ್ಲಿರುವಂತಹ ಫುಡ್ ಬ್ರೇಕ್ ಡೌನ್ ಆದಾಗ ಎನರ್ಜಿ ಬರುತ್ತೆ. ಫುಡ್ ಬ್ರೇಕ್ ಡೌನ್ ಆಗೋದಕ್ಕೆ ನಮಗೆ ಆಕ್ಸಿಜನ್ ಬೇಕು. ಏರೋಬಿಕ್ ರೆಸ್ಪಿರೇಷನ್ ನಡಿಬೇಕು ಅಂದರೆ ಆಕ್ಸಿಜನ್ ಬೇಕು. ಆಕ್ಸಿಜನ್ ಇದ್ದಾಗ ಏರೋಬಿಕ್ ರೆಸ್ಪಿರೇಷನ್ ನಡೆದ್ರೇ ಜಾಸ್ತಿ ಅಮೌಂಟ್ ಆಫ್ ATP ಸಿಂಥಸೈಸ್ ಆಗೋದು. ಇದು ನಮ್ಮ ಪ್ರೀವಿಯಸ್ ಚಾಪ್ಟರ್ಲಿ ನಾವು ಕಲ್ತಿದ್ದೀವಿ ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ನಲ್ಲಿ. ಸೊ ಆಕ್ಸಿಜನ್ ಇದ್ದಾಗ ATP ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ATP ಪ್ರೊಡ್ಯೂಸ್ ಆಗೋದ್ರಿಂದ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ. ಓಕೆ, ನ್ಯೂಟ್ರಿಯನ್ಸ್. ಫೋಟೋಸಿಂಥಸಿಸ್ ಆಗಬೇಕಂದ್ರೆ ಕ್ಲೋರೋಫಿಲ್ ಬೇಕು. ಕ್ಲೋರೋಫಿಲ್ನಲ್ಲಿ ಮೆಗ್ನೀಷಿಯಮ್ ಇರುತ್ತೆ. ಸೊ ಮೆಗ್ನೀಷಿಯಮ್ ಪ್ಲಾಂಟಿಗೆ ಬೇಕು. ಅದೇ ರೀತಿ ಎಷ್ಟೊಂದು ಮಿನರಲ್ ನ್ಯೂಟ್ರಿಯನ್ಸ್ ಇರುತ್ತೆ ಪ್ಲಾಂಟ್ಸ್ ಸಾಯಿಲ್ನಿಂದ ಅಬ್ಸಾರ್ಬ್ ಮಾಡ್ಕೊಳುತ್ತೆ. ಎಲ್ಲದಕ್ಕೂ ಅದರದ್ದೇ ಆದ ಫಂಕ್ಷನ್ ಇರುತ್ತೆ. ಈ ನ್ಯೂಟ್ರಿಯನ್ಸ್ ಎಲ್ಲ ಸರಿಯಾಗಿ ಸಿಗಲಿಲ್ಲ ಅಂದರೆ ಪ್ಲಾಂಟ್ ಸರಿಯಾಗಿ ಗ್ರೋ ಆಗಲ್ಲ. ಸೊ ಚೆನ್ನಾಗಿ ಗ್ರೋ ಆಗಬೇಕು ಪ್ಲಾಂಟ್ಸ್ ಅಂದರೆ ಸಾಯಿಲ್ದು ಫರ್ಟಿಲಿಟಿ ಜಾಸ್ತಿ ಇರಬೇಕು. ಅದರಲ್ಲಿ ಪ್ಲಾಂಟ್ಸ್ ಗ್ರೋ ಆಗೋದಕ್ಕೆ ಏನೆಲ್ಲ ನ್ಯೂಟ್ರಿಯನ್ಸ್ ಬೇಕು ಅದಷ್ಟು ಸಫಿಷಿಯೆಂಟ್ ಕ್ವಾಂಟಿಟೀಸ್ನಲ್ಲಿ ಇರಬೇಕು. ಟೆಂಪ್ರೇಚರ್. ಬೇರೆ ಬೇರೆ ರೀಜನ್ಸಲ್ಲಿ ಗ್ರೋ ಆಗೋ ಪ್ಲಾಂಟ್ಸ್ಗೆ ಬೇರೆ ಬೇರೆ ರೀತಿಯ ಟೆಂಪ್ರೇಚರ್ಸ್ ಆಪ್ಟಿಮಮ್ ಇರುತ್ತೆ. ನಮ್ಮಲ್ಲಿ ಗ್ರೋ ಆಗೋ ಪ್ಲಾಂಟ್ಸ್ ಏನು ಮೀಸೋಫೈಟ್ಸ್ ನಾವು ಕರಿತೀವಿ, ಇದಕ್ಕೆ ಟೆಂಪ್ರೇಚರ್ ಯೂಶ್ವಲಿ 25-28 ಆ ಡಿಗ್ರೀಸಲ್ಲಿ ಚೆನ್ನಾಗಿ ಬೆಳೆಯುತ್ತೆ. ಡೆಸರ್ಟ್ನಲ್ಲಿ ಗ್ರೋ ಆಗುವಂಥ ಪ್ಲಾಂಟ್ಸ್ ಮೇ ಬಿ ದೇ ಕ್ಯಾನ್ ಟಾಲರೇಟ್ ಹೈಯರ್ ಟೆಂಪ್ರೇಚರ್. ಸೊ ಟೆಂಪ್ರೇಚರ್ ತುಂಬ ಮುಖ್ಯ, ಯಾಕೆಂದರೆ ಆ ಪ್ಲಾಂಟ್ನಲ್ಲಿ ಎನ್ಸೈಮ್ಸ್ ಎಲ್ಲ ಯಾವ ಟೆಂಪ್ರೇಚರ್ಲಿ ಆಪ್ಟಿಮಮ್ ಆಗಿ ಫಂಕ್ಷನ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಎಲ್ಲ ಪ್ಲಾಂಟ್ಸ್ಗೂ ಅದರದ್ದೇ ಅದರ ಆಪ್ಟಿಮಮ್ ಟೆಂಪ್ರೇಚರ್ ರೇಂಜ್ ಇರುತ್ತೆ. ಆ ರೇಂಜಿಂದ ಏನಾದರೂ ಸ್ವಲ್ಪ ಡಿವಿಯೇಷನ್ ತುಂಬ ಜಾಸ್ತಿ ತುಂಬ ಕಡಿಮೆ ಆದಾಗ ಪ್ಲಾಂಟ್ ಗ್ರೋತ್ ಅಫೆಕ್ಟ್ ಆಗುತ್ತೆ. ಫೈನಲಿ ಎನ್ವೈರ್ಮೆಂಟಲ್ ಸಿಗ್ನಲ್ಸ್. ಪ್ಲಾಂಟ್ಸ್ಗೆ ಎಸ್ಪೆಷಲಿ ಏಂಜಿಯೋಸ್ಪರ್ಮ್ಸ್ಗೆ ಫ್ಲವರಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮಗೆಲ್ಲ ಗೊತ್ತಿರೋದೆ ಅಲ್ವಾ? ಫ್ಲವರಿಂದಾನೇ ನಮಗೆ ಫ್ರೂಟ್ ಫಾರ್ಮ್ ಆಗೋದು, ಫ್ರೂಟ್ ಒಳಗಡೆನೇ ಸೀಡ್ ಇರೋದು. ಇಫ್ ದಿಸ್ ಏಂಜಿಯೋಸ್ಪರ್ಮಿಕ್ ಪ್ಲಾಂಟ್ ಹ್ಯಾಸ್ ಟು ಹ್ಯಾವ್ ಅ ಬೇಬಿ ಇನ್ ದ ಫಾರ್ಮ್ ಆಫ್ ಅ ಸೀಡ್, ದೆನ್ ಇಟ್ ಹ್ಯಾಸ್ ಟು ಪ್ರೊಡ್ಯೂಸ್ ಅ ಫ್ಲವರ್. ಒಂದು ಪ್ಲಾಂಟ್ ಒಂದು ಫ್ಲವರ್ ಪ್ರೊಡ್ಯೂಸ್ ಮಾಡೋದಕ್ಕೆ ಲೈಟ್ ಡಿಪೆಂಡ್ ಆಗುತ್ತೆ. ಎಷ್ಟು ಡ್ಯೂರೇಷನ್ ಆಫ್ ಲೈಟ್ ಪ್ಲಾಂಟಿಗೆ ಸಿಗ್ತಾ ಇದೆ, ಯಾವ ಕ್ವಾಲಿಟಿ ಆಫ್ ಲೈಟ್ ಸಿಗ್ತಾ ಇದೆ, ಸರೌಂಡಿಂಗ್ ಟೆಂಪ್ರೇಚರ್ ಎಷ್ಟಿದೆ, ಎಷ್ಟು ಕೋಲ್ಡ್ ಆಗಿದೆ, ಅದ್ರ ಮೇಲೆ ಎಲ್ಲ ಕೂಡ ಡಿಪೆಂಡ್ ಆಗುತ್ತೆ ಫ್ಲವರಿಂಗ್ ಪ್ರಾಸೆಸ್. ಸೊ ಡೆವಲಪ್ಮೆಂಟ್ ಆಗಬೇಕು, ಗ್ರೋತ್ ಆಗಬೇಕು ಅಂದರೆ environmental signals such as light and gravity that also affects plants. Okay, so here we have to study about 3 very important definitions: differentiation, de-differentiation and redifferentiation. ನಾನು already ಹೇಳಿದೆ in the beginning of the chapter about meristematic tissue. So ನಿಮಗೆ ಒಂದು meristematic tissues ಇರುತ್ತೆ. What am I writing? This is meristematic ಟಿಶ್ಯೂ. ಈ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಏನು ಅಂದರೆ ಕಾನ್ಸ್ಟೆಂಟಾಗಿ ಡಿವೈಡ್ ಆಗ್ತಾನೇ ಇರೋದೇ ಕೆಲಸ ಇದರದು. ಡಿವೈಡ್ ಆಗಿ ಜಾಸ್ತಿ ಸೆಲ್ಸ್ನ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಈ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಲ್ಲಿರುವಂತಹ ಸ್ವಲ್ಪ ಸೆಲ್ಸು ದೇ ಕಂಟಿನ್ಯೂ ಟು ಡಿವೈಡ್. ಇನ್ನೊಂದು ಸಬ್ಸೆಟ್ ಆಫ್ ಸೆಲ್ಸ್ ಏನಾಗುತ್ತೆ, it will stop dividing, it will lose the ability to divide, and what does it do? It will take up permanent functions in the plant. It will either become the epidermis, it can become parenchyma, collenchyma, sclerenchyma, xylem, phloem, yenadru agbodu. It will take up the permanent tissue, permanent functions in the plant and become permanent tissues. Okay na? ಸೊ ಯಾವ ಪ್ರಾಸೆಸ್ನಿಂದ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಪರ್ಮನೆಂಟ್ ಟಿಶ್ಯೂ ಆಗುತ್ತೆ
after losing their ability to divide and taking up specific functions in the plant, ಈ ಪ್ರಾಸೆಸ್ಗೆ ನಾವು ಡಿಫರೆನ್ಸಿಯೇಷನ್ ಅಂತ ಕರಿತೀವಿ. ಡಿಫರೆನ್ಸಿಯೇಷನ್ ಕತೆ ಮುಗೀತು. ಯೂಶ್ವಲಿ ಈ ಪರ್ಮನೆಂಟ್ ಟಿಶ್ಯೂಸ್ ಏನು ರೋಲ್ ತಗೊಂಡು ಫಂಕ್ಷನ್ ಮಾಡ್ತಾ ಇರುತ್ತೆ, ಐದರ್ ಅಸ್ ಪ್ಯಾರೆನ್ಕೈಮಾ, ಕೋಲೆನ್ಕೈಮಾ, ಸ್ಕ್ಲೀರೆನ್ಕೈಮಾ, ಯಾವುದಾದ್ರೂ ಪರ್ಮನೆಂಟ್ ಟಿಶ್ಯೂಸ್ ಆಗಿ ಫಂಕ್ಷನ್ ಮಾಡ್ತಾ ಇರುತ್ತೆ. ಯೂಶ್ವಲಿ ಇಟ್ ವಿಲ್ ನಾಟ್ ಗೋ ಬ್ಯಾಕ್ ಟು ಬಿಕಮಿಂಗ್ ಮೆರಿಸ್ಟಮ್ಯಾಟಿಕ್. ಬಟ್ ಕೆಲವೊಂದು ಪ್ಲಾಂಟ್ಸಲ್ಲಿ, ಕೆಲವೊಂದು ರೀಜನ್ಸಲ್ಲಿ ಏನಾಗುತ್ತೆ ಅಂದರೆ ಪರ್ಮನೆಂಟ್ ಟಿಶ್ಯೂಸ್ ವಿಲ್ ರೀಗೇನ್ ದಿ ಅಬಿಲಿಟಿ ಟು ಡಿವೈಡ್. ಓಕೆ, ಸೊ sometimes these permanent tissues regain ability to divide. And what does it become again? If it has the ability to divide, it will become meristematic again. ಯಾವ ಪ್ರಾಸೆಸ್ಸಿಂದ ಪರ್ಮನೆಂಟ್ ಟಿಶ್ಯೂಸ್ ವಾಪಸ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಆಗುತ್ತೆ, ಆ ಪ್ರಾಸೆಸ್ಗೆ ನಾವು ಡಿಫರೆನ್ಸಿಯೇಷನ್ ಅಂತ ಕರಿತೀವಿ. ಡಿಫರೆನ್ಸಿಯೇಷನ್ ಇಂದ ಯಾವ ಮೆರಿಸ್ಟಮ್ ಫಾರ್ಮ್ ಆಗಿದೆ ಅದಕ್ಕೆ ನಾವು ಡಿಫರೆನ್ಶಿಯೇಟೆಡ್ ಮೆರಿಸ್ಟಮ್ ಅಂತ ಕರಿತೀವಿ. ಓಕೆನಾ? ಸೊ ದಿಸ್ ಇಸ್ ಕಾಲ್ಡ್ ಡಿಫರೆನ್ಶಿಯೇಟೆಡ್ ಮೆರಿಸ್ಟಮ್. ಪರ್ಮನೆಂಟ್ ಟಿಶ್ಯೂ ಇಂದ ಫಾರ್ಮ್ ಆಗಿರುವಂತಹ ಮೆರಿಸ್ಟಮ್ಗೆ ನಾವು ಡಿಫರೆನ್ಶಿಯೇಟೆಡ್ ಮೆರಿಸ್ಟಮ್ ಅಂತ ಕರಿತೀವಿ. ಅಗೇನ್ ದಿಸ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ, ಸಮ್ ಆಫ್ ದೆಮ್ ಕ್ಯಾನ್ ಬಿಕಮ್ permanent. Again, it can either become parenchyma or collenchyma, sclerenchyma, xylem, phloem, ಏನಾದರೂ ಆಗ್ಬೋದು. ಈಗ ಮತ್ತೆ ಏನು ಡಿಫರೆನ್ಸಿಯೇಟ್ ಆಗುತ್ತೆ, ಡಿಫರೆನ್ಶಿಯೇಟೆಡ್ ಮೆರಿಸ್ಟಮ್ ಇಂದ ಏನು ಡಿಫರೆನ್ಸಿಯೇಷನ್ ಆಗುತ್ತೆ ಅದಕ್ಕೆ ನಾವು ಡಿಫರೆನ್ಸಿಯೇಷನ್ ಅಂತ ಕರಿತೀವಿ. ಫಸ್ಟ್ ಏನು ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಇಂದ ಪರ್ಮನೆಂಟ್ ಟಿಶ್ಯೂ ಆಯಿತು ಅದಕ್ಕೆ ನಾವು ಡಿಫರೆನ್ಸಿಯೇಷನ್ ಅಂತೀವಿ. ಯೂಶಲಿ ಮೆಜಾರಿಟಿ ಕೇಸಸಲ್ಲಿ ಡಿಫರೆನ್ಶಿಯೇಟೆಡ್ ಪರ್ಮನೆಂಟ್ ಟಿಶ್ಯೂಸ್ ವಿಲ್ ನಾಟ್ ರೀಗೇನ್ ದಿ ಅಬಿಲಿಟಿ ಟು ಡಿವೈಡ್. ಒನ್ಸ್ ದೇ ಬಿಕಮ್ ಪರ್ಮನೆಂಟ್ ದೇ ಕೆನಾಟ್ ಡಿವೈಡ್ ಎನಿಮೋರ್. ಬಟ್ ಕೆಲವೊಂದು ರೀಜನ್ಸ್ ಆಫ್ ದ ಪ್ಲಾಂಟ್ನಲ್ಲಿ ದೇ ಗೇನ್ ಬ್ಯಾಕ್ ದಿ ಅಬಿಲಿಟಿ ಟು ಡಿವೈಡ್ ಆ್ಯಂಡ್ ದೇ ವಿಲ್ ಬಿಕಮ್ ಮೆರಿಸ್ಟಮ್ಯಾಟಿಕ್ ಅಗೇನ್. ಆ ಟಿಶ್ಯೂಗೆ ನಾವು ಡಿಫರೆನ್ಶಿಯೇಟೆಡ್ ಮೆರಿಸ್ಟಮ್ ಅಂತ ಕರಿತೀವಿ. ಆ ಪ್ರಾಸೆಸ್ಗೆ ಡಿಫರೆನ್ಸಿಯೇಷನ್ ಅಂತ ಕರಿತೀವಿ. ಆ ಡಿಫರೆನ್ಶಿಯೇಟ್ ಆಗಿರೋ ಮೆರಿಸ್ಟಮ್ ಮತ್ತೆ ಹೋಗಿ ಏನಾದರೂ ಪರ್ಮನೆಂಟ್ ಟಿಶ್ಯೂಸ್ ಫಾರ್ಮ್ ಮಾಡುತ್ತೆ, ಲೈಕ್ ಪ್ಯಾರೆನ್ಕೈಮಾ, ಕೋಲೆನ್ಕೈಮಾ, ಸ್ಕ್ಲೀರೆನ್ಕೈಮಾ, xylem, phloem ಯಾವುದಾದ್ರೂ, ಆ ಪ್ರಾಸೆಸ್ಗೆ ನಾವು ಡಿಫರೆನ್ಸಿಯೇಷನ್ ಅಂತ ಕರಿತೀವಿ. ಸೊ ಈ ಡಿಫರೆನ್ಸಿಯೇಷನ್ ಯಾವಾಗ ಆಗುತ್ತೆ ಅಂದರೆ, ನಾನು ನಿಮಗೆ ಹೇಳಿದ್ದೆ ಅಲ್ವಾ, ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಲ್ಲಿ ಎರಡು ಥರ ಇದೆ ಅಂತ ಬಿಗಿನಿಂಗ್ ಆಫ್ ದ ಕ್ಲಾಸ್. ಏಪಿಕಲ್ ಮೆರಿಸ್ಟಮ್ ಹೆಲ್ಪ್ಸ್ ಇನ್ ಇನ್ಕ್ರೀಸಿಂಗ್ ದ ಲೆಂತ್, ಲ್ಯಾಟ್ರಲ್ ಮೆರಿಸ್ಟಮ್ ವಿಲ್ ಹೆಲ್ಪ್ ಇನ್ ಇನ್ಕ್ರೀಸಿಂಗ್ ದ ಗರ್ತ್. ಅಲ್ಲಿ ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಟ್ಟಿದ್ದೆ, ವ್ಯಾಸ್ಕ್ಯುಲರ್ ಕೇಂಬಿಯಂ ಮತ್ತು ಕಾರ್ಕ್ ಕೇಂಬಿಯಂ ಅಂತ. ಸೊ ಕಾರ್ಕ್ ಕೇಂಬಿಯಂ ಏನಿದೆ, ಕಾರ್ಕ್ ಕೇಂಬಿಯಂ ಇಟ್ ಈಸ್ ಮೆರಿಸ್ಟಮ್ಯಾಟಿಕ್, ಇಟ್ ಈಸ್ ಡಿಫರೆನ್ಶಿಯೇಟೆಡ್ ಮೆರಿಸ್ಟಮ್. Some parts of vascular cambium are also example for ಡಿಫರೆನ್ಶಿಯೇಟೆಡ್ ಮೆರಿಸ್ಟಮ್. ಲಾಸ್ಟ್ ಇಯರ್ ವರೆಗೂ ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ ಸೆಕೆಂಡ್ರಿ ಗ್ರೋತ್ ಅಂತ ಒಂದು ಕಾನ್ಸೆಪ್ಟ್ ಇತ್ತು. ಆ ಕಾನ್ಸೆಪ್ಟಲ್ಲಿ ಇನ್ ಡೀಟೇಲ್ ಇದನ್ನೆಲ್ಲ ಕಲಿತಿದ್ರಿ. ಬಟ್ ಇವಾಗ ಈ ವರ್ಷ ರ್ಯಾಷನಲೈಸ್ ಸಿಲೆಬಸ್ ಆದಾಗ ಆ ಪಾರ್ಟ್ ಆಫ್ ದ ಚಾಪ್ಟರ್ ಇಸ್ ರಿಮೂವ್ಡ್. ಸೊ ಇದನ್ನು ಅಷ್ಟೊಂದು ಡೀಟೇಲಲ್ಲಿ ಕಲಿಯಲ್ಲ, ಬಟ್ ಜಸ್ಟ್ ರಿಮೆಂಬರ್ ಎಕ್ಸಾಂಪಲ್ಸ್. ಡಿಫರೆನ್ಶಿಯೇಟೆಡ್ ಮೆರಿಸ್ಟಮ್ಗೆ ಎರಡು ಎಕ್ಸಾಂಪಲ್ ಇದೆ, ಕಾರ್ಕ್ ಕೇಂಬಿಯಂ ಎಂಟೈರ್ಲಿ, ಸಮ್ ಪಾರ್ಟ್ಸ್ ಆಫ್ ವ್ಯಾಸ್ಕ್ಯುಲರ್ ಕೇಂಬಿಯಂ ಕೂಡ ಆರ್ ಮೆರಿಸ್ಟಮ್ಸ್ ದಟ್ ಹ್ಯಾವ್ ಫಾರ್ಮ್ಡ್ ಬಿಕಾಸ್ ಆಫ್ ಡಿಫರೆನ್ಸಿಯೇಷನ್. ಓಕೆ, ಸೊ ಈ ಎಲ್ಲ ಟರ್ಮ್ಸ್ನ ನೀವು ನೆನ್ಪಿಟ್ಕೋಬೇಕು. ನಾವು ಲೆಟ್ಸ್ ಟಾಕ್ ಅಬೌಟ್ ಡೆವಲಪ್ಮೆಂಟ್. ಈವರೆಗೆ ಗ್ರೋತ್ ಬಗ್ಗೆ ಮಾತಾಡಿದ್ವಿ, ಗ್ರೋತ್ ರೇಟ್ಸ್ ಬಗ್ಗೆ ಮಾತಾಡಿದ್ವಿ, ಗ್ರೋತ್ನ ಫೀಚರ್ಸ್ ಬಗ್ಗೆ ಮಾತಾಡಿದ್ವಿ. ನಾವು ಲೆಟ್ಸ್ ಟಾಕ್ ಅಬೌಟ್ ಡೆವಲಪ್ಮೆಂಟ್. ಡೆವಲಪ್ಮೆಂಟ್ ಅಂದರೆ ಏನು? ಪ್ಲಾಂಟ್ದು ಡೆವಲಪ್ಮೆಂಟ್ ನಾವು ಹೆಂಗೆ ಮಾತಾಡ್ಬೋದು? ಸೀಡಿಂದ ಸ್ಟಾರ್ಟ್ ಮಾಡಿದ್ರೆ ಪ್ಲಾಂಟ್ದು ಲೈಫ್, ಸೀಡ್ನ ಸೋ ಮಾಡ್ತೀವಿ, ಸೀಡ್ ಒಂದು ಸೀಡ್ಲಿಂಗ್ ಆಗುತ್ತೆ ಮತ್ತು ಗ್ರೋ ಆಗುತ್ತೆ, ಇನ್ಕ್ರೀಸ್ ಇನ್ ಸೈಜ್ ತೋರಿಸುತ್ತೆ. ಫಸ್ಟ್ ಸ್ವಲ್ಪ ಫೇಸಲ್ಲಿ ಬರೀ ವೆಜಿಟೇಟಿವ್ ಗ್ರೋತ್ ತೋರಿಸುತ್ತೆ. ಅದಾದ ನಂತರ ಕಂಡೀಷನ್ಸ್ ಎಲ್ಲ ಫೇವರಬಲ್ ಇರುವಾಗ ಇಟ್ ವಿಲ್ ಪ್ರೊಡ್ಯೂಸ್ ಫ್ಲವರ್ಸ್.
ಫ್ಲವರ್ಸ್ ಏನಾಗುತ್ತೆ, ಟ್ರಾನ್ಸ್ಫಾರ್ಮ್ ಆಗಿ ಫ್ರೂಟ್ ಆಗುತ್ತೆ, ಫ್ರೂಟ್ ಒಳಗಡೆ ಸೀಡ್ ಇರುತ್ತೆ, ಮತ್ತೆ ಆ ಸೀಡ್ ಡಿಸ್ಪರ್ಸ್ ಆದಾಗ ಹೊಸ ಪ್ಲಾಂಟ್ ಬರುತ್ತೆ. ಸೊ ದಿಸ್ ಇಸ್ ಬೇಸಿಕಲಿ ಹೌ ಪ್ಲಾಂಟ್ದು ಬೇರೆ ಬೇರೆ ಫೇಸಸ್ ಇನ್ ಇಟ್ಸ್ ಲೈಫ್. ಫ್ರಮ್ ಜರ್ಮಿನೇಷನ್ ಆದಾಗಿಂದ ಅದು ಏಜಿಂಗ್ಗೆ ನಾವು ಸೆನೆಸೆನ್ಸ್ ಅಂತ ಕರಿತೀವಿ. ಒಂದು ಸೀಡ್ ಜರ್ಮಿನೇಟ್ ಆದಾಗಿಂದ ಅದು ಓಲ್ಡ್ ಏಜ್ ಸೆನೆಸೆನ್ಸ್ನ ಹೋಗೋ ತನಕ ಏನೆಲ್ಲ ಚೇಂಜಸ್ ಆಗುತ್ತೆ ಅದಷ್ಟಕ್ಕೂ ನಾವು ಡೆವಲಪ್ಮೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಎಕ್ಸಾಂಪಲ್ ನಾವಿಲ್ಲಿ ನೋಡೋಣ ಹೆಂಗೆ ಕೊಟ್ಟಿದ್ದಾರಂತ. ಫಸ್ಟ್ ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಇರುತ್ತೆ. ಈ ಮೆರಿಸ್ಟಮ್ಯಾಟಿಕ್ ಸೆಲ್ಸು ಗ್ರೋ ಆಗುತ್ತೆ. ಪ್ಲಾಸ್ಮಾ ಅಥವಾ ಸೈಟೋಪ್ಲಾಸಮ್ ಜಾಸ್ತಿ ಆಗುತ್ತೆ, ಪ್ರೋಟೋಪ್ಲಾಸ್ಮಿಕ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ಜಾಸ್ತಿ ಆದಾಗ ಸೆಲ್ ವಿಲ್ ಡಿವೈಡ್. ಕೆಲವೊಂದು ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಡಿಫ್ರೆನ್ಷಿಯೇಟ್ ಆಗುತ್ತೆ. ಸೆಲ್ಸ್ ಡಿಫ್ರೆನ್ಷಿಯೇಟ್ ಆದಾಗ ಸೆಲ್ಸ್ ವಿಲ್ ಬಿಕಮ್ ಮೆಚ್ಯೂರ್. ಪ್ಲಾಸ್ಮಾ ಗ್ರೋತ್ ಆದಮೇಲೆ ಸೆಲ್ ಎಲಾಂಗೇಷನ್ ಆಗುತ್ತೆ, ಹೌದಲ್ವಾ? ವಿ ಲರ್ನ್ಟ್ ಅಬೌಟ್ ಆಲ್ ದಿಸ್. ಫಸ್ಟ್ ಸೆಲ್ ನಂಬರ್ ಇನ್ಕ್ರೀಸ್ ಆಗುತ್ತೆ, ಸೆಲ್ ಎಲಾಂಗೇಟ್ ಆಗುತ್ತೆ, ಡಿಫ್ರೆನ್ಸಿಯೇಷನ್ ಆಗಿ ಮೆಚ್ಯೂರ್ ಆಗುತ್ತೆ. ಸೊ ಈ ಮೆಚ್ಯೂರ್ ಸೆಲ್ಸ್, ಮೆಚ್ಯೂರ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ಸ್ ವಿಲ್ ಅಂಡರ್ಗೋ ಏಜಿಂಗ್. ದೇ ವಿಲ್ ಏಜ್, ಸೆನೆಸೆನ್ಸ್ ಅಂತ ಕರಿತೀವಿ. ಅದಾದಮೇಲೆ ದೇ ವಿಲ್ ಡೈ. ಸೊ ದಿಸ್ ಇಸ್ ಬೇಸಿಕಲಿ ವಾಟ್ ಹ್ಯಾಪನ್ಸ್ ಇನ್ ದ ಲೈಫ್ ಸೈಕಲ್ ಆಫ್ ಅ ಪ್ಲಾಂಟ್. ಇದರಲ್ಲಿ ಎಲ್ಲ ಏನೆಲ್ಲ ಚೇಂಜಸ್ ನಡೆದ್ರೂ ಕೂಡ ಅದೆಲ್ಲ ಡೆವಲಪ್ಮೆಂಟ್ ಅಂಡರೇ ಬರುತ್ತೆ. ಓಕೆನಾ? ಪ್ಲಾಸ್ಟಿಸಿಟಿ ಅಂತ ಒಂದು ಕಾನ್ಸೆಪ್ಟ್ ಇದೆ. ಪ್ಲಾಸ್ಟಿಸಿಟಿ ಬಗ್ಗೆ ಮಾತಾಡೋಣ. ನಮಗೆ ಗೊತ್ತು ಪ್ಲಾಂಟ್ಸ್ದ ಡೆವಲಪ್ಮೆಂಟು ಎಷ್ಟೊಂದು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಮೇಲೂ ಡಿಪೆಂಡ್ ಆಗುತ್ತೆ, ಇಂಟರ್ನಲ್ ಫ್ಯಾಕ್ಟರ್ಸ್ ಮೇಲೂ ಡಿಪೆಂಡ್ ಆಗುತ್ತೆ. ಇಂಟರ್ನಲ್ ಅಥವಾ ಇಂಟ್ರೆನ್ಸಿಕ್ ಫ್ಯಾಕ್ಟರ್ಸ್ ಅಂದರೆ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಅಥವಾ ಪ್ಲಾಂಟ್ ಹಾರ್ಮೋನ್ಸ್. ಎಷ್ಟು ಕಾನ್ಸಂಟ್ರೇಷನಲ್ಲಿ ಪ್ರೊಡ್ಯೂಸ್ ಆಗ್ತಾ ಇದೆ, ಎಷ್ಟು ಪ್ರೊಡ್ಯೂಸ್ ಆಗ್ತಾ ಇದೆ, ಯಾವ ಟೈಮಲ್ಲಿ ಪ್ರೊಡ್ಯೂಸ್ ಆಗ್ತಾ ಇದೆ, ಅದು ಪ್ಲಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ನ ರೆಗ್ಯುಲೇಟ್ ಮಾಡುತ್ತೆ. ಅದಷ್ಟೇ ಅಲ್ಲದೆ ಎಕ್ಸ್ಟರ್ನಲ್ ಎನ್ವೈರ್ನ್ಮೆಂಟ್ನಲ್ಲಿ ಎಕ್ಸ್ಟ್ರೆನ್ಸಿಕ್ ಫ್ಯಾಕ್ಟರ್ಸು, ಲೈಟು, ಟೆಂಪ್ರೇಚರು, ಸರೌಂಡಿಂಗ್ಸು, ನೀರು ಏನಿದೆ, ಎಷ್ಟಿದೆ, ಇದ್ರ ಮೇಲೆ ಕೂಡ ಪ್ಲಾಂಟ್ಸ್ದು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಡಿಪೆಂಡ್ ಆಗುತ್ತೆ. ಸೊ ಪ್ಲಾಸ್ಟಿಸಿಟಿ ಏನು ಅಂತ ಅಂದರೆ ಒಂದೇ ಪ್ಲಾಂಟು, ಆಯಿತಾ, ಒಂದೇ ಪ್ಲಾಂಟು ಬೇರೆ ಬೇರೆ ಪಾತ್ವೇನ ತೋರಿಸುತ್ತೆ. ಡೆವಲಪ್ಮೆಂಟಲ್ಲಿ ಬೇರೆ ಬೇರೆ ಪಾತ್ವೇನ ತೋರಿಸುತ್ತೆ, ಡಿಪೆಂಡಿಂಗ್ ಅಪಾನ್ ಅದರ ಎನ್ವೈರ್ನ್ಮೆಂಟ್ ಯಾವ ರೀತಿ ಇದೆ ಅಥವಾ ಅದು ಯಾವ ಫೇಸ್ ಆಫ್ ಲೈಫಲ್ಲಿದೆ. ಓಕೆ, ಒಂದೇ ಪ್ಲಾಂಟ್ನಲ್ಲಿ ಎರಡು ಡೆವಲಪ್ಮೆಂಟ್ ಪಾತ್ವೇ ನೋಡ್ಬೋದು. ದಿಸ್ ವಿಲ್ ಡಿಪೆಂಡ್ ಆನ್ ದ ಎನ್ವೈರ್ನ್ಮೆಂಟ್ ಇಟ್ ಇಸ್ ಪ್ರೆಸೆಂಟ್ ಇನ್ ಆ್ಯಂಡ್ ವಿಚ್ ಫೇಸ್ ಆಫ್ ಇಟ್ಸ್ ಲೈಫ್ ಇಟ್ಸ್ ಪ್ರೆಸೆಂಟ್ ಇನ್. ಎರಡು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ನಿಮಗೆ ಬುಕ್ಕಲ್ಲಿ. ಮೊದಲನೇದು ಬೇರೆ ಬೇರೆ ಫೇಸ್ ಆಫ್ ಲೈಫಲ್ಲಿ ಹೆಂಗೆ ಡಿಫರ್ ಆಗುತ್ತೆ ಅಂತ. ಅದಕ್ಕೆ ಎಕ್ಸಾಂಪಲ್ ಹೆಟೆರೋಫಿಲ್ಲಿ ಕೊಟ್ಟಿದ್ದಾರೆ. ಹೆಟೆರೋಫಿಲ್ಲಿ, ಫಿಲ್ ಅಂದರೆ ಏನು? ಫಿಲ್ಲೋ ಟ್ಯಾಕ್ಸಿ, ಸ್ಪೋರೋಫಿಲ್. ಫಿಲ್ ಅಂದರೆ ಏನು? ಫಿಲ್ ಅಂದರೆ ಲೀಫ್. ಹೆಟೆರೋ ಅಂದರೆ ಏನು? ಮೆನಿ ಟೈಪ್ಸ್ ಅಂತ, ಒಂದಕ್ಕಿಂತ ಹೆಚ್ಚು ಟೈಪ್ ಅಂತ. ಫೇಸಸ್ ಆಫ್ ಲೈಫ್, ಫಾರ್ ಎಕ್ಸಾಂಪಲ್ ಕಾಟನ್ ಪ್ಲಾಂಟ್, ಕೊರಿಯಾಂಡರ್, ಲಾಕ್ಸ್ಪರ್. ಈ ಮೂರು ಪ್ಲಾಂಟ್ಸ್ನ ಲೀವ್ಸಲ್ಲಿ, ಓಕೆ, ಸೊ ಈ ಮೂರು ಪ್ಲಾಂಟ್ಸಲ್ಲಿ ನಾವು ಲೀವ್ಸ್ನ ನೋಡಿದಾಗ ಯಂಗ್ ಲೀವ್ಸ್ದೇ ಶೇಪ್ ಬೇರೆ ಥರ ಇರುತ್ತೆ, ಓಲ್ಡ್ ಲೀವ್ದೇ ಶೇಪ್ ಬೇರೆ ಥರ ಇರುತ್ತೆ. ಸೊ ಬೇರೆ ಬೇರೆ ಫೇಸ್ ಆಫ್ ಲೈಫಲ್ಲಿ ಬೇರೆ ಬೇರೆ ರೀತಿಯ ಲೀವ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ, ಬೇರೆ ಬೇರೆ ರೀತಿಯ ಡೆವಲಪ್ಮೆಂಟಲ್ ಪಾತ್ವೇನ ತೋರಿಸುತ್ತೆ. ಸೊ ಲೀವ್ಸ್ ಆಫ್ ದ ಜುವೆನೈಲ್ ಪ್ಲಾಂಟ್ ಅಂತ ಅಂದರೆ ಯಂಗ್ ಪ್ಲಾಂಟ್ ಅಂತ ಅರ್ಥ. ಸೊ ಈ ಸ್ಪೀಶೀಸಲ್ಲಿ ಯಂಗ್ ಪ್ಲಾಂಟ್ದು ಲೀವ್ಸ್ ಬೇರೆ ಥರ ಇರುತ್ತೆ, ಮೆಚ್ಯೂರ್ ಪ್ಲಾಂಟ್ಸ್ನಲ್ಲಿ ಲೀವ್ಸು ಬೇರೆ ಥರ ಇರುತ್ತೆ. ಇದನ್ನು ನೀವು ಕೊರಿಯಾಂಡರ್ ಗೊತ್ತಲ್ವ, ಎಲ್ಲರೂ ಮನೆಯಲ್ಲಿ ಕೊತ್ತಂಬರಿ ಸೊಪ್ಪು ತೊಗೊಂಡು ಬರ್ತಾರೆ ಅಡುಗೆ ಮಾಡೋಕ್ಕೆ. ಸೊ ಅವಾಗ ನೀವು ಅಬ್ಸರ್ವ್ ಮಾಡಿ ಯಂಗ್ ಲೀವ್ಸು ಓಲ್ಡ್ ಲೀವ್ಸ್ನಲ್ಲಿ ಡಿಫ್ರೆನ್ಸ್ ಹೆಂಗಿರುತ್ತೆ ಅಂತ. ಸೆಕೆಂಡ್ ಏನು ಅಂತ ಅಂದರೆ ಎನ್ವೈರ್ನ್ಮೆಂಟ್ಗೆ ಅಕಾರ್ಡಿಂಗ್ ಟು ಎನ್ವೈರ್ನ್ಮೆಂಟ್ ಬೇರೆ ಬೇರೆ ಡೆವಲಪ್ಮೆಂಟ್ ಪಾತ್ವೆ ತೋರಿಸೋದು, ಬೇರೆ ಬೇರೆ ರೀತಿಯ ಲೀಫ್ನ ಪ್ರೊಡ್ಯೂಸ್ ಮಾಡೋದು. ಇದನ್ನು ನಾವು ಬಟರ್ ಕಪ್ನಲ್ಲಿ ನೋಡ್ಬೋದು ಆ್ಯಸ್ ಅನ್ ಎಕ್ಸಾಂಪಲ್. ಇಲ್ಲಿ ಏನಾಗುತ್ತೆ ಅಂದರೆ ಈ ಬಟರ್ ಕಪ್ ಪ್ಲಾಂಟು ಏರಲ್ಲಿ ಟೆರೆಸ್ಟ್ರಿಯಲ್ ಆಗಿ ಲೀಫ್ನ ಪ್ರೊಡ್ಯೂಸ್ ಮಾಡಿದ್ರೆ, ವಾಟರ್ನಲ್ಲಿ ಲೀಫ್ನ ಪ್ರೊಡ್ಯೂಸ್ ಮಾಡಿದ್ರೆ, ಇದೆರಡರಲ್ಲೂ ಡಿಫ್ರೆನ್ಸ್ ಇರುತ್ತೆ. ಟೆರೆಸ್ಟ್ರಿಯಲ್ ಹ್ಯಾಬಿಟ್ಯಾಟ್ನಲ್ಲಿ ಈ ರೀತಿಯ ಲೀವ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಟೆರೆಸ್ಟ್ರಿಯಲ್ ಹ್ಯಾಬಿಟ್ಯಾಟಲ್ಲಿ ಏನು ಸನ್ಲೈಟ್ ಜಾಸ್ತಿ ಬೇಕು, ಫೋಟೋಸಿಂಥಸಿಸ್ ಚೆನ್ನಾಗಿ ಮಾಡ್ಬೋದು. ವಾಟರ್ ಹ್ಯಾಬಿಟ್ಯಾಟಲ್ಲಿ ಏನಾಗುತ್ತೆ, ವಾಟರ್ ಕರೆಂಟ್ಸ್ ಜಾಸ್ತಿ ಇರುತ್ತೆ. ಈ ರೀತಿ ಎಲೆ ಇದ್ದಾಗ ಅದು ಹರಿದೋಗ್ಬಿಡ್ಬೋದು ಈಸಿಯಾಗಿ. ಸೊ ಈ ರೀತಿ ತುಂಬ ಡೈಸೆಕ್ಟ್ ಆಗಿರುವಂಥ ಲೀವ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಅಗೇನ್ ದಿಸ್ ಡಿಪೆಂಡ್ಸ್ ಆನ್ ದ ಹ್ಯಾಬಿಟ್ಯಾಟ್. ಲ್ಯಾಂಡ್ ಮೇಲಿದ್ದಾಗ ಅಥವಾ ಏರ್ನಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇರುವಾಗ ದ ಲೀವ್ಸ್ ವಿಲ್ ಬಿ ಆಫ್ ದಿಸ್ ಶೇಪ್. ವಾಟರ್ ಹ್ಯಾಬಿಟ್ಯಾಟಲ್ಲಿರುವಾಗ ಇಟ್ ವಿಲ್ ಪ್ರೊಡ್ಯೂಸ್ ಲೈಕ್ ದಿಸ್. ಓಕೆ, ಸೊ ಹಿಯರ್ ಲೀಫ್ ಎರಡು ಒಂದೇ ಸ್ಪೀಶೀಸ್ದು, ಆದರೆ ಡಿಪೆಂಡಿಂಗ್ ಅಪಾನ್ ಅದರ ಎನ್ವೈರ್ನ್ಮೆಂಟ್ ಯಾವ ಥರ ಇದೆ ಅಥವಾ ಅದು ಯಾವ ಫೇಸ್ ಆಫ್ ಲೈಫ್ ಸೈಕಲಲ್ಲಿದೆ ಅದು ಬೇರೆ ಬೇರೆ ರೀತಿಯ ಡೆವಲಪ್ಮೆಂಟ್ ಪಾತ್ವೆನ ತೋರಿಸ್ಬೋದು. ಇದಕ್ಕೆ ನಾವು ಪ್ಲಾಸ್ಟಿಸಿಟಿ ಅಂತ ಕರಿತೀವಿ. ಓಕೆ, ಸೊ ಈಗ ನಾವು ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಬಗ್ಗೆ ಮಾತಾಡೋಣ.
So plant growth regulators are also called plant growth substances, plant hormones or phytohormones. Phyto ಅನ್ನೋ ಟರ್ಮ್ ನೀವು ನೋಡಿದಾಗ ನೀವು ನೆನ್ಪಿಟ್ಕೋಬೇಕು, phyto relates to plants. ಆಯ್ತಾ? So plant growth substances, phytohormones, plant growth regulators ಎಲ್ಲ ಕೂಡ ಸೇಮ್. ನಮ್ಮಲ್ಲಿ ಹೇಗೆ ಹಾರ್ಮೋನ್ಸ್ ಇರುತ್ತೆ, ನಮ್ಮಲ್ಲಿ ಹಾರ್ಮೋನ್ಸ್ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಪ್ರೊಡ್ಯೂಸ್ ಆಗುತ್ತೆ, ಚಿಕ್ಕ ಚಿಕ್ಕ ಮಾಲಿಕ್ಯೂಲ್ಸ್ ಇರುತ್ತೆ, ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅಲ್ಲಿಂದ ಡಿಸ್ಟೆಂಟ್ ಸೈಟ್ಸ್ಗೆ ಹೋಗಿ ಫಂಕ್ಷನ್ ಮಾಡುತ್ತೆ. ಅದೇ ರೀತಿ ಪ್ಲಾಂಟ್ಸಲ್ಲೂ ಕೂಡ ಏನು ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗುತ್ತೆ, ದೇ ಆರ್ ವೆರಿ ಸ್ಮಾಲ್ ಇನ್ ಸೈಜ್, ಚಿಕ್ಕ ಮಾಲಿಕ್ಯುಲರ್ ವೇಟ್ ಇರುತ್ತೆ, ಸಿಂಪಲ್ ಮಾಲಿಕ್ಯೂಲ್ಸ್ ಇರುತ್ತೆ, ಬಟ್ ಅದರ ಕೆಮಿಕಲ್ ಕಾಂಪೋಸಿಷನ್ ತುಂಬ ಡೈವರ್ಸ್ ಆಗಿರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಾವು ಎನ್ಸೈಮ್ಸ್ ಬಗ್ಗೆ ಮಾತಾಡ್ತೀವಿ ಅಂದರೆ ಮೆಜಾರಿಟಿ ಆಫ್ ಎನ್ಸೈಮ್ಸ್ 99% ಆಫ್ ಎನ್ಸೈಮ್ಸ್ ಎಲ್ಲ ಪ್ರೋಟೀನ್ಸ್ ಅಂತ ಹೇಳ್ತೀವಿ. ಸೊ ಅದು ಕೆಮಿಕಲಿ ಎಲ್ಲ ಕೂಡ ಪ್ರೋಟೀನ್ಸೇ, ಒಂದೇ ರೀತಿಯದಾಗಿರುತ್ತೆ. ಹಾರ್ಮೋನ್ಸ್ಗೆ ಬಂದಾಗ ಬೇರೆ ಬೇರೆ ರೀತಿಯ ಕೆಮಿಕಲ್ಸ್ ವಿಲ್ ಬಿಕಮ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಹಾರ್ಮೋನ್ಸ್. ಅದಕ್ಕೆ ನಾವು ಕೆಮಿಕಲಿ ಡೈವರ್ಸ್ ಅಂತ ಕರಿತೀವಿ. ಐ ವಿಲ್ ಗಿವ್ ಯು ಸಮ್ ಎಕ್ಸಾಂಪಲ್ಸ್. ಇಂಡೋಲ್ ಅಸೆಟಿಕ್ ಆಸಿಡ್ ಅಂತ ಒಂದು ಹಾರ್ಮೋನ್ ಇದೆ. ಇಟ್ ಇಸ್ ಅ ಟೈಪ್ ಆಫ್ ಆಕ್ಸಿನ್, ಇನ್ ಶಾರ್ಟ್ IAA ಅಂತ ಕರಿತೀವಿ ಅದಕ್ಕೆ. ಇಂಡೋಲ್ ಅಸೆಟಿಕ್ ಆಸಿಡ್, ಆಸ್ ಇಟ್ಸ್ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್, ಇಸ್ ಅನ್ ಇಂಡೋಲ್ ಕಾಂಪೌಂಡ್. So there is an indole compound that is acting like a hormone or a plant growth regulator. There is another hormone called 𝐀𝐻𝐿, which is a derivative of adenine. Adenine yellow oದಿತೀವಿ ನಾವು biomolecules ಅಲ್ಲಿ ಓದಿದ್ದೀವಿ. adenine, guanine, cytosine, thymine, uracil ಇದೆಲ್ಲ ಕೂಡ ನೈಟ್ರೋಜಿನಸ್ ಬೇಸಿಸ್ ಬಗ್ಗೆ ನಾವು ಬಯೋಮಾಲಿಕ್ಯೂಲ್ಸ್ ಅಲ್ಲಿ ಓದಿದ್ದೀವಿ. ಸೊ ಆ adenine ಏನಿದೆ ಅದರ ಡೆರಿವೇಟಿವ್ ಆಗಿರೋದು 𝐀𝐻𝐿 ಅಂತ ಹಾರ್ಮೋನ್. ಸೊ ಇಂಡೋಲ್ ಕಾಂಪೌಂಡ್, ಅಡೆನೈನ್ ಕಾಂಪೌಂಡ್ ಸ್ಟ್ರಕ್ಚರಲಿ ಕೆಮಿಕಲಿ ತುಂಬ ಡಿಫ್ರೆಂಟ್ ಆಗಿದೆ. ಸೊ ಇಟ್ ಈಸ್ ಫಾರ್ಮಿಂಗ್ ಫ್ರಾಮ್ ಡೈವರ್ಸ್, the hormones are basically diverse in chemical composition. ಕ್ಯಾರೋಟಿನಾಯ್ಡ್ಸ್ ಬಗ್ಗೆ ನಾವು ಫೋಟೋಸಿಂಥಸಿಸ್ ಅಲ್ಲಿ ಕಲ್ತಿದ್ದೀವಿ. ಇಟ್ಸ್ ಅ ಟೈಪ್ ಆಫ್ ಪಿಗ್ಮೆಂಟ್. ಸೊ ಕ್ಯಾರೋಟಿನಾಯ್ಡ್ಸ್ ಇಂದ ಕೂಡ ಡೆವಲಪ್ ಆಗಿದೆ ಆಬ್ಸಿಸಿಕ್ ಆಸಿಡ್, ಡಿರೈವ್ ಆಗಿದೆ ಆಬ್ಸಿಸಿಕ್ ಆಸಿಡ್ ಅನ್ನೋ ಒಂದು ಹಾರ್ಮೋನ್. ಟರ್ಪೀನ್ಸ್ ನಿಂದ ವಿ ಗೆಟ್ ಜಿಬರ್ಲಿಕ್ ಆಸಿಡ್. ಈಥೈಲೀನ್ ಇಸ್ ಗೇಷಿಯಸ್ ಇನ್ ನೇಚರ್. ಸೊ ಕೆಮಿಕಲ್ ಕಾಂಪೋಸಿಷನ್ ಕನ್ಸಿಡರ್ ಮಾಡಿದ್ರೆ ದೇ ಆರ್ ವೆರಿ ಡೈವರ್ಸ್. ಓಕೆ, ಈಗ ನಾ ಆಲ್ರೆಡಿ ಹೇಳಿದ ಹಾಗೆ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಪ್ಲಾಂಟ್ನಲ್ಲಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ನ ಪ್ರಮೋಟ್ ಆದರೂ ಮಾಡ್ಬೋದು, ಇನ್ಹಿಬಿಟ್ ಆದರೂ ಮಾಡ್ಬೋದು. ಇಫ್ ಅ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ ಪ್ರಮೋಟ್ಸ್ ಗ್ರೋತ್ ಇನ್ ಪ್ಲಾಂಟ್, ಅದಕ್ಕೆ ನಾವು ಗ್ರೋತ್ ಪ್ರಮೋಟರ್ಸ್ ಅಂತ ಕರಿತೀವಿ. ಯಾವುದೆಲ್ಲ ಗ್ರೋತ್ ಡೆವಲಪ್ಮೆಂಟ್ನ ಡಿಕ್ರೀಸ್ ಮಾಡುತ್ತೆ ಅದಕ್ಕೆ ನಾವು ಗ್ರೋತ್ ಇನ್ಹಿಬಿಟರ್ಸ್ ಅಂತ ಕರಿತೀವಿ. ಈ ಪಾಯಿಂಟಲ್ಲಿ ನಿಮ್ಗೊಂದು ಡೌಟ್ ಬರ್ಬೋದು, ಯಾಕೆ ಯಾವುದಾದ್ರೂ ಪ್ಲಾಂಟ್ ಒಂದು ಕೆಮಿಕಲ್ ಪ್ರೊಡ್ಯೂಸ್ ಮಾಡಬೇಕು ಅದರದ್ದೇ ಗ್ರೋತ್ನ ಇನ್ಹಿಬಿಟ್ ಮಾಡೋದಕ್ಕೆ ಅಂತ. ಇದರದ್ದು ಪರ್ಪಸ್ ಏನು, ಇದು ಏನಕ್ಕೆ ಪ್ರೊಡ್ಯೂಸ್ ಆಗುತ್ತೆ ಅಂತ. ಸೊ ಪ್ಲಾಂಟ್ ಗ್ರೋತ್ ಇನ್ಹಿಬಿಟರ್ಸ್, ಪ್ಲಾಂಟ್ ಗ್ರೋತ್ ಹಾರ್ಮೋನ್ಸ್ ದಟ್ ಆರ್ ಗ್ರೋತ್ ಇನ್ಹಿಬಿಟರ್ಸ್, ಇದು ಏನಕ್ಕೆ ಪ್ರೊಡ್ಯೂಸ್ ಆಗುತ್ತೆ, ಯಾವಾಗ ಪ್ರೊಡ್ಯೂಸ್ ಆಗುತ್ತೆ ಅಂದರೆ ಪ್ಲಾಂಟಲ್ಲಿ ಏನಾದರೂ ಸ್ಟ್ರೆಸ್ ಇರೋವಾಗ. ಫಾರ್ ಎಕ್ಸಾಂಪಲ್ ನಾವು ಹ್ಯೂಮನ್ ಎಕ್ಸಾಂಪಲ್ನ ತೊಗೊಳ್ಳೋಣ. ನಮ್ಮ ಹ್ಯೂಮನ್ಸಲ್ಲಿ ನಮ್ಮ ಪೇರೆಂಟ್ಸ್ ಮಕ್ಕಳನ್ನು ಯಾವುದನ್ನ ಅನ್ಸೇಫ್ ರೀಜನ್ಗೆ ಹೋಗೋದಕ್ಕೆ ಬಿಡೋದಿಲ್ಲ, ಹೌದಲ್ವಾ? ನಾನೇ ನನ್ನ ಮಗನ್ನ ಎಲ್ಲಾದರೂ ಸೇಫ್ ಆಗಿಲ್ಲ ಸರೌಂಡಿಂಗ್ಸ್ ಅಂದರೆ ಅಲ್ಲಿ ಆಟ ಆಡೋದಕ್ಕೆ ಕಳಿಸೋದಿಲ್ಲ. ಪ್ಲಾಂಟ್ಸಿಗೆ ಅದ್ರ ಮಗು ಯಾವುದು, ಅದ್ರದ್ದು ಒಂದು ಸೀಡೇ ಫ್ಯೂಚರಲ್ಲಿ ಚಿಕ್ಕ ಪ್ಲಾಂಟ್ ಆಗೋದು. ಈ ಸೀಡ್ ಪ್ರೊಡ್ಯೂಸ್ ಮಾಡೋಕ್ಕೆ ಮುಂಚೆ ಅಥವಾ ಪ್ರೊಡ್ಯೂಸ್ ಆದಮೇಲೆ ಅದನ್ನು ಡಾರ್ಮೆಂಟ್ ಮಾಡೋದು, ಅದು ಜರ್ಮಿನೇಟ್ ಆಗದೇ ಇರೋ ರೀತಿ ಅದರಲ್ಲಿ ಕೆಮಿಕಲ್ಸ್ನ ಪ್ರೊಡ್ಯೂಸ್ ಮಾಡೋದು ಏನಕ್ಕೆ ಅಂತ ಅಂದರೆ ಆ ಟೈಮಲ್ಲಿ ಕಂಡೀಷನ್ ಸರೌಂಡಿಂಗಲ್ಲಿ ಫೇವರಬಲ್ ಆಗಿಲ್ಲ. ಸಾಯಿಲ್ನಲ್ಲಿ ಸರಿಯಾಗಿ ವಾಟರ್ ಇಲ್ಲ, ಟೆಂಪ್ರೇಚರ್ ತುಂಬ ಜಾಸ್ತಿ ಆಗಿದೆ, ಮಾಯ್ಶ್ಚರ್ ಕಂಟೆಂಟ್ ಕಡಿಮೆ ಇದೆ, ಈ ರೀತಿ ಯಾವುದಾದ್ರೂ ಸ್ಟ್ರೆಸ್ ಇರ್ಬೋದು. ಅಂಥ ಅನ್ಫೇವರಬಲ್ ಕಂಡೀಷನ್ಸಲ್ಲಿ ಸೀಡ್ ಜರ್ಮಿನೇಟ್ ಆದರೆ ಅದು ಬದುಕಕ್ಕಾಗಲ್ಲ. ಹಾಗಾಗಿ ಏನು ಮಾಡೋದು, ಅನ್ಫೇವರಬಲ್ ಕಂಡೀಷನ್ಸ್ ಇರುವಾಗ ಸೀಡ್ನ ಡಾರ್ಮೆಂಟ್ ಮಾಡೋದು. ಅಟ್ ದ್ಯಾಟ್ ಮೂಮೆಂಟ್ ಅದಕ್ಕೆ ಗ್ರೋತ್ ಇನ್ಹಿಬಿಟ್ ಆಗ್ತಾ ಇದೆ. ಬಟ್ ಆ ಗ್ರೋತ್ ಇನ್ಹಿಬಿಟ್ ಆಗೋದ್ರಿಂದ ಆ ಸೀಡ್ಗೆ ಒಳ್ಳೆಯದು. ಏನಕ್ಕೆ ಅಂದರೆ ಅದು ಯಾವಾಗ ಫೇವರಬಲ್ ಕಂಡೀಷನ್ಸ್ ಆಗಿರುತ್ತೆ ಆವಾಗ ಜರ್ಮಿನೇಟ್ ಆಗುತ್ತೆ, ಆವಾಗ ಚೆನ್ನಾಗಿ ಬೆಳೆಯುತ್ತೆ. ಅದಕ್ಕೆ ಮುಂಚೆನೇ ಗ್ರೋ ಆದರೆ ಅನ್ಫೇವರಬಲ್ ಕಂಡೀಷನ್ಸ್ ಇರೋದ್ರಿಂದ ಅದು ಗ್ರೋ ಆಗೋದಕ್ಕೆ ಸಾಧ್ಯ ಇಲ್ಲ, ವೆರಿ ಸೂನ್ ಇಟ್ ವಿಲ್ ಡೈ. ಸೊ ಹಾಗೆ ಯಾವಾಗ ಪ್ಲಾಂಟ್ಸ್ನಲ್ಲಿ ಸ್ಟ್ರೆಸ್ಫುಲ್ ಕಂಡೀಷನ್ಸ್ ಇರುತ್ತೆ, ನಮ್ಮ ಥರ ಮೆಂಟಲ್ ಸ್ಟ್ರೆಸ್ ಪ್ಲಾಂಟ್ಸ್ನಲ್ಲಿ ಇರೋದಿಲ್ಲ. ಪ್ಲಾಂಟ್ಸ್ಗೆ ಬ್ರೈನ್ ಇಲ್ಲ, ಸ್ಕೂಲ್ಗೆ ಹೋಗಲ್ಲ, ಕಾಲೇಜ್ಗೆ ಹೋಗಲ್ಲ. ಸೊ ಯಾವ ರೀತಿ ಸ್ಟ್ರೆಸ್ ಇರುತ್ತೆ ಅಂತಂದರೆ ಅದಕ್ಕೆ ಐಡಿಯಲ್ ಆಗಿ ಗ್ರೋ ಆಗೋದಕ್ಕೆ ಏನೆಲ್ಲ ಆಪ್ಟಿಮಲ್ ಕಂಡೀಷನ್ಸ್ ಬೇಕು, ಆ ಕಂಡೀಷನ್ ಸರಿಯಾಗಿ ಸಿಗದಿದ್ರೆ, ನೀರು ಸರಿಯಾಗಿ ಸಿಗದಿದ್ರೆ, ನ್ಯೂಟ್ರಿಯೆಂಟ್ ಸರಿಯಾಗಿ ಸಿಗದಿದ್ರೆ, ಟೆಂಪ್ರೇಚರ್ ಕರೆಕ್ಟಾಗಿ ಆಪ್ಟಿಮಮ್ ಆಗಿಲ್ಲ ಅಂದರೆ ಅಂಥ ಟೈಮಲ್ಲಿ ಪ್ಲಾಂಟ್ಸ್ಗೆ ಸ್ಟ್ರೆಸ್ ಆಗುತ್ತೆ. ಅಥವಾ ಅದಕ್ಕೆ ನಾವು ಎಬಯೋಟಿಕ್ ಸ್ಟ್ರೆಸ್ ಅಂತ ಕರಿತೀವಿ. ಬಯೋಟಿಕ್ ಸ್ಟ್ರೆಸ್ ಅಂದರೆ ಯಾವುದಾದ್ರೂ ಇನ್ಫೆಕ್ಷನ್ ಇರ್ಬೋದು, ಬ್ಯಾಕ್ಟೀರಿಯಲ್ ವೈರಲ್ ಡಿಸೀಸಸ್, ಫಂಗಲ್ ಡಿಸೀಸಸ್ ಎಷ್ಟೊಂದು ನಾವು ಪ್ಲಾಂಟ್ಸ್ನಲ್ಲಿ ನೋಡ್ತೀವಿ. ಸೊ ಆ ರೀತಿ ಏನಾದರೂ ಡಿಸೀಸ್ ಸಫರ್ ಮಾಡ್ತಾಯಿದ್ರೆ ಪ್ಲಾಂಟ್,
ಅದಕ್ಕೆ ನಾವು ಬಯೋಟಿಕ್ ಸ್ಟ್ರೆಸ್ ಅಂತ ಕರಿತೀವಿ. ಸೊ ಈ ಬಯೋಟಿಕ್ ಸ್ಟ್ರೆಸ್, ಎಬಯೋಟಿಕ್ ಸ್ಟ್ರೆಸ್ ಏನೇ ಇದ್ರೂ ಅಂಥ ಟೈಮಲ್ಲಿ ಪ್ಲಾಂಟ್ ಗ್ರೋತ್ನ ಸ್ವಲ್ಪ ಕಡಿಮೆ ಮಾಡಿಸುತ್ತೆ. ದಟ್ ಈಸ್ ದ ರೋಲ್ ಆಫ್ ಗ್ರೋತ್ ಇನ್ಹಿಬಿಟರ್ಸ್. ದೋ ದೇ ಆರ್ ಇನ್ಹಿಬಿಟಿಂಗ್ ಗ್ರೋತ್, ಆ ಪಾಯಿಂಟ್ನಲ್ಲಿ ಆ ಪ್ಲಾಂಟ್ಗೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಗ್ರೋತ್ ಇನ್ಹಿಬಿಟ್ ಆಗದೆ ಹೋದರೆ ಮೇ ಬಿ ದ ಪ್ಲಾಂಟ್ ವಿಲ್ ನಾಟ್ ಸರ್ವೈವ್. ಓಕೆ, ಅಂಥ ಕಂಡೀಷನ್ಸಲ್ಲಿ ಕೆಲವು ಹಾರ್ಮೋನ್ಸ್ ಗ್ರೋತ್ನ ಇನ್ಹಿಬಿಟ್ ಮಾಡುತ್ತೆ. ಎಕ್ಸಾಂಪಲ್ಸ್ ಏನು? ಡಾರ್ಮೆನ್ಸಿ ಮತ್ತು ಆಬ್ಸೆಷನ್. ಡಾರ್ಮೆನ್ಸಿ ಬಗ್ಗೆ ನಾನು ಆಲ್ರೆಡಿ ಹೇಳಿದೆ. ಸೀಡ್ ಸ್ವಲ್ಪ ಡಾರ್ಮೆಂಟ್ ಆಗಿರ್ಬೋದು. ಡಾರ್ಮೆಂಟ್ ಇದ್ದಾಗ ಯಾವಾಗ ಡಾರ್ಮೆಂಟ್ ಇರುತ್ತೆ? ಅನ್ಫೇವರಬಲ್ ಕಂಡೀಷನ್ಸ್ ಇರೋ ಟೈಮಲ್ಲಿ ಡಾರ್ಮೆಂಟ್ ಇರುತ್ತೆ. ಫೇವರಬಲ್ ಕಂಡೀಷನ್ಸ್ ಬಂದಾದಮೇಲೆ ಇಟ್ ವಿಲ್ ಜರ್ಮಿನೇಟ್. ಆಬ್ಸೆಷನ್ ಅಂದರೆ ಲೀವ್ಸು, ಫ್ರೂಟ್ಸು, ಫ್ಲವರ್ಸ್ ಇದೆಲ್ಲ ಫಾಲ್ ಆಗಿ ಬೀಳೋವಂಥದ್ದು. ಸೊ ದೀಸ್ ಆರ್ ಸಮ್ ಆಫ್ ದ ಎಫೆಕ್ಟ್ಸ್ ಆಫ್ ಗ್ರೋತ್ ಇನ್ಹಿಬಿಟರ್ಸ್. ಗ್ರೋತ್ ಪ್ರೊಮೋಟರ್ಸ್ ಏನು? ಗ್ರೋತ್ ಆಗೋದಕ್ಕೆ ಏನೆಲ್ಲ ಆ್ಯಕ್ಟಿವಿಟೀಸ್ ನಡೆಯುತ್ತೆ? ಸೆಲ್ ಡಿವಿಷನ್ ನಡೆಯುತ್ತೆ. ಸೆಲ್ ಡಿವಿಷನಿಂದ ಸೆಲ್ ನಂಬರ್ ಇನ್ಕ್ರೀಸ್ ಆಗಿ ಗ್ರೋ ಆಗುತ್ತೆ. ಸೆಲ್ ಎನ್ಲಾರ್ಜ್ಮೆಂಟ್ ಆದಾಗ ಸೆಲ್ ಸೈಜ್ ಇನ್ಕ್ರೀಸ್ ಆಗಿ ಪ್ಲಾಂಟ್ ಗ್ರೋ ಆಗುತ್ತೆ. ಪ್ಯಾಟರ್ನ್ ಫಾರ್ಮೇಷನ್ ಲೀವ್ಸಲ್ಲಿ, ಇನ್ಫ್ಲೋರೆಸೆನ್ಸಲ್ಲಿ, ಫ್ಲವರ್ಸಲ್ಲಿ ಅಲ್ಲಿಗೆ ಹೆಲ್ಪ್ ಮಾಡುತ್ತೆ. ಟ್ರೋಪಿಕ್ ಗ್ರೋತ್ ಅಥವಾ ಟ್ರಾಪಿಕ್ ಗ್ರೋತ್ ಅಂತ ಅಂದರೆ ಟುವರ್ಡ್ಸ್ ದ ಸನ್ ಗ್ರೋ ಆಗೋದು ಅಥವಾ ಟುವರ್ಡ್ಸ್ ದ ಗ್ರೌಂಡ್ ರೂಟ್ಸ್ ಗ್ರೋ ಆಗೋದು, ಅಂಥ ಟ್ರೋಪಿಕ್ ಮೂವ್ಮೆಂಟ್ಸ್. ಫ್ಲವರ್ ಪ್ರೊಡಕ್ಷನ್, ಫ್ರೂಟ್ ಪ್ರೊಡಕ್ಷನ್, ಸೀಡ್ ಫಾರ್ಮೇಷನ್, ಇದೆಲ್ಲ ಕೂಡ ಗ್ರೋತ್ನ ಪ್ರಮೋಟ್ ಮಾಡುವಂಥ ಆ್ಯಕ್ಟಿವಿಟೀಸ್. ಕೆಲವೊಂದು ಹಾರ್ಮೋನ್ಸ್ ಗ್ರೋತ್ ಪ್ರಮೋಟರ್ಸ್ ಆಗಿದೆ, ಕೆಲವೊಂದು ಹಾರ್ಮೋನ್ಸ್ ಗ್ರೋತ್ ಇನ್ಹಿಬಿಟರ್ಸ್ ಆಗಿದೆ. ನಾವು ಪ್ರೀವಿಯಸ್ ಸ್ಲೈಡಲ್ಲಿ 5 ರೀತಿಯ ಹಾರ್ಮೋನ್ಸ್ನ ನೋಡಿದ್ವಿ. ಅದರಲ್ಲಿ 3 ಟೈಪ್ಸ್ ಆಫ್ ಹಾರ್ಮೋನ್ಸ್ ಆರ್ ಗ್ರೋತ್ ಪ್ರಮೋಟರ್ಸ್. ದೇ ಆರ್ auxins, Gibberellins and Cytokinins. Growth inhibit ಮಾಡುವಂಥ ಹಾರ್ಮೋನ್ is abscisic acid. Ethylene ಅಂತ ಹಾರ್ಮೋನ್ ಇದೆ ಒಂದು. Ethylene is a growth inhibitor as well as a growth promoter. But it is more of a growth inhibitor than a promoter. ಎರಡೂ ಆಕ್ಟಿವಿಟೀಸ್ನ ತೋರಿಸುತ್ತೆ, ಬಟ್ ಮೋಸ್ಟ್ಲಿ ಗ್ರೋತ್ ಇನ್ಹಿಬಿಟಿಂಗ್ ಪ್ರಾಪರ್ಟಿ ಇದೆ, ಕಡಿಮೆ ಗ್ರೋತ್ ಪ್ರಮೋಟಿಂಗ್ ಪ್ರಾಪರ್ಟಿ ಇದೆ. ಈಗ ಲೆಟ್ಸ್ ಟಾಕ್ ಅಬೌಟ್ ಈಚ್ ಒನ್ ಆಫ್ ದೀಸ್ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್. ಫಸ್ಟ್ ಬಂದು auxins. auxins ಇದೇ ಪ್ಲಾಂಟಲ್ಲಿ ಅಂತ ನಮಗೆ ಹೆಂಗೆ ಗೊತ್ತಾಯ್ತು? ಇವಾಗ ನಾವು 5 ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಬಗ್ಗೆ ಮಾತಾಡಿದ್ವಿ. auxins, Gibberellins, Cytokinins, Ethylene ಮತ್ತು Abscisic acid. ಈ 5ರದ್ದು ಡಿಸ್ಕವರಿ ಆಕ್ಸಿಡೆಂಟಲ್ ಆಗಾಯಿತು. ಯಾರೋ ಸೈಂಟಿಸ್ಟ್ ಹೋಗಿ ಈ ಪ್ಲಾಂಟ್ನಲ್ಲಿ ಯಾವ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ ಇರ್ಬೋದು, ಯಾವ ಪ್ಲಾಂಟ್ ಹಾರ್ಮೋನ್ ಇರ್ಬೋದು, ಅದರದ್ದು ಫಂಕ್ಷನ್ ಏನಿರ್ಬೋದು ಅಂತ ಯಾರೂ ಸ್ಟಡಿ ಮಾಡ್ತಾ ಇರಲಿಲ್ಲ. ಅವ್ರು ಏನೋ ಬೇರೆ ಸ್ಟಡಿ ಮಾಡ್ತಾ ಇದ್ರು. ಆಕ್ಸಿಡೆಂಟಲ್ ಆಗಿ ಈ ಥರ ಒಂದು ಸಬ್ಸ್ಟೆನ್ಸ್ ಇದೆ, ಇದು ಪ್ಲಾಂಟ್ ಗ್ರೋತ್ನ ರೆಗ್ಯುಲೇಟ್ ಮಾಡುತ್ತೆ, ಇದು ಒಂದು ಫೈಟೋ ಹಾರ್ಮೋನ್ ಅಂತ ಬೈ ಚಾನ್ಸ್ ಆಕ್ಸಿಡೆಂಟಲ್ ಆಗಿ ಡಿಸ್ಕವರ್ ಮಾಡಿರೋದು. ಓಕೆ, ಸೊ auxins ಡಿಸ್ಕವರಿಗೆ ಚಾರ್ಲ್ಸ್ ಡಾರ್ವಿನ್ ಆ್ಯಂಡ್ ಫ್ರಾನ್ಸಿಸ್ ಡಾರ್ವಿನ್ ಆರ್ ರೆಸ್ಪಾನ್ಸಿಬಲ್. ಚಾರ್ಲ್ಸ್ ಡಾರ್ವಿನ್ ಎಲ್ಲರಿಗೂ ಗೊತ್ತಲ್ವಾ, ಎವಲ್ಯೂಷನ್, ಒರಿಜಿನ್ ಆಫ್ ಲೈಫ್, ಅದ್ರ ಬಗ್ಗೆ ಅಸೋಸಿಯೇಟ್ ಆಗಿರುವಂಥ ಒಂದು ಸೈಂಟಿಸ್ಟ್ ಚಾರ್ಲ್ಸ್ ಡಾರ್ವಿನ್. ಅವ್ರ ಮಗ ಫ್ರಾನ್ಸಿಸ್ ಡಾರ್ವಿನ್. ಇವರಿಬ್ಬರಿಗೂ ಬಾಟನಿ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು, ಪ್ಲಾಂಟ್ಸ್ನ ಸ್ಟಡಿ ಮಾಡ್ತಾಯಿದ್ರು. ಸೊ ದೇ ವಾಂಟೆಡ್ ಟು ನೋ ಯಾಕೆ ಒಂದು ಪ್ಲಾಂಟ್, ನಿಮಗೆಲ್ಲ ಈ ಎಕ್ಸ್ಪೆರಿಮೆಂಟ್ ಸ್ಕೂಲಲ್ಲಿ ಇರ್ಬೋದಿತ್ತು, ಒಂದು ಪಾಟೆಡ್ ಪ್ಲಾಂಟ್ನ ಇಡ್ತೀರಾ, ಅದ್ರ ಸುತ್ತ ಒಂದು ಕಾರ್ಡ್ಬೋರ್ಡ್ ಬಾಕ್ಸ್ನ ಇಡ್ತೀರಾ, ಒಂದು ವಾಲ್ ಆಫ್ ದ ಕಾರ್ಡ್ಬೋರ್ಡ್ ಬಾಕ್ಸಲ್ಲಿ ಮಾತ್ರ ಒಂದು ಹೋಲ್ ಮಾಡ್ತೀರಾ. ಇದನ್ನು ನೀವು ಇಟ್ಟಾಗ ಪ್ಲಾಂಟು ಈ ಹೋಲ್ ಮೂಲಕ ಆಚೆ ಬರುತ್ತೆ. ಸೊ ಇಟ್ ವಿಲ್ ಬೆಂಡ್ ಟುವರ್ಡ್ಸ್ ಸನ್ಲೈಟ್ ಅಲ್ವಾ? ಸೊ ಅದು ಏನಕ್ಕಾಗುತ್ತೆ, ವಾಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್, ಅದನ್ನು ಸ್ವಲ್ಪ ಸ್ಟಡಿ ಮಾಡ್ತಾಯಿದ್ರು. ಸೊ ದೇ ಅಬ್ಸರ್ವ್ಡ್, ದೇ ವರ್ ವರ್ಕಿಂಗ್ ವಿತ್ ಅ ಪ್ಲಾಂಟ್ ಕಾಲ್ಡ್ ಕ್ಯಾನರಿ ಗ್ರಾಸ್. ಕ್ಯಾನರಿ ಗ್ರಾಸ್ ಇಸ್ ಅ ಟೈಪ್ ಆಫ್ ಗ್ರಾಸ್, ಇಟ್ಸ್ ಅ ಮೊನೊಕಾಟ್ ಪ್ಲಾಂಟ್. ಅದರದ್ದು ಕೋಲಿಯಾಪ್ಟೈಲ್ ಬಗ್ಗೆ ನಾವು ಮಾರ್ಫಾಲಜಿಯಲ್ಲಿ ಕಲ್ತಿದ್ದೀವಿ. ಸೊ ಕೋಲಿಯಾಪ್ಟೈಲ್ ಅಂದರೆ ಏನು? ಒಂದು ಮೊನೊಕಾಟ್ ಸೀಡ್ ಒಳಗಡೆ ಎಂಡೋಸ್ಪಮ್ ಇರುತ್ತೆ, ಎಂಬ್ರಿಯೋ ಇರುತ್ತೆ, ಎಂಬ್ರಿಯೋಲಿ ರ್ಯಾಡಿಕಲ್ ಪ್ಲುಮ್ಯೂಲ್ ಇರುತ್ತೆ. ಪ್ಲುಮ್ಯೂಲ್ ಟಿಪ್ಪಲ್ಲಿ ಪ್ಲುಮ್ಯೂಲ್ ಇರುತ್ತೆ. ಆ ಪ್ಲುಮ್ಯೂಲ್ನ ಕವರ್ ಮಾಡೋ ಒಂದು ಶೀತ್ ಇರುತ್ತೆ, ಅನ್ಡಿಫ್ರೆನ್ಷಿಯೇಟೆಡ್ ಸೆಲ್ಸ್, ಅದಕ್ಕೆ ನಾವು ಕೋಲಿಯಾಪ್ಟೈಲ್ ಅಂತ ಕರಿತೀವಿ. ಸೊ ಒಂದು ಸೀಡ್ಲಿಂಗಲ್ಲಿ ಟಿಪ್ ಏನು ಶೂಟ್ ಸಿಸ್ಟಮ್ ಫಾರ್ಮ್ ಆಗುತ್ತೆ ಪ್ಲುಮ್ಯೂಲಿಂದ, ಆ ಟಿಪ್ ಅದರಲ್ಲಿ ಕವರ್ ಆಗಿರುತ್ತೆ ಒಂದು ಶೀತ್, ಅದಕ್ಕೆ ನಾವು ಕೋಲಿಯಾಪ್ಟೈಲ್ ಅಂತ ಕರಿತೀವಿ. ಸೊ ಅವರು ಕೋಲಿಯಾಪ್ಟೈಲ್ನ ಸ್ಟಡಿ ಮಾಡ್ತಾಯಿದ್ರು ಕ್ಯಾನರಿ ಗ್ರಾಸ್ನಲ್ಲಿ. ಅವ್ರು ಫೈಂಡ್ ಔಟ್ ಮಾಡಿದ್ರು that the tip of this contains some substance that is responsible for the movement of the plant towards sunlight ಅಂತ. ಓಕೆ, ಇದಕ್ಕೆ ನಾವು ಫೋಟೋಟ್ರೋಪಿಸಮ್ ಅಂತ ಕರಿತೀವಿ. ಸನ್ಲೈಟ್ ಕಡೆ ಮೂವ್ ಆಗೋದಕ್ಕೆ ಫೋಟೋಟ್ರೋಪಿಸಮ್ ಅಂತ ಕರಿತೀವಿ. ಅವ್ರು ಏನು ಮಾಡಿದ್ರು, ಬೇಸಿಕಲಿ ಒಂದು ಪ್ಲಾಂಟ್ನ ತೊಗೊಂಡ್ರು, ಕೋಲಿಯಾಪ್ಟೈಲು, ಕ್ಯಾನರಿ ಗ್ರಾಸ್ದು, ಸನ್ ಹತ್ರ ಎಕ್ಸ್ಪೋಸ್ ಮಾಡಿದ್ರು, ಸನ್ ಟುವರ್ಡ್ಸ್ ಬೆಂಡ್ ಆಯಿತು. ನೆಕ್ಸ್ಟ್ ಏನು ಮಾಡಿದ್ರು, ಇನ್ನೊಂದು ಪ್ಲಾಂಟ್ ತೊಗೊಂಡು ಕೋಲಿಯಾಪ್ಟೈಲ್ನ ಕಟ್ ಮಾಡಿಬಿಟ್ರು. ಕಟ್ ಮಾಡಿರೋದಕ್ಕೆ, ಟಿಪ್ನ ಕಟ್ ಮಾಡಿರೋದಕ್ಕೆ ನಾವು ಡಿಕ್ಯಾಪಿಟೇಷನ್ ಅಂತ ಕರಿತೀವಿ. ಸೊ ಈ ಡಿಕ್ಯಾಪಿಟೇಟ್ ಮಾಡಿದಾಗ ಸನ್ನಿಗೆ ಎಕ್ಸ್ಪೋಸ್ ಮಾಡಿದ್ರು, ಆವಾಗ ಅದು ಬೆಂಡ್ ಆಗಲಿಲ್ಲ. ದಿಸ್ ಇಂಡಿಕೇಟ್ಸ್
ಟಿಪ್ಪಲ್ಲೇ ಏನೂ ಇರೋದು. ಟಿಪ್ ಇಂಟ್ಯಾಕ್ಟ್ ಆಗಿದ್ದಾಗ ಬೆಂಡ್ ಆಯಿತು, ಟಿಪ್ನ ಕಟ್ ಮಾಡಿಬಿಟ್ಟಾಗ ಬೆಂಡ್ ಆಗಲಿಲ್ಲ. ಸೊ ಟಿಪ್ ಕ್ಯಾರೀಸ್ ಸಮಥಿಂಗ್ ದಟ್ ಹೆಲ್ಪ್ಸ್ ಇನ್ ಬೆಂಡಿಂಗ್ ಆಫ್ ದ ಪ್ಲಾಂಟ್ ಆರ್ ದ ಸ್ಟೆಮ್ ಟುವರ್ಡ್ಸ್ ಸನ್ ಅಂತ. ಓಕೆ, ಎಕ್ಸಾಕ್ಟ್ಲಿ ಏನಕ್ಕೆ ಹಂಗಾಗುತ್ತೆ ಅಂತ ನಾನು ಹೋಗ್ತಾ ಹೇಳ್ತೀನಿ. ಬಟ್ ಇದು ಗೊತ್ತಾಯಿತು ಚಾರ್ಲ್ಸ್ ಡಾರ್ವಿನ್ ಮತ್ತು ಫ್ರಾನ್ಸಿಸ್ ಡಾರ್ವಿನ್ ಅವರ ಎಕ್ಸ್ಪೆರಿಮೆಂಟ್ನಿಂದ. ಅವರು ಏನು ಐಸೋಲೇಟ್ ಮಾಡಲಿಲ್ಲ ಆ ಸಬ್ಸ್ಟೆನ್ಸ್ನ. ಲೇಟರ್ FW ವೆಂಟ್ ಅನ್ನೋ ಒಂದು ಸೈಂಟಿಸ್ಟ್, ಹಿ ಐಸೋಲೇಟೆಡ್ ಫ್ರಮ್ ದ ಕೋಲಿಯಾಪ್ಟೈಲ್ಸ್ ಆಫ್ ಅನದರ್ ಪ್ಲಾಂಟ್ ಕಾಲ್ಡ್ ಓಟ್ಸ್. ಓಟ್ಸ್ ಗೊತ್ತಲ್ಲ, ನಾವೆಲ್ಲ ತಿಂತೀವಿ, ಡಯಟ್ ಫುಡ್. ಓಟ್ಸ್ ಸೀಡ್ಲಿಂಗ್ಸಲ್ಲಿ ಅವರು ಅದನ್ನು ಐಸೋಲೇಟ್ ಮಾಡಿದ್ರು. ದಿಸ್ ಇಸ್ ಅ ಸ್ಟೋರಿ ಆಫ್ ಡಿಸ್ಕವರಿ ಆಫ್ auxins. Now let's learn about some features of auxins. Auxin ಪದದ ಅರ್ಥ ಏನು? It is derived from a Greek word which means auxane. Auxane ಅಂತ ಅಂದ್ರೇನೆ grow, to grow. Okay, so ಈ auxins ಏನಿದೆ, this is a growth promoting hormone. Obviously its effects will include things that will help in growth of the plant. Okay, so first ಇದನ್ನ isolate ಮಾಡಿದ್ದು human urine ನಿಂದ. ಜನರಲಿ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಪ್ಲಾಂಟಲ್ಲಿ ಅಂತ ಕೇಳಿದ್ರೆ, ಇಟ್ ವಿಲ್ ಬಿ ಪ್ರೊಡ್ಯೂಸ್ಡ್ ಇನ್ ದ ಗ್ರೋಯಿಂಗ್ ರೀಜನ್ಸ್ ಆಫ್ ದ ಪ್ಲಾಂಟ್. ಗ್ರೋಯಿಂಗ್ ರೀಜನ್ಸ್ ಯಾವುದು? ಎಲ್ಲಿ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಇರುತ್ತೆ ಅದು. ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಪೆಕ್ಸಲ್ಲಿ ಇರುತ್ತೆ, ಏಪಿಸಸ್ ಆಫ್ ದ ಸ್ಟೆಮ್ ಆ್ಯಂಡ್ ದ ರೂಟ್. ಶೂಟ್ ಎಪಿಕ್ಸ್ ಮತ್ತು ರೂಟ್ ಎಪಿಕ್ಸ್ ಎರಡೂ ಕಡೆ ಗ್ರೋಯಿಂಗ್ ಸೆಲ್ಸ್ ಇರುತ್ತೆ, ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಇರುತ್ತೆ, ಅಲ್ಲಿ ಈ ಆಕ್ಸಿನ್ಸ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಯಾವುದೆಲ್ಲ ಕೆಮಿಕಲ್ಸ್, ಇಂಡೋಲ್ 3 ಅಸಿಟಿಕ್ ಆ್ಯಸಿಡ್ IAA ಯಾವುದೆಲ್ಲ ಎಫೆಕ್ಟ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ ಪ್ಲಾಂಟಲ್ಲಿ, ಅದೇ ರೀತಿ ಸಿಮಿಲರ್ ಎಫೆಕ್ಟ್ಸ್ನ ಪ್ರೊಡ್ಯೂಸ್ ಮಾಡುವಂತಹ ಎಲ್ಲ ಕೆಮಿಕಲ್ಸ್ಗೂ ನಾವು ಆಕ್ಸಿನ್ಸ್ ಅಂತ ಕರಿತೀವಿ. ಕೆಲವೊಂದು ಆಕ್ಸಿನ್ಸ್ನ ನಾವು ನ್ಯಾಚುರಲಿ ಐಸೋಲೇಟ್ ಮಾಡ್ಬೋದು ಪ್ಲಾಂಟ್ಸ್ನಿಂದ, ಕೆಲವೊಂದು ಆಕ್ಸಿನ್ಸ್ನ ಸಿಂಥೆಟಿಕಲಿ ಲ್ಯಾಬಲ್ಲಿ ಕೂಡ ಪ್ರೊಡ್ಯೂಸ್ ಮಾಡ್ಬೋದು. ಎಕ್ಸಾಂಪಲ್ಸ್ ಫಾರ್ ನ್ಯಾಚುರಲಿ ಅಕರಿಂಗ್ ಆಕ್ಸಿನ್ಸ್ ಆರ್ IAA, ಇದು ನ್ಯಾಚುರಲಿ ಪ್ಲಾಂಟಲ್ಲಿ ಸಿಗುತ್ತೆ. ಹಾಗೆಯೇ IBA ಸ್ಟ್ಯಾಂಡ್ಸ್ ಫಾರ್ ಇಂಡೋಲ್ ಬ್ಯೂಟರಿಕ್ ಆ್ಯಸಿಡ್. ಸಿಂಥೆಟಿಕ್ ಆಕ್ಸಿನ್ಗೆ ಎಕ್ಸಾಂಪಲ್ NAA, ನ್ಯಾಫ್ಥಲೀನ್ ಅಸಿಟಿಕ್ ಆ್ಯಸಿಡ್ ಮತ್ತು 2,4-D. 2,4-D is 2,4-dichlorophenoxy ಅಸಿಟಿಕ್ ಅಂತ ಮಾತ್ರ ಬರ್ದಿದೆ ಇಲ್ಲಿ. ದಿಸ್ ಶುಡ್ ಬಿ ಅಸಿಟಿಕ್ ಆ್ಯಸಿಡ್. ಓಕೆ, ಸೊ 2,4, I'll write in white color. 2,4-dichlorophenoxy acetic acid. Okay, so that is the full form of 2,4-D. Now ಫಿಸಿಯೋಲಾಜಿಕಲ್ ಎಫೆಕ್ಟ್ಸ್ ಆಫ್ ಆಕ್ಸಿನ್ಸ್. ಆಕ್ಸಿನ್ಸ್ ಏನೆಲ್ಲ ಎಫೆಕ್ಟ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ ಪ್ಲಾಂಟಲ್ಲಿ, ಇದು ತುಂಬ ಇಂಪಾರ್ಟೆಂಟ್ ಆಗಿರೋ ಕ್ವೆಶ್ಚನ್ ನಿಮ್ಮ ಬೋರ್ಡ್ ಎಕ್ಸಾಮ್ಸ್ಗೆ. ಓಕೆ, ಸೊ ಫಸ್ಟ್, ಇಟ್ ಪ್ರಮೋಟ್ಸ್ ಏಪಿಕಲ್ ಡಾಮಿನೆನ್ಸ್. ಏಪಿಕಲ್ ಡಾಮಿನೆನ್ಸ್ ಅಂದರೆ ಏನು? ನಾವು ಒಂದು ಪ್ಲಾಂಟ್ನ ತಗೊಂಡಾಗ ನಾವು ಆಲ್ರೆಡಿ ಹೇಳಿದೆ ಎಪೆಕ್ಸ್ನಲ್ಲಿ ಆಕ್ಸಿನ್ಸ್ ಪ್ರೊಡ್ಯೂಸ್ ಆಗುತ್ತೆ. ಆಕ್ಸಿನ್ಸ್ ಏಪೆಕ್ಸಲ್ಲಿ ಪ್ರೊಡ್ಯೂಸ್ ಆದಾಗ ಏಪೆಕ್ಸಲ್ಲಿ ಒಂದು ಏಪಿಕಲ್ ಬಡ್ ಇರುತ್ತೆ, ಲೀವ್ಸ್ನ ಆಕ್ಸಿಲ್ಸ್ನಲ್ಲಿ ಯು ಹ್ಯಾವ್ ಆಕ್ಸಿಲರಿ ಬಡ್ಸ್ ವಿಚ್ ಆರ್ ಆಲ್ಸೋ ಕಾಲ್ಡ್ ಲ್ಯಾಟ್ರಲ್ ಬಡ್ಸ್. ಈ ಆಕ್ಸಿನ್ಸ್ ಏನು ಮಾಡುತ್ತೆ ಅಂದರೆ ಏಪಿಕಲ್ ಬಡ್ ಚೆನ್ನಾಗಿ ಡೆವಲಪ್ ಆಗಿ ಪ್ಲಾಂಟ್ ಇನ್ನು ಉದ್ದ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಲ್ಯಾಟ್ರಲ್ ಬಡ್ಸ್ನ ಬೆಳೆಯೋದಕ್ಕೆ ಬಿಡೋದಿಲ್ಲ. ಇದಕ್ಕೆ ನಾವು ಏಪಿಕಲ್ ಡಾಮಿನೆನ್ಸ್ ಅಂತ ಕರಿತೀವಿ. ಏಪಿಕಲ್ ಡಾಮಿನೆನ್ಸ್ ಆಗೋದಕ್ಕೆ ಕಾರಣ ಇಸ್ ದ ಪ್ರೆಸೆನ್ಸ್ ಆಫ್ ಆಕ್ಸಿನ್ಸ್ ಆಟ್ ದ ಶೂಟ್ ಟಿಪ್. ಇವಾಗ ನಮಗೆ ನಮ್ಮ ಮನೆಗಳಲ್ಲೆಲ್ಲ ತುಳಸಿ ಬೆಳೆಸ್ತೀವಿ, ನಮ್ಗೆ ಗೊತ್ತಿರ್ಬೋದು. ಫ್ರೀಕ್ವೆಂಟ್ಲಿ ಯಾರು ಮನೆಯಲ್ಲಿ ತುಳಸಿಗೆ ಅಥವಾ ಪ್ಲಾಂಟ್ಸ್ನ ಟೇಕ್ ಕೇರ್ ಮಾಡ್ತಾರೆ, ಅವ್ರು ಹೋಗಿ ಟಿಪ್ ಆಫ್ ದ ತುಳಸಿ ಪ್ಲಾಂಟ್ ಅಥವಾ ಎನಿ ಪ್ಲಾಂಟ್ ಫಾರ್ ದ್ಯಾಟ್ ಮ್ಯಾಟರ್, ಇಫ್ ಯು ವಾಂಟ್ ಲೈಕ್ ಅ ಬುಷಿ ಪ್ಲಾಂಟ್, ಟಿಪ್ನ ಹೋಗಿ ಕಟ್ ಮಾಡ್ತಾರೆ. ಫ್ರೀಕ್ವೆಂಟ್ಲಿ ಇಫ್ ಯರ್ ಮದರ್ ಇಸ್ ಟೇಕಿಂಗ್ ಕೇರ್ ಆಫ್ ಪ್ಲಾಂಟ್ಸ್, ನೀವು ಕೇಳ್ಬೋದು ಹೋಗಿ ಟಿಪ್ನ ಕಟ್ ಮಾಡ್ತಾರೆ. ಟಿಪ್ನ ಕಟ್ ಮಾಡಿದಾಗ ಏನಾಗುತ್ತೆ, ಆಕ್ಸಿನ್ಸ್ ಅಲ್ಲಿರಲ್ಲ. ಸೊ ಲ್ಯಾಟ್ರಲ್ ಬಡ್ಸ್ ಬ್ರಾಂಚ್ ಪ್ರೊಡ್ಯೂಸ್ ಮಾಡೋಕ್ಕೆ ಶುರು ಮಾಡುತ್ತೆ ಅಥವಾ ಫ್ಲವರ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಶುರು ಮಾಡುತ್ತೆ. ಸೊ ದಿಸ್ ಪ್ರಾಪರ್ಟಿ ಆಫ್ ಏಪಿಕಲ್ ಬಡ್ ಚೆನ್ನಾಗಿ ಗ್ರೋ ಆಗೋದು ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಆಕ್ಸಿನ್ಸ್, ಅದಕ್ಕೆ ನಾವು ಏಪಿಕಲ್ ಡಾಮಿನೆನ್ಸ್ ಅಂತ ಕರಿತೀವಿ. ಓಕೆ, ಲೆಟ್ಸ್ ಲುಕ್ ಎಟ್ ದ ನೆಕ್ಸ್ಟ್. ಇನಿಷಿಯೇಟ್ಸ್ ರೂಟಿಂಗ್ ಇನ್ ಸ್ಟೆಮ್ ಕಟಿಂಗ್ಸ್. ನಿಮಗೆಲ್ಲ ಗೊತ್ತಿರ್ಬೋದು, ರೋಸ್ ಪ್ಲಾಂಟ್ನ ಗ್ರೋ ಮಾಡಬೇಕಂದ್ರೆ, ಜಾಸ್ಮಿನ್ ಪ್ಲಾಂಟ್ನ ಗ್ರೋ ಮಾಡಬೇಕಂದ್ರೆ, ಯಾರ್ದಾದ್ರು ಮನೆಗೆ ಹೋದಾಗ ನಾವು ಕೇಳ್ತೀವಿ, ಒಂದು ಚೆನ್ನಾಗಿರೋ ರೋಸ್ ಫ್ಲವರ್ ಇರೋವಂಥ ಪ್ಲಾಂಟ್ನ ನೋಡಿದ್ರೆ, ವಿ ಟೇಕ್ ದಟ್ ಕಟ್ಟಿಂಗ್ ಆ್ಯಂಡ್ ಕಮ್ ಬ್ಯಾಕ್ ಹೋಮ್ ಆ್ಯಂಡ್ ಗ್ರೋ ಇಟ್ ಇನ್ ಆರ್ ಗಾರ್ಡನ್ಸ್, ರೈಟ್? ಬರೀ ಒಂದು ಸ್ಟೆಮ್ಮಿಂದನೇ ನಾವು ಗ್ರೋ ಮಾಡ್ತೀವಿ ಫುಲ್ ಪ್ಲಾಂಟ್ನ. ಆ ಸ್ಟೆಮ್ನ ನಾವು ಹೋಗಿ ಸೋ ಮಾಡಿದಾಗ ಅದ್ರ ಬಾಟಮ್ ಪಾರ್ಟ್ನಿಂದ ರೂಟ್ಸ್ ಬರಬೇಕು, ಅದಕ್ಕೆ ರೂಟಿಂಗ್ ಅಂತ ಕರಿತೀವಿ. ಒಂದು ಸ್ಟೆಮ್ ಕಟ್ಟಿಂಗ್ನ ನಾವು ಯೂಸ್ ಮಾಡಿಕೊಂಡ್ರೆ ಒಂದು ಹೊಸ ಪ್ಲಾಂಟ್ನ ಗ್ರೋ ಮಾಡೋದಕ್ಕೆ, ಆ ರೂಟ್ಸ್ ಬರುತ್ತಲ್ವಾ, ಅದು ರೂಟಿಂಗ್. ಆ ರೂಟ್ಸ್ ನಾರ್ಮಲ್ ಆಗಿ ನೀವು ಏನು ಅಪ್ಲೈ ಮಾಡದಿದ್ರು ಕೂಡ ಬರುತ್ತೆ. ಬಟ್ ಆಕ್ಸಿನ್ ಪೇಸ್ಟ್ನ ರೂಟ್
ಸ್ಟೆಮ್ದು ಬಾಟಮ್ಗೆ ಅಪ್ಲೈ ಮಾಡಿ ನೀವು ಸೋ ಮಾಡಿದಾಗ ರೂಟಿಂಗ್ ಇನ್ನೂ ಬೇಗ ಆಗುತ್ತೆ. ಸೊ ದಟ್ ಈಸ್ ಅನದರ್ ಎಫೆಕ್ಟ್ ಆಫ್ ಆಕ್ಸಿನ್, ಇನಿಷಿಯೇಟ್ಸ್ ರೂಟಿಂಗ್ ಇನ್ ಸ್ಟೆಮ್ ಕಟಿಂಗ್ಸ್. ಥರ್ಡ್, ಇಟ್ ಪ್ರಮೋಟ್ಸ್ ಫ್ಲವರಿಂಗ್ ಇನ್ ಪೈನಾಪಲ್ಸ್. ಫ್ಲವರ್ ಆದರೆ ಏನು ಅಡ್ವಾಂಟೇಜ್? ಫ್ಲವರ್ ಇವೆಂಚುಲಿ ಫ್ರೂಟ್ ಆಗುತ್ತೆ. ಸೊ ಫ್ಲವರಿಂಗ್ ಕೂಡ ಪ್ರಮೋಟ್ ಮಾಡುತ್ತೆ ಪೈನಾಪಲ್ಸ್ನಲ್ಲಿ. ಫೋರ್ತ್, ಪ್ರಿವೆಂಟ್ಸ್ ಅರ್ಲಿ ಲೀಫ್ ಆ್ಯಂಡ್ ಫ್ರೂಟ್ ಡ್ರಾಪ್. ಓಲ್ಡ್ ಆಗಿರೋ ಲೀಫು ಫ್ರೂಟು ಡ್ರಾಪ್ ಆಗಲೇಬೇಕು, ಆದರೆ ಅದು ಪ್ರಿಮೆಚ್ಯೂರ್ ಆಗಿ ಆಗಬಾರ್ದು, ಅರ್ಲಿಯಾಗಿ ಆಗಬಾರ್ದು. ಅದನ್ನು ಬೇಗ ಪ್ರಿಮೆಚ್ಯೂರ್ ಆಗಿ ಆಗದೇ ಇರೋ ರೀತಿ ನೋಡ್ಕೊಳ್ಳುತ್ತೆ ಆಕ್ಸಿನ್ಸ್. ದೆನ್ ವಿ ಹ್ಯಾವ್ ಪ್ರಮೋಟ್ಸ್ ಆಬ್ಸೆಷನ್ ಆಫ್ ಓಲ್ಡರ್ ಆ್ಯಂಡ್ ಮೆಚ್ಯೂರ್ ಲೀವ್ಸ್ ಆ್ಯಂಡ್ ಫ್ರೂಟ್ಸ್. ಯಾವ ಲೀವ್ಸ್ ಓಲ್ಡ್ ಆಗೋಗಿದೆ, ಅದಕ್ಕೆ ಫೋಟೋಸಿಂಥಸೈಸ್ ಸರಿಯಾಗಿ ಮಾಡೋಕ್ಕಾಗ್ತಾ ಇಲ್ಲ, ಫ್ರೂಟ್ಸ್ ಪೂರ್ತಿ ಮೆಚ್ಯೂರ್ ಆಗಿ ಹೋಗ್ಬಿಟ್ಟಿದೆ, ಫ್ರೂಟ್ಸ್ ಕೆಳಗೆ ಬೀಳಲೇಬೇಕು, ಅಂಥ ಟೈಮಲ್ಲಿ ಮೆಚ್ಯೂರ್ ಆಗಿರೋ ಲೀವ್ಸ್ ಫ್ರೂಟ್ಸ್ನ ಇಟ್ ವಿಲ್ ಮೇಕ್ ಇಟ್ ಫಾಲ್ ಡೌನ್, ಆಬ್ಸೆಷನ್ ಆಗಿ ಕೆಳಗೆ ಬಿದ್ದೋಗ್ಬಿಡುತ್ತೆ. ಓಕೆನಾ? ಫ್ರೂಟ್ಸ್ ಕೆಳಗೆ ಏನಕ್ಕೆ ಬೀಳಬೇಕು? ಫ್ರೂಟ್ಸ್ ಕೆಳಗೆ ಬಿದ್ರೇ ಸೀಡ್ಸು ಸಾಯಿಲ್ ಒಳಗೆ ಹೋಗೋದು, ನೆಕ್ಸ್ಟ್ ಜನ್ರೇಷನ್ ಆಚೆಗೆ ಬರೋದು. ಸೊ ಹಾಗಾಗಿ ನ್ಯಾಚುರಲಿ ಫ್ರೂಟ್ಸ್ ಹ್ಯಾವ್ ಟು ಫಾಲ್. ಓಕೆ, ನೆಕ್ಸ್ಟ್, ಇಂಡ್ಯೂಸಿಂಗ್ ಪಾರ್ಥೆನೋಕಾರ್ಪಿ ಇನ್ ಟೊಮೆಟೋಸ್. ಪಾರ್ಥೆನೋಕಾರ್ಪಿ ಅಂದರೆ ಸೀಡ್ಲೆಸ್ ಫ್ರೂಟ್ ಫಾರ್ಮೇಷನ್. ಪಾರ್ಥೆನೋಕಾರ್ಪಿನ ಟೊಮೆಟೋಸಲ್ಲಿ ಇಂಡ್ಯೂಸ್ ಮಾಡ್ಬೋದು ಈ ಹಾರ್ಮೋನ್ನಿಂದ. ಸೊ ಟೊಮೆಟೋಸ್ ವಿಲ್ ಬಿ ಸೀಡ್ಲೆಸ್. ಸೆವೆಂತ್, 2,4-D, ಇದನ್ನು ನಾವೊಂದು ಸಿಂಥೆಟಿಕ್ ಆಕ್ಸಿನ್ ಅಂತ ಒಂದು ಎಕ್ಸಾಂಪಲ್ ನೋಡಿದ್ವಿ. 2,4-D ಇಸ್ ಯೂಸ್ಡ್ ಆಸ್ ಅ ವೀಡಿಸೈಡ್ ಟು ಕಿಲ್ ಡೈಕಾಟ್ ಪ್ಲಾಂಟ್ಸ್. ಯಾವುದಾದ್ರೂ ಒಂದು ಫೀಲ್ಡಲ್ಲಿ ಬರೀ ಮೊನೋಕಾಟ್ ಪ್ಲಾಂಟ್ಸ್ನ ಗ್ರೋ ಮಾಡ್ತಾ ಇದ್ದಾರೆ, ಇಟ್ ಕುಡ್ ಬಿ ಎ ರೈಸ್ ಫೀಲ್ಡ್, ಇಟ್ ಕುಡ್ ಬಿ ಎ ಶುಗರ್ ಕೇನ್ ಫೀಲ್ಡ್, ಇಟ್ ಕುಡ್ ಬಿ ಎ ಮೇಸ್ ಫೀಲ್ಡ್, ಯಾವುದಾದ್ರೂ ಬರೀ ಮೊನೋಕಾಟ್ ಪ್ಲಾಂಟ್ಸ್ ಗ್ರೋ ಮಾಡಿ ಅದರಲ್ಲಿ ಯಾವುದಾದ್ರೂ ಡೈಕಾಟ್ಲಿಡ್ನಸ್ ವೀಡ್ಸ್ ಇದ್ದರೆ ಸ್ಪೆಸಿಫಿಕಲಿ ಡೈಕಾಟ್ಸ್ನ ಕಿಲ್ ಮಾಡ್ಬೋದು ಯೂಸಿಂಗ್ ದಿಸ್ 2,4-D. ಓಕೆ, ನೆಕ್ಸ್ಟ್, ಕಂಟ್ರೋಲ್ ಝೈಲಮ್ ಡಿಫ್ರೆನ್ಸಿಯೇಷನ್. ಝೈಲಮ್ ಡಿಫ್ರೆನ್ಷಿಯೇಟ್ ಆಗಬೇಕಂದ್ರೆ ಅದನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಹಾಗೆಯೇ ಸೆಲ್ ಡಿವಿಷನಲ್ಲಿ ಹೆಲ್ಪ್ ಮಾಡುತ್ತೆ, ಸೆಲ್ ಎಲಾಂಗೇಷನಲ್ಲೂ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಈ ಸೆಲ್ ಎಲಾಂಗೇಷನಿಂದಾನೇ ಆ ಫೋಟೋಟ್ರೋಪಿಕ್ ಮೂವ್ಮೆಂಟ್ ಆಗೋದು. ಏನಾಗುತ್ತೆ ಅಂತಂದರೆ ನೋಡಿ, ಒಂದು ಟಿಪ್ ಇರುತ್ತೆ, ಟಿಪ್ಪಲ್ಲಿ ಆಕ್ಸಿನ್ಸ್ ಇರುತ್ತೆ, ಈ ಕಡೆಯಿಂದ ಈ ಡೈರೆಕ್ಷನಿಂದ ಸನ್ಲೈಟ್ ಇನ್ಸಿಡೆಂಟ್ ಆಗ್ತಾ ಇದೆ ಅಂದ್ಕೊಳ್ಳೋಣ. ಅದ್ರ ಆಪೋಸಿಟ್ ಶೇಡೆಡ್ ಏರಿಯಾಲಿ ಆಕ್ಸಿನ್ಸ್ ಹೋಗಿ ಡೆಪಾಸಿಟ್ ಆಗಿಬಿಡುತ್ತೆ. ಈ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಆಗುತ್ತೆ. ಈ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಆದಾಗ ಏನಾಗುತ್ತೆ, ಈ ಕಡೆ ಏನು ಸೆಲ್ಸ್ ಇದೆ ದಟ್ ವಿಲ್ ಸ್ಟಾರ್ಟ್ ಗ್ರೋಯಿಂಗ್ ಲಾಂಗರ್. ಸೊ ಆ ಕಡೆ ಸೆಲ್ಸ್ ಜಾಸ್ತಿ ಲಾಂಗಾಗಿ ಗ್ರೋ ಆಗೋಕ್ಕಾಗುತ್ತೆ, ಯಾಕೆಂದರೆ ಅಲ್ಲಿ ಆಕ್ಸಿನ್ಸ್ ಜಾಸ್ತಿ ಇದೆ. ಅದ್ರ ಪಕ್ಕ ಏನು ಸೆಲ್ಸ್ ಇದೆ, ಎಲ್ಲಿ ಆಕ್ಸಿನ್ಸ್ ಕಡಿಮೆ ಇದೆ ಅಲ್ಲೂ ಸೆಲ್ ಡಿವಿಷನ್ ಆಗುತ್ತೆ, ಸೆಲ್ ಗ್ರೋತ್ ಆಗುತ್ತೆ, ಬಟ್ ಅಷ್ಟೊಂದು ಮಟ್ಟಿಗೆ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಗ್ರೋತ್ ಕಡಿಮೆ ಆಗುತ್ತೆ, ಇಲ್ಲಿ ಜಾಸ್ತಿ ಆಗುತ್ತೆ. ಆ ಕಾರಣದಿಂದ ಈ ಕಡೆ ಬೆಂಡ್ ಆದಂಗೆ ಕಾಣಿಸುತ್ತೆ. ಸೊ ದಟ್ ಬೆಂಡಿಂಗ್ ಟುವರ್ಡ್ಸ್ ಸನ್ಲೈಟ್ ಇಸ್ ಬಿಕಾಸ್ ಆಫ್ ದಿ ಅಕ್ಯುಮುಲೇಷನ್ ಆಫ್ ಆಕ್ಸಿನ್ಸ್ ಟುವರ್ಡ್ಸ್ ದ ಶೇಡೆಡ್ ಸೈಡ್. ಶೇಡೆಡ್ ಸೈಡಲ್ಲಿ ಆಕ್ಸಿನ್ ಅಕ್ಯುಮುಲೇಟ್ ಆಗುತ್ತೆ, ಜಾಸ್ತಿ ಸೆಲ್ ಡಿವಿಷನ್, ಸೆಲ್ ಎಲಾಂಗೇಷನ್ ಆಗುತ್ತೆ. ಹಾಗಾಗಿ ಈ ಕಡೆ ರೀಜನ್ ಜಾಸ್ತಿ ಬೇಗ ಬೆಳೆಯುತ್ತೆ, ಈ ಕಡೆ ರೀಜನ್ ಕಡಿಮೆ ಬೆಳೆಯುತ್ತೆ. ಸೊ ದಿಸ್ ವಿಲ್ ಸ್ಟಾರ್ಟ್ ಬೆಂಡಿಂಗ್ ಟುವರ್ಡ್ಸ್ ಸನ್ಲೈಟ್. ಓಕೆ, ಈಗ ನಾವು ನೆಕ್ಸ್ಟ್ ಸೆಟ್ ಆಫ್ ಹಾರ್ಮೋನ್ಸ್ ಬಗ್ಗೆ ಮಾತಾಡೋಣ. ಜಿಬ್ಬೆರ್ಲಿನ್ಸ್ ಅಂತ ಕರಿತೀವಿ. ಓಕೆ, ಸೊ ಈ ಜಿಬ್ಬೆರ್ಲಿನ್ಸ್ ಏನಿದೆ, ಐ ಥಿಂಕ್ ಐ ಮೇಡ್ ಅ ಸ್ಪೆಲ್ಲಿಂಗ್ ಮಿಸ್ಟೇಕ್ ಹಿಯರ್, ಲೆಟ್ ಮೀ ಕರೆಕ್ಟ್ ಇಟ್. Yeah, this is supposed to be 2 B's. ಓಕೆ, ಸೊ ಇದ್ರದ್ದು ಡಿಸ್ಕವರಿ ಇಸ್ ಅ ಫನಿ ಸ್ಟೋರಿ. ಏನಾಯ್ತಂದರೆ, ಜಾಪನೀಸ್ ನಿಮಗೆ ಗೊತ್ತಲ್ವಾ, ನಾವು ಹೆಂಗೆ ಯಾವಾಗಲೂ ರೈಸ್ ತಿಂತೀವಿ, ಸ್ಟೇಪಲ್ ಫುಡ್, ಹಾಗೆ ಜಾಪನೀಸ್ ಕೂಡ ದೇ ಗ್ರೋ ಅ ಲಾಟ್ ಆಫ್ ರೈಸ್ ಆ್ಯಂಡ್ ರೈಸ್ ಇಸ್ ದಿ ಸ್ಟೇಪಲ್ ಫುಡ್ ಮೋಸ್ಟ್ಲಿ. ಸೊ ಜಪಾನಲ್ಲಿ ರೈಸ್ ಸೀಡ್ಲಿಂಗ್ಸ್ನ ಗ್ರೋ ಮಾಡ್ತಾ ಇರುವಾಗ ಒಂದು ಫಂಗಲಿ ಇನ್ಫೆಕ್ಟೆಡ್ ರೈಸ್ ಪ್ಲಾಂಟ್ಸ್ ಏನಿತ್ತು, ಆ ಪ್ಲಾಂಟ್ಸ್ ಅನ್ಯೂಶಲಿ ಉದ್ದ ಬೆಳೆದು ಬಿಡ್ತಾಯಿತ್ತಂತೆ. ಸೊ ನಾರ್ಮಲ್ ರೈಸ್ ಪ್ಲಾಂಟ್ಸ್ಗಿಂತ ಸಖತ್ ಉದ್ದ ಆಗ್ತಾಯಿತ್ತು. ಯು ಮೈ ಥಿಂಕ್ ಉದ್ದ ಆದರೆ ಅದರಲ್ಲಿ ಪ್ರಾಬ್ಲಮ್ ಏನು, ಉದ್ದ ಆದರೆ ಒಳ್ಳೆಯದೇ ಅಲ್ವಾ ಅಂತ. ಬಟ್ ಇದು ಸುಮ್ಮನೆ ಉದ್ದ ಆಗ್ತಾ ಇರಲಿಲ್ಲ, ಉದ್ದ ಆಗಿ ಲೀವ್ಸ್ ಎಲ್ಲ ನಾರ್ಮಲ್ ಪ್ಲಾಂಟ್ಸ್ಗಿಂತ ಲೆಸ್ ಗ್ರೀನ್ ಆಗಿರ್ತಾ ಇತ್ತು. ಸೊ ಫೋಟೋಸಿಂಥಸಿಸ್ ಕಡಿಮೆ ಮಾಡ್ತಾ ಇತ್ತು. ಆ್ಯಂಡ್ ದೀಸ್ ಪ್ಲಾಂಟ್ಸ್ ವರ್ ವೆರಿ ವೀಕ್. ಅದು ಫ್ಲವರ್ಸ್ನೂ ಪ್ರೊಡ್ಯೂಸ್ ಮಾಡ್ತಾ ಇರಲಿಲ್ಲ, ಗ್ರೇನ್ಸ್ನೂ ಪ್ರೊಡ್ಯೂಸ್ ಮಾಡ್ತಾ ಇರಲಿಲ್ಲ. ಅದ್ರ ವೇಟ್ ಅದಕ್ಕೆ ಜಾಸ್ತಿಯಾಗಿ ಬಿದ್ದೋಗ್ಬಿಡ್ತಾ ಇತ್ತಂತೆ. ಸೊ ಆ ರೀತಿ ಅಬ್ನಾರ್ಮಲಿ ಟಾಲ್ ಆಗಿ ಯಾವುದೇ ಫಂಕ್ಷನ್ ನಾರ್ಮಲ್ ಆಗಿ ಏನು ಪ್ಲಾಂಟ್ ಪರ್ಫಾರ್ಮ್ ಮಾಡಬೇಕು ಅದನ್ನು ಮಾಡೋಕ್ಕೆ ಅದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಲೀವ್ಸು ಕೇಪಬಲ್ ಇಲ್ಲ, ಫ್ಲವರ್ಸೇ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ, ಗ್ರೇನ್ಸು ಪ್ರೊಡ್ಯೂಸ್ ಮಾಡ್ತಾ ಇಲ್ಲ. ಅಂದರೆ ಆ ವಾಟ್ ಈಸ್ ದ ಪಾಯಿಂಟ್ ಆಫ್ ಗ್ರೋಯಿಂಗ್ ಇನ್ ಹೈಟ್ ಇಫ್ ಇಟ್ ಕೆನಾಟ್ ಡೂ ಎನಿ ಆಫ್ ದೀಸ್. ಈ ಸೀಡ್ಲಿಂಗ್ಸ್ಗೆ ಅಥವಾ ಈ ಥರ ಗ್ರೋ ಆಗಿರೋ ಪ್ಲಾಂಟ್ಸ್ಗೆ ಫೂಲಿಶ್ ಸೀಡ್ಲಿಂಗ್ ಅಂತ ಕರಿತಾ ಇದ್ರಂತೆ. ಬಕಾನೆ ಇನ್
ಜಾಪನೀಸ್ ಮೀನ್ಸ್ ಫೂಲಿಶ್. ಸೊ ಈ ಸೀಡ್ಲಿಂಗ್ಸ್ ಹುಚ್ಚುಚ್ಚಂಗೆ ಎಷ್ಟು ಎತ್ತರ ಬೆಳೀತಾ ಇದೆ, ಯೂಸ್ಲೆಸ್ ಆಗಿದೆ ಅನ್ನೋದಕ್ಕೆ ಇದಕ್ಕೆ ಫೂಲಿಶ್ ಸೀಡ್ಲಿಂಗ್ ಡಿಸೀಸ್ ಅಂತ ಕರಿತಾ ಇದ್ರಂತೆ. ಈ ಡಿಸೀಸ್ನ ಕಾಸ್ ಮಾಡ್ತಾ ಇದ್ದಿದ್ದ ಫಂಗಸ್ ಹೆಸರು ಜಿಬರೆಲ್ಲಾ ಫುಜಿಕುರೋಯ್. ಜಿಬರೆಲ್ಲಾ ಫುಜಿಕುರೋಯ್ ಇಸ್ ದ ಫಂಗಸ್ that caused this foolish seedling disease in rice plants. This was reported by a Japanese scientist by the name E. Kurosawa. So ಇವರು ಡಿಸ್ಕವರ್ ಮಾಡಿದ್ರು ದಟ್ ಈ ಸಿಂಪ್ಟಮ್ಸ್ ಎಲ್ಲ ಆಗ್ತಾ ಇದೆ ಫೂಲಿಶ್ ಸೀಡ್ಲಿಂಗ್ ಡಿಸೀಸಲ್ಲಿ ಅಂತ. ಹೆಂಗೆ ಗೊತ್ತಾಯಿತು ಅಂತ ಅಂದರೆ, ಯಾವುದಾದ್ರೂ ಒಂದು ಡಿಸೀಸ್ ಆಗಿರೋ ಪ್ಲಾಂಟ್ನಿಂದ ಫಂಗಸ್ದು ಸ್ಟೆರೈಲ್ ಫಿಲ್ಟ್ರೇಟ್ ತೊಗೊಂಡು ಬೇರೆ ಪ್ಲಾಂಟ್ಸಿಗೆ ಇಂಜೆಕ್ಟ್ ಮಾಡಿದಾಗ ಅದು ಕೂಡ ಅದೇ ರೀತಿ ತೋರಿಸ್ತಾ ಇತ್ತು. ಓಕೆ, ಸೊ ಲೇಟರ್ ದಿ ಐಡೆಂಟಿಫೈಡ್ ದ್ಯಾಟ್ ದಿಸ್ ಆಕ್ಟಿವ್ ಸಬ್ಸ್ಟೆನ್ಸ್ ಇಸ್ ಜಿಬೆರಿಲಿಕ್ ಆಸಿಡ್. ಅದಕ್ಕೆ ನಾವು ಜಿಬೆರ್ಲಿನ್ಸ್ ಅಂತ ಕರಿತೀವಿ. ದಿಸ್ ಇಸ್ ಆಸಿಡಿಕ್ ಇನ್ ನೇಚರ್. ಇಟ್ಸ್ ಕಾಲ್ಡ್ ಜಿಬೆರಿಲಿಕ್ ಆಸಿಡ್. ಇಟ್ ಈಸ್ ಅ ಗ್ರೋತ್ ಪ್ರೊಮೋಟಿಂಗ್ PGR ಲೈಕ್ ಐ ಆಲ್ರೆಡಿ ಸೆಡ್. 100ಕ್ಕಿಂತ ಹೆಚ್ಚು ಜಿಬೆರ್ಲಿನ್ಸ್ನ ನಾವು ಆಲ್ರೆಡಿ ರಿಪೋರ್ಟ್ ಮಾಡಿದ್ದೀವಿ ಬೇರೆ ಬೇರೆ ಆರ್ಗ್ಯಾನಿಸಮ್ಸ್ನಿಂದ. ಮೋಸ್ಟ್ಲಿ ಇಟ್ ಇಸ್ ಫ್ರಮ್ ಫಂಗೈ ಆ್ಯಂಡ್ ಪ್ಲಾಂಟ್ಸ್. ಇದಕ್ಕೆ ನಾವು ಏನು ಫ್ಯಾನ್ಸಿ ಹೆಸರು ಕೊಟ್ಟಿಲ್ಲ. ಆಕ್ಸಿನ್ಸ್ನಲ್ಲಿ ಇಂಡೋಲ್ ಅಸಿಟಿಕ್ ಆಸಿಡ್, ಇಂಡೋಲ್ ಬ್ಯೂಟರಿಕ್ ಆಸಿಡ್, ನ್ಯಾಫ್ಥಲೀನ್ ಅಸಿಟಿಕ್ ಆಸಿಡ್, ಈ ಥರ ಎಲ್ಲ ಹೆಸರಿದೆ. ಜಿಬೆರ್ಲಿನ್ಸ್ನ ಹೆಸರು ಇಸ್ ವೆರಿ ಈಸಿ. GA1 ಜಿಬೆರ್ಲಿಕ್ ಆಸಿಡ್ 1, ಜಿಬೆರ್ಲಿಕ್ ಆಸಿಡ್ 2, 3, 4, 5 ಆ ರೀತಿ ನೇಮ್ ಮಾಡ್ಕೊಂಡು ಹೋಗೋದು. ಸೊ ಆ್ಯಕ್ಚುಲಿ GA3 is one of the very first type of gibberellic acids to be identified, extracted and studied about. And ಎಲ್ಲ ಜಿಬೆರ್ಲಿಕ್ ಆಸಿಡ್ಸ್ ಕೂಡ ಆಸಿಡಿಕ್. ಅದ್ರ ಹೆಸರಲ್ಲೇ ಇದೆ ಜಿಬೆರ್ಲಿಕ್ ಆಸಿಡ್ ಅಂತ. ಸೊ ಆಬ್ವಿಯಸ್ಲಿ ದೇ ಶುಡ್ ಬಿ ಆಸಿಡಿಕ್. ಈಗ ಅದ್ರ ಫಂಕ್ಷನ್ಸ್ ಬಗ್ಗೆ ಮಾತಾಡೋಣ. ಫಿಸಿಯೋಲಾಜಿಕಲ್ ಎಫೆಕ್ಟ್ಸ್ ಏನು ಅಂತ. ದೇ ಕಾಸ್ ಅನ್ ಇನ್ಕ್ರೀಸ್ ಇನ್ ದ ಲೆಂತ್ ಆಫ್ ದ ಗ್ರೇಪ್ ಸ್ಟಾಕ್. ಇನ್ಕ್ರೀಸು ರೈಸ್ ಪ್ಲಾಂಟ್ಸ್ನಲ್ಲೂ ಮಾಡ್ತು, ಗ್ರೇಪ್ ಸ್ಟಾಕ್ನಲ್ಲೂ ಮಾಡುತ್ತೆ. ಇವಾಗ ಗ್ರೇಪ್ಸ್ನಲ್ಲಿ ಏನು ಸ್ಟಾಕ್ ಇರುತ್ತೆ, ಇದು ಚಿಕ್ಕ ಚಿಕ್ಕದಾಗಿದ್ದಾಗ ಗ್ರೇಪ್ಸ್ ಎಲ್ಲ ಕ್ರೌಡೆಡ್ ಆಗಿ ಫಾರ್ಮ್ ಆಗೋಗುತ್ತೆ. ಸ್ಟಾಕ್ ಉದ್ದ ಆದಾಗ ಅದಕ್ಕೆ ಜಾಸ್ತಿ ಜಾಗ ಸಿಗೋದಕ್ಕೆ, ಗ್ರೋ ಆಗೋದಕ್ಕೆ, ಹಾಗಾಗಿ ಅದು ಸೈಜ್ ದೊಡ್ಡದಾಗುತ್ತೆ ಗ್ರೇಪ್ ಫ್ರೂಟ್ದು. ಇಟ್ ಕಾಸಸ್ ಫ್ರೂಟ್ಸ್ ಲೈಕ್ ಆ್ಯಪಲ್ ಟು ಎಲಾಂಗೇಟ್ ಆ್ಯಂಡ್ ಇಂಪ್ರೂವ್ ದಿಯರ್ ಶೇಪ್. ಸೊ ನಾರ್ಮಲಾಗಿ ಆ್ಯಪಲ್ಸ್ ಏನು ಚಿಕ್ಕದಾಗಿ ಫಾರ್ಮ್ ಮಾಡಿದ್ರೆ ಅದು ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ, ದೊಡ್ಡದಾಗಿ ಗ್ರೋ ಆದರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಇಫ್ ಇಟ್ ಲುಕ್ಸ್ ಬೆಟರ್ ಪೀಪಲ್ ವಿಲ್ ಬೈ ಇಟ್ ಮೋರ್. ಸೊ ಹಾಗಾಗಿ ಅವ್ರಿಗೆ ದೇ ಕ್ಯಾನ್ ಮೇಕ್ ಮೋರ್ ಪ್ರಾಫಿಟ್ ಔಟ್ ಆಫ್ ಇಟ್. ಓಕೆ, ಸೊ ಇಟ್ ವಿಲ್ ಮೇಕ್ ದಿ ಆ್ಯಪಲ್ಸ್ ಟು ಇಂಪ್ರೂವ್ ಇಟ್ ಶೇಪ್. ವಿ ಆರ್ ಬಾಡಿ ಶೇಮಿಂಗ್ ಆ್ಯಪಲ್ಸ್ ಓವರ್ ಹಿಯರ್. ಸೊ ಇಲ್ಲಿ ಏನು ಮಾಡ್ತಾ ಇದ್ದೀವಿ, ಚಿಕ್ಕದಾಗಿರೋ ಆ್ಯಪಲ್ ಚೆನ್ನಾಗಿಲ್ಲ ಅಂತ ಹೇಳಿ ಅದಕ್ಕೆ ಜಿಬೆರ್ಲಿನ್ಸ್ನ ಸ್ಪ್ರೇ ಮಾಡಿ ಅದರದ್ದು ಸ್ಟಾಕ್ನ ಅಥವಾ ಅದರದ್ದು ಲೆಂತ್ ಎಲಾಂಗೇಟ್ ಮಾಡಿದಾಗ ಅದರದ್ದು ಶೇಪ್ ಚೆನ್ನಾಗಿ ಕಾಣಿಸುತ್ತೆ. ಆವಾಗ ಚೆನ್ನಾಗಿ ಸೆಲ್ ಮಾಡ್ಬೋದು, ಜಾಸ್ತಿ ಮನಿ ಮಾಡ್ಬೋದು. ದಿಸ್ ಇಸ್ ದ ಹೋಲ್ ಐಡಿಯಾ ಬಿಹೈಂಡ್ ಯೂಸಿಂಗ್ ಜಿಬೆರ್ಲಿನ್ಸ್ ಫಾರ್ ಇಂಪ್ರೂವಿಂಗ್ ದ ಶೇಪ್ ಆಫ್ ಆ್ಯಪಲ್ಸ್. ಡಿಲೇಸ್ ಸೆನೆಸೆನ್ಸ್, ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಲೈಕ್ ಓಲೆ. ಓಲೆ ಹೆಂಗೆ ನಮಗೆ ಫೈನ್ ಲೈನ್ಸ್, ರಿಂಕಲ್ಸ್, ಡಲ್ನೆಸ್, ಡಾರ್ಕ್ ಸ್ಪಾಟ್ಸ್ ಎಲ್ಲ ಎರೇಸ್ ಮಾಡುತ್ತೆ. ಜಿಬೆರ್ಲಿನ್ಸ್ ವಿಲ್ ಡಿಲೇ ಸೆನೆಸೆನ್ಸ್. ಸೆನೆಸೆನ್ಸ್ ಅಂದರೆ ಏಜಿಂಗ್. ಸೊ ಏಜಿಂಗ್ನ ಸ್ವಲ್ಪ ಸ್ಲೋ ಡೌನ್ ಮಾಡುತ್ತೆ ಪ್ಲಾಂಟ್ಸ್ನಲ್ಲಿ. ಏಜಿಂಗ್ ಕುಡ್ ಬಿ ಫಾರ್ ಲೀವ್ಸ್, ಇಟ್ ಕುಡ್ ಬಿ ಫಾರ್ ದ ಫ್ರೂಟ್, ಎಲ್ಲದಕ್ಕೂ ಏಜಿಂಗ್ನ ಡಿಲೇ ಮಾಡುತ್ತೆ. ಜಿಬೆರ್ಲಿನ್ಸ್ ಸ್ಪೀಡ್ ಅಪ್ ಮ್ಯಾಲ್ಟಿಂಗ್ ಇನ್ ಬ್ರೂಯಿಂಗ್ ಇಂಡಸ್ಟ್ರಿ. ಬ್ರೂಯಿಂಗ್ ಇಂಡಸ್ಟ್ರಿಯಲ್ಲಿ ನಾವು ಆಲ್ಕೋಹಾಲ್ ಪ್ರೊಡಕ್ಷನ್ ಮಾಡ್ತೀವಿ. ಅಲ್ಲಿ ವಿ ಮೇಕ್ ಯೂಸ್ ಆಫ್ ಈಸ್ಟ್ ಟು ಪ್ರೊಡ್ಯೂಸ್ ಆಲ್ಕೋಹಾಲ್. ಇದ್ರ ಬಗ್ಗೆ ನಾವು ರೆಸ್ಪಿರೇಷನಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸ್ಟಾರ್ಚ್ನ ನಾವು ಏನಾದರೂ ಸಬ್ಸ್ಟ್ರೇಟಾಗಿ ಯೂಸ್ ಮಾಡಿಕೊಂಡ್ರೆ, ಸಬ್ಸ್ಟ್ರೇಟ್ ದಟ್ ಇಸ್ ರಿಚ್ ಇನ್ ಸ್ಟಾರ್ಚ್ ಫಸ್ಟ್ ಹ್ಯಾಸ್ ಟು ಬಿ ಬ್ರೋಕನ್ ಡೌನ್ ಟು ಮ್ಯಾಲ್ಟೋಸ್. ಸ್ಟಾರ್ಚ್ ಇಸ್ ಅ ಪಾಲಿಸ್ಯಾಕರೈಡ್. ಈ ಪಾಲಿಸ್ಯಾಕರೈಡ್ ಹ್ಯಾಸ್ ಮೆನಿ ಗ್ಲೂಕೋಸ್. ದಿಸ್ ಹ್ಯಾಸ್ ಟು ಬಿ ಬ್ರೋಕನ್ ಡೌನ್ ಇನ್ ಟು ಅ ಡೈಸ್ಯಾಕರೈಡ್ ಕಾಲ್ಡ್ ಮ್ಯಾಲ್ಟೋಸ್. ಈ ಪ್ರಾಸೆಸ್ಗೆ ಮ್ಯಾಲ್ಟಿಂಗ್ ಅಂತ ಕರೆಯೋದು. ಈ ಮ್ಯಾಲ್ಟಿಂಗ್ ಆಗೋದಕ್ಕೆ ಒಂದು ಎನ್ಸೈಮ್ ಬೇಕು. ಆ ಎನ್ಸೈಮ್ನ ಚೆನ್ನಾಗಿ ಫಂಕ್ಷನ್ ಆಗೋ ರೀತಿ ಮಾಡುತ್ತೆ GA3. ಸೊ GA3 ವಿಲ್ ಸ್ಪೀಡ್ ಅಪ್ ದಿಸ್ malting process, which is useful in the brewing industry. It is used to increase the stem length in sugarcane. Sugarcane al stem length increase adre yen agutte. Sugarcane alli stem is only the commercial product. Sugarcane inda sugar barodu, sugarcane juice ಮಾಡೋದು ಎಲ್ಲ ಕೂಡ stem ಇಂದಾನೆ. So stem du length increase adre definitely yield is better anta ನಾವು ಹೇಳ್ಬೋದು. So that also can be done because of GA. ಇಲ್ಲಿ ನೋಡಿ, here also we spoke about increase in length, here we spoke about increase in length, here it is increase in length. So mostly gibberellic acid will increase the length. It hastens the maturity period in juvenile conifers. Hastens andre eno fast ಮಾಡುತ್ತೆ ಅಂತ. Juvenile andre eno young ಅಂತ. Conifers eno a type of gymnosperm plants like Christmas tree. Okay, so that is conifers. ಕೆಲವೊಂದು parts of the world ಅಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಜಿಮ್ನೋಸ್ಪರ್ಮ್ಸ್ ನಲ್ಲಿ ಫ್ರೂಟ್ಸ್ ಪ್ರೊಡ್ಯೂಸ್ ಆಗಲ್ಲ, ಸೀಡ್ಸ್ ಪ್ರೊಡ್ಯೂಸ್ ಆಗುತ್ತೆ.
ಕೆಲವೊಂದು ಪಾರ್ಟ್ಸ್ ಆಫ್ ದ ವರ್ಲ್ಡಲ್ಲಿ ಜಿಮ್ನೋಸ್ಪರ್ಮ್ ಕೋನಿಫರಸ್ ಪ್ಲಾಂಟ್ಸ್ ಸೀಡ್ಸ್ನ ಡೆಲಿಕಸಿಯಾಗಿ ಕನ್ಸ್ಯೂಮ್ ಮಾಡ್ತಾರೆ, ತಿಂತಾರೆ. ಇವಾಗ ಮೆಚುರಿಟಿ ಪೀರಿಯಡ್, ಜುವೆನೈಲ್ ಪೀರಿಯಡಿಂದ ಬೇಗ ಮೆಚ್ಯೂರ್ ಆದಾಗ ಬೇಗ ಸೀಡ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಬೇಗ ಅದನ್ನು ಸೆಲ್ ಮಾಡ್ಬೋದು, ಬೇಗ ದೇ ಕ್ಯಾನ್ ಒಬ್ಟೇನ್ ಮಾನಿಟರಿ ಪ್ರಾಫಿಟ್ ಔಟ್ ಆಫ್ ಇಟ್. ಹಾಗಾಗಿ ಟು ಹೇಸ್ಟನ್ ಆರ್ ಸ್ಪೀಡ್ ಅಪ್ ದ ಪ್ರಾಸೆಸ್ ಆಫ್ maturity in conifers, gibberellic acid can be used. Again, it promotes bolting in beet and cabbage. Cabbage ನಿಮಗೆಲ್ಲ ಗೊತ್ತೇ ಇರುತ್ತೆ, ಇಟ್ ಹ್ಯಾಸ್ ರೋಸೆಟ್ ಹ್ಯಾಬಿಟ್ ಅಲ್ವಾ. ಕ್ಯಾಬೇಜ್ನ ನಾವು ನೋಡಿರ್ತೀವಿ, ಲೀವ್ಸ್ ಎಲ್ಲ ಒಂದು ಸ್ಟೆಮ್ ಮೇಲೆ ಎಷ್ಟು ಕ್ಲೋಸ್ ಆಗಿ ಅರೇಂಜ್ ಆಗಿರುತ್ತೆ. ಸೊ ಇದು ಏನಾದರೂ ಫ್ಲವರ್ ಪ್ರೊಡ್ಯೂಸ್ ಮಾಡಬೇಕು, ಇನ್ಫ್ಲೋರೆಸೆನ್ಸ್ ಪ್ರೊಡ್ಯೂಸ್ ಮಾಡಬೇಕು ಅಂದರೆ ಇದರಲ್ಲಿ ಇಂಟರ್ನೋಡಲ್ ಲೆಂತ್ ಇನ್ಕ್ರೀಸ್ ಆಗಬೇಕು. ಎಲ್ಲಿ ನೋಡ್ಸಲ್ಲಿ ಲೀಫ್ ಅರೈಸ್ ಆಗುತ್ತೆ, ದೀಸ್ ಆರ್ ದ ನೋಡ್ಸ್. ಅದ್ರ ಮಧ್ಯ ಏನು ರೀಜನ್ ಇರುತ್ತೆ, ದಿಸ್ ಇಸ್ ದಿ ಇಂಟರ್ನೋಡ್. ಇಂಟರ್ನೋಡಲ್ ಲೆಂತ್ ಚಿಕ್ಕದಾಗಿರೋ ಕಾರಣದಿಂದ ಈ ಥರ ರೋಸೆಟ್ ಹ್ಯಾಬಿಟ್ ಫಾರ್ಮ್ ಆಗಿರುತ್ತೆ. ಅದು ಇನ್ಫ್ಲೋರೆಸೆನ್ಸ್ ಪ್ರೊಡ್ಯೂಸ್ ಮಾಡೋ ಟೈಮಲ್ಲಿ ಇಂಟರ್ನೋಡಲ್ ಲೆಂತ್ ಎಲ್ಲ ಇನ್ಕ್ರೀಸ್ ಆಗಿ ಇದು ಒಂಥರ ನಾರ್ಮಲ್ ಪ್ಲಾಂಟ್ ಥರ ಅಪಿಯರ್ ಆಗೋಕ್ಕೆ ಶುರು ಆಗುತ್ತೆ. ಹಾಗೆಯೇ ಇನ್ಫ್ಲೋರೆಸೆನ್ಸ್ ಆಕ್ಸಿನ್ಸ್ ಕೂಡ ಲೆಂತ್ ಆಗುತ್ತೆ. ಅದಕ್ಕೆ ನಾವು ಬೋಲ್ಟಿಂಗ್ ಅಂತ ಕರಿತೀವಿ. ಸೊ ಜಿಬ್ಬರ್ಲಿನ್ಸ್ ವಿಲ್ ಹೆಲ್ಪ್ ಇನ್ ಬೋಲ್ಟಿಂಗ್ ಇನ್ ಪ್ಲಾಂಟ್ಸ್ ಲೈಕ್ ಬೀಟ್ ಆ್ಯಂಡ್ ಕ್ಯಾಬೇಜ್. ಸಿ ದಿಸ್ ಆಲ್ಸೋ ಇಸ್ ಎನ್ ಇನ್ಕ್ರೀಸ್ ಇನ್ ಲೆಂತ್. ಸೊ ಜಿಬ್ಬರ್ಲಿನ್ಸ್, ಜಿಬರೆಲ್ಲಾ ಫ್ಯೂಜಿಕೊರೈ ಮತ್ತು ಬಕಾನಿ ಡಿಸೀಸ್, ಫೂಲಿಶ್ ಸೀಡ್ಲಿಂಗ್ ಡಿಸೀಸ್ ಅದು ಬಂದಾಗ ನೀವು ನೆನ್ಪಿಟ್ಕೋಬೇಕು, ಇಟ್ ಈಸ್ ಅಬೌಟ್ ಇನ್ಕ್ರೀಸ್ ಇನ್ ಹೈಟ್ ಆರ್ ಲೆಂತ್ ಆಫ್ ದ ಪ್ಲಾಂಟ್. ಓಕೆ, ನಾವು ಲೆಟ್ಸ್ ಮೂವ್ ಆನ್ ಟು ಟಾಕ್ ಅಬೌಟ್ ದ ಡಿಸ್ಕವರಿ ಆಫ್ ಸೈಟೋಕೈನಿನ್ಸ್. ಎಫ್ ಸ್ಕೂಗ್ ಅಂತ ಒಂದು ಸೈಂಟಿಸ್ಟ್ ಇದ್ದರು. ಅವರು ಅವ್ರ ಕೋವರ್ಕರ್ಸ್ ಎಲ್ಲ ಟಿಶ್ಯೂ ಕಲ್ಚರ್ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾಯಿದ್ರು. ಸೊ ಟಿಶ್ಯೂ ಕಲ್ಚರ್ ಅಂದರೆ ಏನು, ಲ್ಯಾಬೋರೇಟರಿ ಕಂಡೀಷನ್ಸ್ನಲ್ಲಿ ನಾವು ಪ್ಲಾಂಟ್ಸ್ನ ಗ್ರೋ ಮಾಡ್ತೀವಿ. ಇವಾಗ ನನಗೊಂದು ರೋಸ್ ಪ್ಲಾಂಟ್ ಬೇಕು ಅಂತ ಅಂದ್ಕೊಂಡ್ರೆ, ರೋಸ್ ಪ್ಲಾಂಟ್ನಲ್ಲಿರುವಂತಹ ಯಾವುದಾದ್ರೂ ಲಿವಿಂಗ್ ಸೆಲ್ನ ನಾವು ತೊಗೊಳ್ಬೋದು, ಲಿವಿಂಗ್ ಟಿಶ್ಯೂನ ತೊಗೋಬೋದು, ಪೆಟಲ್ಸ್ನ ತೊಗೋಬೋದು, ಆ್ಯಂಥರ್ನ ತೊಗೊಳ್ಬೋದು, ರೂಟ್ ತೊಗೋಬೋದು, ಲೀಫ್ ತೊಗೋಬೋದು, ಯಾವುದಾದ್ರೂ ಒಂದು ಲಿವಿಂಗ್ ಪಾರ್ಟ್ನ ತೊಗೊಂಡು ಅದರಿಂದ ನಾವು ಎಂಟೈರ್ ಪ್ಲಾಂಟ್ನ ಒಬ್ಟೇನ್ ಮಾಡ್ಬೋದು. ಇದಕ್ಕೆ ನಾವು ಟಿಶ್ಯೂ ಕಲ್ಚರ್ ಅಂತ ಕರಿತೀವಿ. ಇದ್ರ ಬಗ್ಗೆ ನೀವು ಇನ್ ಡೀಟೇಲ್ ನೆಕ್ಸ್ಟ್ ಇಯರ್ ಸೆಕೆಂಡ್ PUC ಅಲ್ಲಿ ಕಲಿತೀರಾ. ಓಕೆ, ಸೊ ಈ ಎಫ್ ಸ್ಕೂಗ್ ಆ್ಯಂಡ್ ಹಿಸ್ ಕೋವರ್ಕರ್ಸ್ ಅಬ್ಸರ್ವ್ಡ್, ಅವರು ಟೊಬ್ಯಾಕೋನ ಟಿಶ್ಯೂ ಕಲ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರು. ಟೊಬ್ಯಾಕೋದು ಇಂಟರ್ನೋಡಲ್ ರೀಜನ್, ಈ ರೀಜನ್ನ ಟಿಶ್ಯೂ ಕಲ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರು. ಟೊಬ್ಯಾಕೋಲಿರುವಂತಹ ಇಂಟರ್ನೋಡಲ್ ರೀಜನ್ನ ಅವರು ತಗೊಂಡು ಫುಲ್ ಟೊಬ್ಯಾಕೋ ಪ್ಲಾಂಟ್ನ ಒಬ್ಟೇನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರುವಾಗ ಈ ಸೆಲ್ಸ್ ಪ್ರಾಲಿಫರೇಟ್ ಆಯಿತು ಓನ್ಲಿ ವೆನ್ ಆಕ್ಸಿನ್ಸ್ನ ಜೊತೆಗೆ ಅವರು ವ್ಯಾಸ್ಕ್ಯುಲರ್ ಟಿಶ್ಯೂ ಎಕ್ಸ್ಟ್ರಾಕ್ಟ್, ಈಸ್ಟ್ ಎಕ್ಸ್ಟ್ರಾಕ್ಟ್, ಕೋಕೋನಟ್ ಮಿಲ್ಕ್ ಅಥವಾ DNA ಇದು ಯಾವುದಾದ್ರೂ ಆಕ್ಸಿನ್ಸ್ನ ಜೊತೆಗೆ ಆ್ಯಡ್ ಮಾಡಿದಾಗ ಮಾತ್ರ ಈ ಟಿಶ್ಯೂ ಪ್ರಾಲಿಫರೇಟ್ ಆಗ್ತಾಯಿತ್ತು, ಇಲ್ಲದೆ ಅದು ಪ್ರಾಲಿಫರೇಟ್ ಆಗ್ತಾ ಇಲ್ಲ. ಲೇಟರ್ ದೇ ಐಡೆಂಟಿಫೈಡ್ ದಿಸ್ ಸೈಟೋಕೈನೆಸಿಸ್ ಪ್ರಮೋಟಿಂಗ್ ಆಕ್ಟಿವ್ ಸಬ್ಸ್ಟೆನ್ಸ್ ಆ್ಯಂಡ್ ದೇ ಕಾಲ್ಡ್ ಇಟ್ ಕೈನೆಟಿನ್. ಇದೇನು ಮಾಡುತ್ತೆ, ಸೈಟೋಕೈನಿನ್ಸ್ ಅಂತ ಏನಕ್ಕೆ ಕರಿತೀವಿ ಅಂದರೆ ಅದು ಸೈಟೋಕೈನೆಸಿಸ್ನ ಪ್ರಮೋಟ್ ಮಾಡುತ್ತೆ. ಸೈಟೋಕೈನೆಸಿಸ್ ಬಗ್ಗೆ ಎಲ್ಲಿ ಕಲ್ತಿದ್ದೀವಿ ನಾವು, ಸೆಲ್ ಡಿವಿಷನಲ್ಲಿ. ಸೆಲ್ ಡಿವಿಷನಲ್ಲಿ ಫಸ್ಟ್ ನ್ಯೂಕ್ಲಿಯರ್ ಡಿವಿಷನ್ ಆಗುತ್ತೆ, ಕ್ಯಾರಿಯೋಕೈನೆಸಿಸ್ ಅಂತೀವಿ, ಆಮೇಲೆ ಸೆಲ್ ಡಿವಿಷನ್ ಆಗುತ್ತೆ, ಸೈಟೋಪ್ಲಾಸಮ್ ಡಿವಿಷನ್ ಆಗುತ್ತೆ, ಅದಕ್ಕೆ ಸೈಟೋಕೈನೆಸಿಸ್ ಅಂತೀವಿ. ಸೊ ಈ ಸೈಟೋಕೈನೆಸಿಸ್ದು ಮೇಜರ್ ಫಂಕ್ಷನ್ ಏನು ಅಂತ ಅಂದರೆ ಸೈಟೋಕೈನೆಸಿಸ್ನ ಪ್ರಮೋಟ್ ಮಾಡೋದು. ಓಕೆ, ಸೊ ಆ ಸಬ್ಸ್ಟೆನ್ಸ್ನ ಐಡೆಂಟಿಫೈ ಮಾಡಿ ದೇ ಕಾಲ್ಡ್ ಇಟ್ ಕೈನೆಟಿನ್. ಸೊ cytokinins ಎಲ್ಲದಕ್ಕೂ they have specific effects on cytokinesis. It was discovered as kinetin. Kinetin is a modified form of adenine. Adenine is a nitrogenous base. They autoclaved it, they found it from herring sperm DNA. DNA li ATGC ಎಲ್ಲ ಇರುತ್ತಲ್ವಾ. Herring is a type of a fish. ಅದರಲ್ಲಿರುವಂಥ sperm DNA ಇಂದ they discovered it. This does not naturally occur in plants. Okay, so kinetin, I'm not saying cytokinins, kinetin specifically does not naturally occur in plants. ಇದೇ ರೀತಿ ಸೈಟೋಕೈನಿನ್ ರೀತಿಯ ಆಕ್ಟಿವಿಟೀಸ್ ಪ್ರೊಡ್ಯೂಸ್ ಮಾಡುವಂಥ ಯಾವುದಾದ್ರೂ ಸಬ್ಸ್ಟೆನ್ಸ್ ಇದೆಯಾ ಪ್ಲಾಂಟ್ಸ್ನಲ್ಲಿ ಅಂತ ನೋಡಿದಾಗ ದೇ ಐಸೋಲೇಟೆಡ್ ಸಮಥಿಂಗ್ ಕಾಲ್ಡ್ ಜಿಯಾಟಿನ್ ಫ್ರಾಮ್ ಕಾರ್ನ್ ಕರ್ನಲ್ಸ್, ಜೋಳ, ಹಾಗೆಯೇ ಕೋಕೋನಟ್ ಮಿಲ್ಕ್. ಇದು ಎರಡು ಕೂಡ ಪ್ಲಾಂಟ್ಸ್ನಿಂದ ಸಿಗೋದು. ಕೈನೆಟಿನ್ ಪ್ಲಾಂಟ್ಸಿಂದ ಸಿಗಲ್ಲ, ಬಟ್ ಸೈಟೋಕೈನಿನ್ ಲೈಕ್ ಆಕ್ಟಿವಿಟಿ ತೋರಿಸುವಂಥ ಸಬ್ಸ್ಟೆನ್ಸ್ನ ನಾವು ಪ್ಲಾಂಟ್ಸಲ್ಲಿ ನೋಡ್ಬೋದು, ಜಿಯಾಟಿನ್ ಆ್ಯಂಡ್ ಕೋಕೋನಟ್ ಮಿಲ್ಕ್. ಓಕೆ, ಜಿಯಾಟಿನ್ ಡಿಸ್ಕವರ್ ಆದ ನಂತರ ನಮಗೆ ಎಷ್ಟೊಂದು ನ್ಯಾಚುರಲಿ ಅಕರಿಂಗ್ ಸೈಟೋಕೈನಿನ್ಸ್ ಡಿಸ್ಕವರ್ ಮಾಡಿದ್ದೀವಿ. ಹಾಗೆಯೇ ಕೆಲವೊಂದು ಸಿಂಥೆಟಿಕ್ ಕಾಂಪೌಂಡ್ಸು ನಾವು ಡಿಸ್ಕವರ್ ಮಾಡಿದ್ದೀವಿ ವಿಚ್ ಹ್ಯಾವ್ ಪ್ರಾಪರ್ಟಿ ಸಿಮಿಲರ್ ಟು ಸೈಟೋಕೈನಿನ್ಸ್. ಓಕೆ, ಸೊ ನ್ಯಾಚುರಲ್ ಸೈಟೋಕೈನಿನ್ಸ್ ಎಲ್ಲಿ
ಸಿಗುತ್ತೆ ನಮಗೆ ಪ್ಲಾಂಟ್ಸಲ್ಲಿ ಅಂತಂದರೆ ಎಲ್ಲಿ ಸೆಲ್ ಡಿವಿಷನ್ ಜಾಸ್ತಿ ನಡೀತಾ ಇರುತ್ತೆ ಅಂಥ ಕಡೆ ನಮಗೆ ಸೈಟೋಕೈನಿನ್ಸ್ ಸಿಗುತ್ತೆ. ಅಗೇನ್ ಸೆಲ್ ಡಿವಿಷನ್ ಪ್ಲಾಂಟ್ಸ್ನಲ್ಲಿ ಎಲ್ಲಿ ಜಾಸ್ತಿ ಆಗುತ್ತೆ, ಎಲ್ಲಿ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಇರುತ್ತೆ ಅಲ್ಲಿ ಜಾಸ್ತಿ ಆಗುತ್ತೆ. ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಎಲ್ಲಿರುತ್ತೆ, ಎಪಿಕಲ್ ರೀಜನ್ಸಲ್ಲಿ ಇರುತ್ತೆ. ಸೊ ರೂಟ್ ಏಪೆಕ್ಸಲ್ಲಿ, ಶೂಟ್ ಏಪೆಕ್ಸಲ್ಲಿ, ಯಂಗ್ ಫ್ರೂಟ್ಸಲ್ಲಿ, ಬಡ್ಸಲ್ಲಿ ಇಂಥ ಕಡೆ ಸೈಟೋಕೈನಿನ್ಸ್ ನಮಗೆ ಸಿಗುತ್ತೆ. ರಿಮೆಂಬರ್, ಕೈನೆಟಿನ್ ಇಸ್ ಒಬ್ಟೈನ್ಡ್ ಫ್ರಮ್ ಆನಿಮಲ್ಸ್, ನಾಟ್ ಫೌಂಡ್ ಇನ್ ಪ್ಲಾಂಟ್ಸ್, ಬಟ್ ಸೈಟೋಕೈನಿನ್ಸ್ ಕ್ಯಾನ್ ಬಿ ಫೌಂಡ್ ಇನ್ ಪ್ಲಾಂಟ್ಸ್. ಸೈಟೋಕೈನಿನ್ಸ್ ಫಂಕ್ಷನ್ಸ್ ಏನು? ಇಟ್ ಈಸ್ ಅ ಗ್ರೋತ್ ಪ್ರಮೋಟಿಂಗ್ PGR, so it will help in production of new leaves. It will help in chloroplast formation in leaves. ಹೊಸ leaves ಬರಲಿ, ಇರೋ leavesಲ್ಲಿ chloroplast formation ಜಾಸ್ತಿ ಆಗಲಿ. ಓಕೆ, ಸೊ ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಪಾಯಿಂಟ್. ಏಪಿಕಲ್ ಡಾಮಿನೆನ್ಸ್ ಆಗುತ್ತೆ ಅಂತ ಹೇಳಿದೆ. ಏಪಿಕಲ್ ಡಾಮಿನೆನ್ಸ್ ಯಾವುದ್ರಲ್ಲಾಗುತ್ತೆ? ಏಪಿಕಲ್ ಡಾಮಿನೆನ್ಸ್ ಹ್ಯಾಪನ್ಸ್ ಇನ್ ಆಕ್ಸಿನ್ಸ್. ಆಕ್ಸಿನ್ಸ್ನ ಪ್ರೆಸೆನ್ಸ್ ಇರೋ ಕಾರಣದಿಂದ ಲ್ಯಾಟ್ರಲ್ ಬಡ್ಸ್ ಎಲ್ಲ ಗ್ರೋ ಆಗೋದಕ್ಕೆ ಬಿಡೋದಿಲ್ಲ, ಏಪೆಕ್ಸ್ ಮಾತ್ರ ಡಾಮಿನೆಂಟ್ ಆಗಿರುತ್ತೆ. ಅದಕ್ಕೆ ನಾವು ಏಪಿಕಲ್ ಡಾಮಿನೆನ್ಸ್ ಅಂತ ಕರಿತೀವಿ. ಸೈಟೋಕೈನಿನ್ಸ್ನ ಅಪ್ಲೈ ಮಾಡೋದ್ರಿಂದ ವಿ ಕ್ಯಾನ್ ಓವರ್ಕಮ್ ಏಪಿಕಲ್ ಡಾಮಿನೆನ್ಸ್. ಓಕೆ, ಸೊ ಇದು ಎಲ್ಲಿ ಹೆಲ್ಪ್ ಆಗುತ್ತೆ ಅಂದರೆ, ಯಾವುದಾದ್ರೂ ಒಂದು ನೀವು ಬುಷಸ್ ಥರ ಮಾಡಬೇಕು, ಒಂದು ಗಾರ್ಡನಲ್ಲಿ ಲ್ಯಾಂಡ್ಸ್ಕೇಪಿಂಗೋಸ್ಕರ ಯು ವಾಂಟ್ ಬುಷಸ್, ಏಪಿಕಲ್ ಡಾಮಿನೆನ್ಸ್ ಆಗಬಾರ್ದು, ಜಾಸ್ತಿ ಬ್ರಾಂಚ್ ಆಗಿ ಬುಷಿಯಾಗಿ ಪ್ರೊಡ್ಯೂಸ್ ಆಗಬೇಕು ಅಂದರೆ ಸೈಟೋಕೈನಿನ್ಸ್ನ ಹೆಲ್ಪಿಂದ ಯು ಕ್ಯಾನ್ ಓವರ್ಕಮ್ ಏಪಿಕಲ್ ಡಾಮಿನೆನ್ಸ್. ಆಲ್ಸೋ ಇನ್ ಟೀ ಪ್ಲಾಂಟೇಷನ್ಸ್, ನಿಮಗೆ ಗೊತ್ತು ಟೀಯಲ್ಲಿ ಇಂಪಾರ್ಟೆಂಟ್ ಇರೋದೇ ಲೀವ್ಸಿಂದಾನೇ ನಾವು ಟೀ ಪೌಡರ್ ಎಲ್ಲನೂ ಮಾಡೋದು. ಸೊ ಟೀ ಪ್ಲಾಂಟ್ನಲ್ಲಿ ಬ್ರಾಂಚಸ್ ಜಾಸ್ತಿ ಆದ ಹಾಗೆ ಲೀವ್ಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಇಟ್ ವಿಲ್ ಬಿ ಮೋರ್ ಪ್ರಾಫಿಟಬಲ್. ಸೊ ಹಾಗಾಗಿ ಅಂಥ ಕಡೆ ಕೂಡ ಸೈಟೋಕೈನಿನ್ಸ್ನ ಯೂಸ್ ಮಾಡ್ಬೋದು. ಇಟ್ ಹೆಲ್ಪ್ಸ್ ಇನ್ ಅಡ್ವೆಂಟಿಷಿಯಸ್ ಶೂಟ್ ಫಾರ್ಮೇಷನ್ ಆಲ್ಸೋ. ದಿಸ್ ಇಸ್ ದ ಫೋರ್ತ್ ಪಾಯಿಂಟ್. ಫಿಫ್ತ್, ಇಟ್ ಪ್ರಮೋಟ್ಸ್ ನ್ಯೂಟ್ರಿಯೆಂಟ್ ಮೊಬಿಲೈಸೇಷನ್. ಒನ್ ಪಾರ್ಟ್ ಆಫ್ ದ ಪ್ಲಾಂಟಿಂದ ಇನ್ನೊಂದು ಪಾರ್ಟ್ ಆಫ್ ದ ಪ್ಲಾಂಟ್ಗೆ ಮೂವ್ ಆಗೋದಕ್ಕೆ ನ್ಯೂಟ್ರಿಯೆಂಟ್ಸ್ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಲೀಫ್ ಏಜಿಂಗ್ನ ಕೂಡ ಪ್ರಿವೆಂಟ್ ಮಾಡುತ್ತೆ ಅಥವಾ ಡಿಲೇ ಮಾಡುತ್ತೆ ಅಂತ ಹೇಳ್ಬೋದು. ಓಕೆ, ದ್ಯಾಟ್ಸ್ ಅಬೌಟ್ ಸೈಟೋಕೈನಿನ್ಸ್. ನಾ ಲೆಟ್ಸ್ ಟಾಕ್ ಅಬೌಟ್ ದ ಡಿಸ್ಕವರಿ ಆಫ್ ಈಥೈಲಿನ್. ಆ್ಯಕ್ಚುಲಿ ಫಸ್ಟ್ ಈಥೈಲಿನ್ ಹೆಂಗೆ ಡಿಸ್ಕವರ್ ಆಯಿತು ಅಂತಂದರೆ, ಹಳೇ ಕಾಲದಲ್ಲೆಲ್ಲ ಲೈಟ್ಸ್, ಎಲೆಕ್ಟ್ರಿಸಿಟಿ ಇಲ್ಲದೇ ಇರೋ ಟೈಮಲ್ಲಿ ಕೆರೋಸಿನ್ ಲ್ಯಾಂಪ್ಸ್ ಇರ್ತಾಯಿತ್ತು. ಸೊ ಜರ್ಮನಿಯಲ್ಲಿ ಸ್ಟ್ರೀಟ್ ಸೈಡಲ್ಲೆಲ್ಲ ಕೆರೋಸಿನ್ ಲ್ಯಾಂಪ್ಸ್ ಇರ್ತಾಯಿತ್ತು. ಯಾವುದೆಲ್ಲ ಟ್ರೀಸ್ ಕೆರೋಸಿನ್ ಲ್ಯಾಂಪ್ ಹತ್ರ ಪಕ್ಕದಲ್ಲಿ ಅದ್ರ ವಿಸಿನಿಟಿಯಲ್ಲಿತ್ತು, ಅದ್ರ ಲೀವ್ಸ್ ಎಲ್ಲ ಬಿದೋಗ್ಬಿಡ್ತಾ ಇತ್ತಂತೆ. ಸೊ ದೆನ್ ದೇ ಫೌಂಡ್ ಔಟ್ ದಟ್ ದಿಸ್ ಕೆರೋಸಿನ್ ಲ್ಯಾಂಪ್ ಇಸ್ ರಿಲೀಸಿಂಗ್ ಸಮಥಿಂಗ್ ಇನ್ ಗೇಷಿಯಸ್ ಫಾರ್ಮ್ ದಟ್ ಇಸ್ ಕಾಸಿಂಗ್ ದೀಸ್ ಲೀವ್ಸ್ ಟು ಫಾಲ್ ಆಫ್ ಅಂತ. ಇವೆಂಚುಲಿ ಅದಾದ ಎಷ್ಟೊಂದು ವರ್ಷದ ನಂತರ ಕಸಿನ್ಸ್ ಇಸ್ ಅ ಪರ್ಸನ್ಸ್ ನೇಮ್, ದೇ ಆರ್ ನಾಟ್ ಕಸಿನ್ಸ್, ದೇ ಕನ್ಫರ್ಮ್ಡ್ ದ್ಯಾಟ್ ಅ ವಾಲಟೈಲ್ ಸಬ್ಸ್ಟೆನ್ಸ್ ವಾಸ್ ರಿಲೀಸ್ಡ್. ಒಂದು ಆರೆಂಜ್, ಆಯಿತಾ, ಆರೆಂಜ್ ತಗೊಳ್ಳೋಣ. ಒಂದು ಆರೆಂಜ್ ಇಸ್ ರಿಲೀಸಿಂಗ್ ಸಮ್ ಸಬ್ಸ್ಟೆನ್ಸ್. ಓಕೆ, ಏನೋ ಒಂದು ವಾಲಟೈಲ್ ಸಬ್ಸ್ಟೆನ್ಸ್, ಗೇಷಿಯಸ್ ಸಬ್ಸ್ಟೆನ್ಸ್ ವೇಪರ್ ಫಾರ್ಮಲ್ಲಿ ರಿಲೀಸ್ ಮಾಡ್ತಾ ಇದೆ. ದಿಸ್ ಸಬ್ಸ್ಟೆನ್ಸ್ ಈಸ್ ಮೇಕಿಂಗ್, how do I draw a banana? Unripe banana, it is converting it into a ripe banana. Okay, so they found out ripe ಆಗಿರುವಂತಹ oranges, ripened oranges has sped up the ripening of unripe bananas and made it to ripe. ನೀವೆಲ್ಲ ಕೇಳಿರ್ಬೋದು, ಒಂದು ಹಾಳಾಗಿರೋ ಹಣ್ಣಿನ ಜೊತೆಗೆ ಬೇರೆ ಹಣ್ಣೆಲ್ಲ ಇಟ್ಟರೆ ಅದು ಕೂಡ ಹಾಳಾಗುತ್ತೆ ಅಂತ. ನಿಮ್ಮ ಮನೆಯಲ್ಲೆಲ್ಲ ನೀವು ಒಳ್ಳೆಯವರ ಸಹವಾಸ ಮಾಡಲಿ ಅಂತ ನಿಮ್ಮ ಪೇರೆಂಟ್ಸ್, ಗ್ರ್ಯಾಂಡ್ ಪೇರೆಂಟ್ಸ್ ಎಲ್ಲ ಹೇಳಿರ್ಬೋದಲ್ವಾ, ಒಂದು ಹಾಳಾಗಿರೋ ಹಣ್ಣಿನ ಜೊತೆ ಬೇರೆ ಹಣ್ಣೆಲ್ಲ ಇಟ್ಟರೆ ಅದು ಕೂಡ ಹಾಳಾಗುತ್ತೆ ಅಂತ. ಸೊ ದ್ಯಾಟ್ ಕಮ್ಸ್ ಫ್ರಮ್ ದಿಸ್. ಏನೆಲ್ಲ ಫ್ರೂಟ್ಸ್ ರೈಪನ್ ಆಗ್ತಾ ಇದೆ, ಆ ಫ್ರೂಟ್ಸ್ ಒಂದು ಈಥೈಲಿನ್ ಅನ್ನೋ ಒಂದು ಕೆಮಿಕಲ್ನ ರಿಲೀಸ್ ಮಾಡುತ್ತೆ. ಇಟ್ ಈಸ್ ಗೇಷಿಯಸ್ ಇನ್ ನೇಚರ್. That will cause the other fruits also to become ripe. Okay, so later they identified this as ethylene, which is a gaseous PGR. ಈಗ ನಾವು physiological effects of ethylene ಬಗ್ಗೆ ಮಾತಾಡೋಣ. This is a mixture of plant growth promoter and plant growth inhibitor. ಓಕೆನಾ? ಸೊ ಫಸ್ಟ್ ಏನು ಅಂತಂದರೆ, ಇಟ್ ಪ್ರಮೋಟ್ ಸೆನೆಸೆನ್ಸ್ ಆ್ಯಂಡ್ ಆಬ್ಸಿಷನ್ ಆಫ್ ಲೀವ್ಸ್ ಆ್ಯಂಡ್ ಫ್ಲವರ್ಸ್. ಏಜಿಂಗ್ನ ಪ್ರಮೋಟ್ ಮಾಡುತ್ತೆ, ಲೀವ್ಸ್ ಆಫ್ ಫ್ಲವರ್ಸ್ ಫಾಲ್ ಆಫ್ ಆಗೋದನ್ನು ಪ್ರಮೋಟ್ ಮಾಡುತ್ತೆ. ಸೆಕೆಂಡ್, ಫ್ರೂಟ್ ರೈಪನಿಂಗ್, ಆಲ್ರೆಡಿ ಡಿಸ್ಕಸ್ಡ್, ಫ್ರೂಟ್ನ ರೈಪನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಥರ್ಡ್ಲಿ, ರೆಸ್ಪಿರೇಟರಿ ಕ್ಲೈಮ್ಯಾಕ್ಟಿಕ್. ಓಕೆ, ಯಾವಾಗ ರೆಸ್ಪಿರೇಷನ್ ಫ್ರೂಟ್ ರೈಪನ್ ಆಗ್ತಾ ಇದೆ ಇನ್ ಪ್ಲಾಂಟ್ಸ್ ಲೈಕ್ ಮ್ಯಾಂಗೋ, ಫ್ರೂಟ್ ರೈಪನ್ ಆಗೋ ಟೈಮಲ್ಲಿ
Because of ethylene, we can see that there is an increase in the rate of respiration. ಅದಕ್ಕೆ ನಾವು respiratory climactic ಅಂತ ಕರಿತೀವಿ. Fourth, it breaks seed dormancy. ಯಾವುದಾದ್ರೂ seed dormant ಆಗಿ germinate ಆಗ್ತಾ ಇಲ್ಲ ಅಂದರೆ ethylene ನ ಯೂಸ್ ಮಾಡೋದ್ರಿಂದ, ಸ್ಪ್ರೇ ಮಾಡೋದ್ರಿಂದ it will break the dormancy and germinate. Fifth, it initiates germination. Same thing. Germination peanuts ಅಲ್ಲಿ. Sixth point, potato tubers ಅಲ್ಲಿ ಏನು ಐಸ್ ಇರುತ್ತೆ, axillary buds, ಅದು ಸ್ಪ್ರೌಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. Seventh point, it promotes root growth and root hair formation. Root ಚೆನ್ನಾಗಿ ಗ್ರೋ ಆದರೆ ಜಾಸ್ತಿ ವಾಟರ್ ಮಿನರಲ್ಸ್ ಅಬ್ಸಾರ್ಬ್ ಮಾಡಬಾರ್ದು, ಜಾಸ್ತಿ ಫೋಟೋಸಿಂಥಸಿಸ್ ಚೆನ್ನಾಗಾಗ್ಬೋದು. ರೂಟ್ ಹೇರ್ ಗ್ರೋ ಆದರೆ ಅಂತೂ ಇನ್ನೂ ಸರ್ಫೇಸ್ ಏರಿಯಾ ಇನ್ಕ್ರೀಸ್ ಆಗುತ್ತೆ, ಇನ್ನೂ ಚೆನ್ನಾಗಿ ಮಿನರಲ್ಸ್ ಮತ್ತು ವಾಟರ್ ಅಬ್ಸಾರ್ಬ್ ಆಗಿ ಪ್ಲಾಂಟಿಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಏತ್, ಇಟ್ ಇನಿಷಿಯೇಟ್ಸ್ ಫ್ಲವರಿಂಗ್ ಸ್ಟಾರ್ಟ್ ಆಗೋದಕ್ಕೆ ಇನಿಷಿಯೇಟ್ ಮಾಡುತ್ತೆ. ಸಿಂಕ್ರೊನೈಸಸ್ ಫ್ರೂಟ್ ಸೆಟ್ ಇನ್ ಪೈನಾಪಲ್. ಮತ್ತು induces flowering again in mango. 10, deep water rice plants. Rice plants ನಿಮಗೆ ಗೊತ್ತಿರೋ ಹಾಗೆ ನೀರೊಳಗಡೆನೆ ಬೆಳೆಯೋದು, ನೀವು ನೋಡಿರ್ಬೋದು. ರೈಸ್ ಗ್ರೇನ್ಸ್ ಎಲ್ಲ ಒಂದು ಸ್ಯಾಪ್ಲಿಂಗ್ ಥರ ಆದಾಗ ಅದನ್ನು ಹೋಗಿ ಸೋ ಮಾಡ್ತಾರೆ ನೀರೊಳಗಡೆ. ಸೊ ಅಲ್ಲಿ ಪಿಟ್ಯೂಲ್ ಎಲಾಂಗೇಷನ್ ಆದಾಗ ಏನಾಗುತ್ತೆ, ಪಿಟ್ಯೂಲ್ ಅಂದರೆ ಲೀಫ್ದು ಸ್ಟಾಕ್. ಪಿಟ್ಯೂಲ್ ಎಲಾಂಗೇಟ್ ಆದಾಗ ಲೀಫ್ ಸರ್ಫೇಸ್ ಚೆನ್ನಾಗಿ ಎಕ್ಸ್ಪೋಸ್ ಆಗುತ್ತೆ ಸನ್ಗೆ, ಫೋಟೋಸಿಂಥಸಿಸ್ ಚೆನ್ನಾಗಾಗುತ್ತೆ. 11th, it breaks bud dormancy. This could be a floral bud, it could be any bud for that matter. Dormant agiro bud na break ಮಾಡುತ್ತೆ dormancy and it will help it develop. These are some of the effects of ethylene. Okay, so physiological effects of ethylene ಆಯಿತು. ಹೆಂಗೆ ಇದು ಗೇಷಿಯಸ್ ಹಾರ್ಮೋನ್ ಹೆಂಗೆ ಅಡ್ಮಿನಿಸ್ಟರ್ ಮಾಡ್ಬೋದು ಪ್ಲಾಂಟ್ಸಿಗೆ? ಎಥೆಫಾನ್ ಅಂತ ಒಂದು ಸೊಲ್ಯೂಷನ್ ಇರುತ್ತೆ, ಈಥೈಲಿಂದು ಏಕ್ವೇಸ್ ಸೊಲ್ಯೂಷನ್ ಅದು. ಸೊ ಈ ಈಥೈಲಿಂದು ಒಂದು ಏಕ್ವೇಸ್ ಸೊಲ್ಯೂಷನ್ನ ಫಾರ್ಮ್ ಮಾಡಿ ಅದನ್ನು ನಾವು ಪ್ಲಾಂಟ್ಸಿಗೆ ಸ್ಪ್ರೇ ಮಾಡಿದಾಗ ಪ್ಲಾಂಟ್ಸ್ ಅದನ್ನು ಅಬ್ಸಾರ್ಬ್ ಮಾಡಿಕೊಂಡು ನಿಧಾನವಾಗಿ ಒಳಗಡೆ ಟ್ರಾನ್ಸ್ಪೋರ್ಟ್ ಮಾಡಿಕೊಂಡು ಅದನ್ನು ಸರ್ಕ್ಯುಲೇಟ್ ಮಾಡುತ್ತೆ. ಓಕೆ, ಸೊ ಇಟ್ ಈಸ್ ರೆಡಿಲಿ ಅಬ್ಸಾರ್ಬ್ಡ್ ಆ್ಯಂಡ್ ಟ್ರಾನ್ಸ್ಪೋರ್ಟೆಡ್ ವಿದಿನ್ ದ ಪ್ಲಾಂಟ್. ಒನ್ಸ್ ಇನ್ಸೈಡ್ ದ ಪ್ಲಾಂಟ್, ದಿಸ್ ಎಥೆಫಾನ್ ವಿಲ್ ರಿಲೀಸ್ ಈಥೈಲಿನ್ ವೆರಿ ಸ್ಲೋಲಿ. ಓಕೆ, ಸೊ ದಿಸ್ ವಿಲ್ ಹೆಲ್ಪ್ ಇನ್ ಹೇಸ್ನಿಂಗ್ ಅಥವಾ ಫಾಸ್ಟ್ ಮಾಡೋದು ರೈಪನಿಂಗ್ ಇನ್ ಟೊಮೆಟೋಸ್ ಆ್ಯಂಡ್ ಆ್ಯಪಲ್ಸ್. It accelerates abscission in flowers and fruits. It promotes female flowers in cucumbers. Female flowers na promote ಮಾಡಿದ್ರೆ ಏನು ಯೂಸು? ಫೀಮೇಲ್ ಫ್ಲವರ್ಸ್ ಇಂದಾನೆ ನಮಗೆ ಫ್ರೂಟ್ ಸಿಗೋದು, ಓವರಿಯಿಂದಾನೆ ಫ್ರೂಟ್ ಸಿಗೋದು. ಸೊ ಫೀಮೇಲ್ ಫ್ಲವರ್ ಜಾಸ್ತಿ ಆದರೆ ಫ್ರೂಟ್ ಕೂಡ ಜಾಸ್ತಿ ಆಗುತ್ತೆ. ಸೊ ಈಥೈಲಿನ್ನು ಡೈಕಾಟ್ ಸೀಡ್ಲಿಂಗ್ ಮೇಲೆ ಸ್ವಲ್ಪ ಎಫೆಕ್ಟ್ಸ್ನ ತೋರಿಸುತ್ತೆ. ಅದೇನು ಅಂತ ಅಂದರೆ, ಇದು ಡೈಕಾಟ್ ಸೀಡ್ ಆಗಿದ್ರೆ ರ್ಯಾಡಿಕಲ್ ಪ್ಲುಮ್ಯೂಲ್ ಬರುತ್ತೆ, ಅದಕ್ಕೆ ನಾವು ಆಕ್ಸಿಸ್ ಅಂತ ಕರಿತೀವಿ, ಎಂಬ್ರಿಯೋನಲ್ ಆಕ್ಸಿಸ್ ಅಂತ ಕರಿತೀವಿ. ಸೀಡ್ಲಿಂಗ್ಸು ಹಾರಿಸಾಂಟಲ್ ಆಗಿ ಗ್ರೋ ಆಗುತ್ತೆ, ಸ್ವೋಲೆನ್ ಆಗಿರುತ್ತೆ ಆಕ್ಸಿಸ್ಸು, ಹಾಗೆಯೇ ಕರ್ವ್ ಆಗಿರುತ್ತೆ. ಹಾರಿಸಾಂಟಲ್ ಗ್ರೋತ್ ಆಗುತ್ತೆ, ಸ್ವೆಲ್ಲಿಂಗ್ ಆಗುತ್ತೆ, ಒಂದು ಹುಕ್ ರೀತಿ ಫಾರ್ಮ್ ಆಗುತ್ತೆ ಟಿಪ್ಪಲ್ಲಿ, ಅದಕ್ಕೆ ನಾವು ಏಪಿಕಲ್ ಹುಕ್ ಫಾರ್ಮೇಷನ್ ಅಂತ ಕರಿತೀವಿ. ಇದು ಮೂರನ್ನು ನಾವು ನೋಡ್ಬೋದು ಡೈಕಾಟ್ ಸೀಡ್ಲಿಂಗ್ಸಲ್ಲಿ ಬಿಕಾಸ್ ಆಫ್ ಈಥೈಲಿನ್. Now let's come to the last hormone, abscisic acid. Abscisic acid ಡಿಸ್ಕವರಿಯಲ್ಲಿ ಅಂಥ ಡ್ರಾಮ್ಯಾಟಿಕ್ ಸ್ಟೋರಿ ಏನೂ ಇಲ್ಲ. 3 ಜನ ಸೈಂಟಿಸ್ಟ್ 3 ಡಿಫ್ರೆಂಟ್ ಪಾರ್ಟ್ ಆಫ್ ದ ವರ್ಲ್ಡಲ್ಲಿ ಆಬ್ಸಿಸಿಕ್ ಆ್ಯಸಿಡ್ನ ಇಂಡಿವಿಜುವಲ್ ಆಗಿ ಇಂಡಿಪೆಂಡೆಂಟ್ ಆಗಿ ಡಿಸ್ಕವರ್ ಮಾಡಿದ್ರು. 3 ಜನ 3 ರೀತಿಯ ಹೆಸರು ಕೊಟ್ಟಿರೋದಕ್ಕೆ. ಒಬ್ಬರು ಇನ್ಹಿಬಿಟರ್ ಬಿ ಅಂದರು, ಒಬ್ಬರು ಆಬ್ಸಿಷನ್ 2 ಅಂದರು, ಒಬ್ಬರು ಡಾರ್ಮಿನ್ ಅಂತ ಅಂದರು. ಲೇಟರ್ ಅದು 3 ಒಂದೇ ಸಬ್ಸ್ಟೆನ್ಸ್, 3 ಒಂದೇ ಕೆಲಸ ಮಾಡುತ್ತೆ, ಕೆಮಿಕಲಿ 3 ಕೂಡ ಐಡೆಂಟಿಕಲ್ ಅಂತ ತಿಳ್ಕೊಂಡಾದ್ಮೇಲೆ they called it abscisic acid. Okay, so this happened in mid 1960s. Other than functions ide, abscisic acid, it inhibits seed germination. Like I already said, this is not a bad thing. Conditions favorable agilla andre seed germinate agbardu, so idu adanna prevent ಮಾಡುತ್ತೆ. Next, stimulates stomatal closure. Stomata close ಆಗಿಬಿಟ್ರೆ ಕಾರ್ಬನ್ ಡೈಆಕ್ಸೈಡ್ ಒಳಗೆ ಬರಲ್ಲ, ಪ್ಲಾಂಟ್ಸ್ಗೆ ಫೋಟೋಸಿಂಥಸಿಸ್ ಆಗೋದಕ್ಕೆ ಕಷ್ಟ ಆಗ್ಬೋದು. ಬಟ್ ಸ್ಟೊಮ್ಯಾಟಾ ಕ್ಲೋಸ್ ಆಗದೆ ಇದ್ದಿದ್ರೆ ಕಡಿಮೆ ವಾಟರ್ ಇರುವಾಗ ಸಾಯಿಲಲ್ಲಿ ಆಲ್ರೆಡಿ ಕಡಿಮೆ ಇರುವಾಗ ಪ್ಲಾಂಟ್ಸಿಗೆ ಸಿಗ್ತಾ ಇರೋದೇ ಕಡಿಮೆ, ಸ್ಟೊಮ್ಯಾಟಾಯಿಂದ ಅದು ಟ್ರಾನ್ಸ್ಫರ್ ಆಗೋಗ್ಬಿಟ್ರೆ ಫೋಟೋಸಿಂಥಸಿಸ್ಗೆ ನೀರು ಸಿಗೋದಿಲ್ಲ. ಸೊ ಅಂಥ ಟೈಮಲ್ಲಿ ಇದು ಸ್ಟೊಮ್ಯಾಟಾನ ಕ್ಲೋಸ್ ಮಾಡುತ್ತೆ. ನೆಕ್ಸ್ಟ್, ಇಟ್ ಇನ್ಕ್ರೀಸಸ್ ದ ಟಾಲರೆನ್ಸ್ ಟು ಸ್ಟ್ರೆಸ್. ಎಕ್ಸಾಕ್ಟ್ಲಿ ಈ ರೀತಿಯೆಲ್ಲ ಮಾಡೋದ್ರಿಂದ ಇಟ್ ವಿಲ್ ಇನ್ಕ್ರೀಸ್ ದ ಟಾಲರೆನ್ಸ್ ಟು ವಾಟರ್ ಸ್ಟ್ರೆಸ್. ಫೋರ್ತ್, ಸೀಡ್ ಡೆವಲಪ್ಮೆಂಟಲ್ಲಿ, ಮೆಚುರೇಷನಲ್ಲಿ, ಡಾರ್ಮೆನ್ಸಿಯಲ್ಲಿ ಎಲ್ಲದರಲ್ಲೂ abscisic acid plays a very very important role. It induces seed dormancy. ಇದು ಪಾಯಿಂಟ್ 2 ಸಿಮಿಲರ್ ಆಗೇ ಇದೆ. ಸೀಡ್ ಡಾರ್ಮೆನ್ಸಿ ಇಂಡ್ಯೂಸ್ ಮಾಡೋದ್ರಿಂದ ಸೀಡ್ ಜರ್ಮಿನೇಷನ್ನ ಇನ್ಹಿಬಿಟ್ ಮಾಡುತ್ತೆ. ಫೈನಲಿ ಆಂಟಗೋನಿಸ್ಟಿಕ್ ಟು
ಜಿಬರ್ಲಿಕ್ ಆಸಿಡ್. ಅಂದರೆ ಜಿಬರ್ಲಿಕ್ ಆಸಿಡ್ಗೆ ಆಪೋಸಿಟ್ ಕೆಲಸ ಮಾಡುತ್ತೆ. ಇಫ್ ದ್ಯಾಟ್ ಬ್ರೇಕ್ ಸೀಡ್ ಡಾರ್ಮೆನ್ಸಿ, ದಿಸ್ ವಿಲ್ ಇಂಡ್ಯೂಸ್ ಸೀಡ್ ಡಾರ್ಮೆನ್ಸಿ. ಇವಾಗ ನಾವು ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ನ ಕನ್ಸಿಡರ್ ಮಾಡಿದಾಗ ಎಷ್ಟೊಂದು ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ಗೆ ಅದರದೇ ಆದ ಇಂಡಿವಿಜುವಲ್ ಫಂಕ್ಷನ್ ಇರುತ್ತೆ. ಇಟ್ ವಿಲ್ ಫಂಕ್ಷನ್ ಇಂಡಿವಿಜುವಲಿ. ಫಾರ್ ಎಕ್ಸಾಂಪಲ್ ನಾವು ಫ್ರೂಟ್ ರೈಪನಿಂಗ್ನ ತೊಗೊಂಡ್ರೆ ಫ್ರೂಟ್ ರೈಪನಿಂಗ್ಗೆ ಹೆಲ್ಪ್ ಮಾಡೋದು ಈಥೈಲಿನ್. ಬಟ್ ದೆರ್ ಆರ್ ಸರ್ಟನ್ ಹಾರ್ಮೋನ್ಸ್ ಸರ್ಟನ್ ಟೈಮ್ಸ್ ವೇರ್ ಎರಡು ಹಾರ್ಮೋನ್ ಒಟ್ಟಿಗೆ ಕೆಲಸ ಮಾಡುತ್ತೆ. ಈ ಒಟ್ಟಿಗೆ ಕೆಲಸ ಮಾಡುವಾಗ ಓಕೆ, ಲೈಕ್ ಐ ಸೆಡ್, ಇಟ್ ಕ್ಯಾನ್ ಬಿ ಇಂಡಿಪೆಂಡೆಂಟ್ ಆರ್ ಇಟ್ ಕ್ಯಾನ್ ಬಿ ಟುಗೆದರ್. ಟುಗೆದರ್ ಇದ್ದಾಗ it can be complementary or it can be antagonistic. ನಾನು ಇಲ್ಲೇ ನಿಮಗೆ ಎಕ್ಸಾಂಪಲ್ಸ್ ತೋರಿಸ್ತೀನಿ. ಇಲ್ಲಿ ನೋಡಿ, ಆಬ್ಸಿಸಿಕ್ ಆಸಿಡ್ ಇಂಡ್ಯೂಸಸ್ ಸೀಡ್ ಡಾರ್ಮೆನ್ಸಿ ಇದೆ. ಓಕೆ, ಅದೇ ಈಥೈಲಿನ್ ನೋಡಿದ್ರೆ ವಿ ಹ್ಯಾವ್ ಬ್ರೇಕ್ ಸೀಡ್ ಡಾರ್ಮೆನ್ಸಿ. ಸೊ here you can write abscisic acid induces seed dormancy, gibberellic acid, ethylene ಬ್ರೇಕ್ಸ್ ಸೀಡ್ ಡಾರ್ಮೆನ್ಸಿ. ಇದೇ ರೀತಿ ನಾವು ಇದರಲ್ಲೂ ನೋಡ್ಬೋದು. ಏಪಿಕಲ್ ಡಾಮಿನೆನ್ಸ್ನಲ್ಲಿ ವಿ ಸಾ ಹೌ ಆಕ್ಸಿನ್ಸ್ ಎಲ್ಲಿ ಹೋಯಿತು? ಆಕ್ಸಿನ್ಸ್, ಯಾ. ಸೊ ಆಕ್ಸಿನ್ಸ್ ಇಂಡ್ಯೂಸಸ್ ಏಪಿಕಲ್ ಡಾಮಿನೆನ್ಸ್. ನಾವು ಇಲ್ಲಿ ನೋಡಿದ್ರೆ cytokinins, it helps in overcoming apical dominance. ಅದೆರಡು ಕೂಡ ಏಪಿಕಲ್ ಡಾಮಿನೆನ್ಸ್ ಜೊತೆಗೆ ರಿಲೇಟೆಡ್ ಫಂಕ್ಷನ್ ಮಾಡುತ್ತೆ. ಒಂದು ಇಂಡ್ಯೂಸ್ ಮಾಡುತ್ತೆ, ಒಂದು ಬ್ರೇಕ್ ಮಾಡುತ್ತೆ ಅಥವಾ ಓವರ್ಕಮ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೆ ನಾವು ಆಂಟಗೋನಿಸ್ಟಿಕ್ ಅಂತೀವಿ. ಕಾಂಪ್ಲಿಮೆಂಟ್ರಿ ಅಂತ ಅಂದರೆ ಹೆಂಗೆ ಆಕ್ಸಿನ್ಸ್ ಮತ್ತು ಸೈಟೋಕೈನಿನ್ಸ್ ಎರಡೂ ಕೂಡ ಸೆಲ್ ಡಿವಿಷನಲ್ಲಿ ಹೆಲ್ಪ್ ಮಾಡುತ್ತೆ, ಟಿಶ್ಯೂ ಕಲ್ಚರಲ್ಲಿ ಹೆಲ್ಪ್ ಮಾಡುತ್ತೆ. ದಿಸ್ ಈಸ್ ಕಾಂಪ್ಲಿಮೆಂಟ್ರಿ, ದಿಸ್ ಈಸ್ ಆಂಟಗೋನಿಸ್ಟಿಕ್. ಸೊ ಆ ರೀತಿ ಹಾರ್ಮೋನ್ಸ್ ಇಂಡಿಪೆಂಡೆಂಟ್ ಆಗು ಫಂಕ್ಷನ್ ಆಗ್ಬೋದು, ಸೆಪ್ರೇಟ್ ಆಗಿ ಅಥವಾ ಟುಗೆದರ್ ಕೂಡ ಫಂಕ್ಷನ್ ಆಗ್ಬೋದು. ಟುಗೆದರ್ ಫಂಕ್ಷನ್ ಆದಾಗ ಎರಡೂ ಒಂದೇ ಫಂಕ್ಷನ್ಗೆ ಹೆಲ್ಪ್ ಮಾಡ್ಬೋದು ಅಥವಾ ಆಪೋಸಿಟ್ ಎಫೆಕ್ಟ್ಸ್ನ ಕೂಡ ತೋರಿಸ್ಬೋದು. ಸೊ ದಿಸ್ ಈಸ್ ಅಬೌಟ್ plant growth regulators for you. With this, we have come to an end of this chapter and the end of botany syllabus in Abhiyaan batch. Hopefully, all sessions ellaru nodidira, chanagi artha madkondu kaltkonidira anta ankonidini. With this, I will sign off from today's session. Take care of yourselves, stay happy, keep smiling. Dhanyavada.